ಮೇಡಮ್ ಅವರು ನಮ್ಮ ವೇದಿಕೆಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ನೀಡಿದ್ದಾರೆ. ಕಳೆದ ವಾರ ಕೂಡ ಮೇಡಮ್ ಅವರು ಈ ಒಂದು ವಿಶ್ವಾಸದ ಒಂದು ಮಹತ್ವವನ್ನ ಕುರಿತು ಸಹ ನಮ್ಗೆ ತರಗತಿಯನ್ನ ನೀಡಿದ್ರು. ಇಂದು ಕೂಡ ಮೇಡಮ್ ಅವರು ನಮಗೆ ಈ ಒಂದು ಸತ್ಸಂಗವನ್ನ ಧ್ಯಾನ ಕಸ್ತೂರಿ ವಿಚಾರವಾಗಿ ಕುರಿತು ಸತ್ಸಂಗವನ್ನ ನೀಡಲಿದ್ದಾರೆ. ಮೇಡಮ್ ಅವರ ಒಂದು ಸಣ್ಣ ಪರಿಚಯ ಅಂದ್ರೆ ಮಾಸ್ಟರ್ಸ್ ಮೇಡಮ್ ಅವರು ಮೂಲತಃ ಗಂಗಾವತಿಯವರಾಗಿದ್ದು ಇವರು 2011ರಲ್ಲಿ ಇವರಿಗೆ ಧ್ಯಾನ ಪರಿಚಯ ಆಗಿದ್ದು 2012ರಲ್ಲಿ ತಮ್ಮ ಮನೆಯ ಮೇಲೆ ಮನ್ವಂತರ ಎಂಬ ಒಂದು ಪಿರಮಿಡ್ ಧ್ಯಾನ ಕೇಂದ್ರವನ್ನು ಸ್ಥಾಪಿಸಿ ಅವರು ಲೋಕಾರ್ಪಣೆಯನ್ನ ಮಾಡಿದ್ದಾರೆ. ಹಾಗೂ ಮೇಡಮ್ ಅವರು ಕೊಪ್ಪಳದ ಬಾಲಕರ ಪದವಿ ಪೂರ್ವ ಕಾಲೇಜಿನಲ್ಲಿ ಪದವಿ ಕಾಲೇಜಿನಲ್ಲಿ ರಾಜ್ಯಶಾಸ್ತ್ರದ ಉಪನ್ಯಾಸಕರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಅನೇಕ ಶಾಲಾ ಕಾಲೇಜುಗಳಲ್ಲಿ ಮತ್ತು ಝೂಮ್ ತರಗತಿಗಳಲ್ಲಿ ಹಾಗೂ ಅನೇಕ ಕಡೆ ಧ್ಯಾನವನ್ನ ಪ್ರಚಾರವನ್ನ ಮಾಡುತ್ತಾ ಈ ಜ್ಞಾನವನ್ನ ಹಂಚುತ್ತಾ ಇದ್ದಾರೆ ಮಾಸ್ಟರ್ಸ್. ಹಾಗೂ ಮೇಡಮ್ ಅವರು ಡಾಕ್ಟರ್ ನ್ಯೂಟನ್ ರವರ ಪುನರ್ಜನ್ಮ ಪ್ರತಿಗಮನ ಅನ್ನೋ ಒಂದು ಪುಸ್ತಕವನ್ನ ತೆಲುಗಿನಿಂದ ಕನ್ನಡಕ್ಕೆ ಭಾಷಾಂತರ ಮಾಡಿದ್ದಾರೆ. ಹಾಗೂ ಈ ಒಂದು ಕ್ರಾಪ್ ಸರ್ಕಲ್ಸ್ ಒಂದು ಪುಸ್ತಕವನ್ನು ಸಹ ಇವರು ತೆಲುಗಿನಿಂದ ಕನ್ನಡಕ್ಕೆ ಭಾಷಾಂತರ ಮಾಡಿದ್ದು ಅನೇಕ ಅನುವಾದ ಕಾರ್ಯಗಳಲ್ಲೂ ಕೂಡ ಇವರು ತೊಡಗಿದ್ದಾರೆ. ಅನೇಕ ಪುಸ್ತಕಗಳನ್ನ ರಚನೆ ಮಾಡುತ್ತಾ ಅನೇಕ ವಿದ್ಯಾರ್ಥಿಗಳನ್ನ ಧ್ಯಾನಿಗಳಾಗಿ ತಯಾರು ಮಾಡ್ತಾ ಇದ್ದಾರೆ ಮಾಸ್ಟರ್ಸ್. ಇಂತಹ ಮಾಸ್ಟರ್ ಇಂದು ನಮ್ಮೊಂದಿಗೆ ಇದ್ದಾರೆ. ಅವರ ಒಂದು ಪರಿಚಯ ಮಾಡ್ಕೊಡೋದು ಕೂಡ ನನ್ಗೆ ಈ ದಿನ ನನ್ಗೆ ಭಾಗ್ಯ ಸಿಕ್ಕಿದೆ. ಸೊ ಆ ಮೇಡಮ್ ಅವ್ರನ್ನ ಇವತ್ತು ನಾವು ವೇದಿಕೆಗೆ ಆಹ್ವಾನಿಸೋಣ. ಮೇಡಮ್ ಜಸ್ಟ್ 1 minute ಅಷ್ಟೇ, 1 ನಿಮಿಷ. ಓಕೆ ಮೇಡಮ್, ಓಕೆ. ವೆಲ್ಕಮ್ ಟು ದ ಸೆಷನ್ ಮೇಡಮ್. ಏನಾದ್ರೂ ಹೇಳಿ ಮೇಡಮ್. ಸುಮಾ ಮೇಡಮ್ ಸರ್ ಏನಾದ್ರೂ ಹೇಳಿ ಮೇಡಮ್. ಚೆನ್ನಾಗಿತ್ತು ಅವಾಗ ಹೇಳಿದ್ರಲ್ಲ ಸ್ಟಾರ್ಟಿಂಗ್. ಇನ್ನೇನು ಸರ್, ಪೈಮಾದಲ್ಲಿ ಈಗ 11 ಮತ್ತು 12ನೇ ತಾರೀಕು ಒಂದು ಪ್ರೋಗ್ರಾಮ್ ಇದೆ ಸರ್ ಪಿರಮಿಡ್ ವ್ಯಾಲಿಯಲ್ಲಿ. ಮಕ್ಕಳಿಗೆ ವಿಶೇಷವಾಗಿ ಎಕ್ಸಾಮ್ಸ್ಗೆ ಯಾವ ರೀತಿ ಪ್ರಿಪೇರ್ ಆಗ್ಬೇಕು ಅನ್ನೋ ಒಂದು ಕ್ಲಾಸಸ್ ಕೂಡ ನಡೀತಾ ಇದೆ ಅಲ್ಲಿ. 2 days ಓರಿಯಂಟೇಶನ್ ಪ್ರೋಗ್ರಾಮ್ ಇರುತ್ತೆ. ಯಾರಾದ್ರೂ ಮಕ್ಕಳನ್ನ ಬೇಕಾದ್ರೆ ಅಲ್ಲಿ ಕಳಿಸ್ಬೋದು. ಮುಂಚೆನೆ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಪೈಮಾದಿ ಮೂಲಕ ಅಲ್ಲಿ ಪಿರಮಿಡ್ ವ್ಯಾಲಿಯಲ್ಲಿ ಕ್ಲಾಸಸ್ಗೆ ಅಟೆಂಡ್ ಮಾಡಿಸ್ಬೋದು. ಮಕ್ಕಳಿಗೆ ಎಷ್ಟೋ ವಿಚಾರಗಳನ್ನ ತಿಳಿಸ್ದಂಗ ಆಗುತ್ತೆ. ಮಕ್ಕಳಿಗೆ ಲೈಫ್ ಅನ್ನ ಯಾವ ರೀತಿ ಲೀಡ್ ಮಾಡ್ಬೇಕು, ನೆಕ್ಸ್ಟ್ ಅವರ ಜೀವನದ ಗುರಿ ಏನು, ಅವರ ಹವ್ಯಾಸಗಳು ಯಾವ ರೀತಿ ಇಟ್ಕೋಬೇಕು, ಸೊ ಅನೇಕ ವಿಚಾರಗಳನ್ನ ಅಲ್ಲಿ ಕ್ಲಾಸಸ್ ಮಕ್ಕಳಿಗೋಸ್ಕರನೇ ಈ ಪೈಮಾ ಕಡೆಯಿಂದ ಅವರು ಅರೇಂಜ್ ಮಾಡ್ತಾ ಇದ್ದಾರೆ. ಸೊ ಮಕ್ಕಳನ್ನ ಯಾರಾದ್ರೂ ಕಳ್ಸೋರಾಗಿದ್ರೆ ಅಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಕ್ಲಾಸ್ ಅನ್ನ ಅಟೆಂಡ್ ಮಾಡಿ ಬರ್ಬೋದು. 2 days ಸಂಡೇ ಸ್ಯಾಟರ್ಡೆ ಇರೋದ್ರಿಂದ ಸೊ ಇಲ್ಲಿ ನಿಮ್ಗೂ ಒಂದು ರೀತಿಯಲ್ಲಿ ರಿಕ್ರಿಯೇಷನ್ ಇರುತ್ತೆ ಮಕ್ಕಳಿಗೆ. ನೀವು ಸಹ ಜೊತೆಲಿ ಹೋಗಿ ಬರ್ಬೋದು ಮಾಸ್ಟರ್ಸ್. ಮೇಡಮ್ ಡೇಟ್ ಅನೌನ್ಸ್ ಮಾಡಿ ಮೇಡಮ್. ಸರ್ ಇದೇ ಮಂತ್ ಫೆಬ್ರವರಿ 11, 12, 11th and 12th ಸರ್. ಸಂಡೇ ಸ್ಯಾಟರ್ಡೆ ಸಂಡೇ. ಸೊ 750 rupees ರಿಜಿಸ್ಟ್ರೇಷನ್ ಫೀಸ್ ಇದೆ ಸರ್. ಅಲ್ಲಿ ಅಕಾಮಿಡೇಷನ್ 2 days ಅಕಾಮಿಡೇಷನ್ ಮತ್ತೆ ಊಟ ಎರಡದ್ದು ಸೇರಿ 750 ಚಾರ್ಜ್ ಮಾಡಿದ್ದಾರೆ ಸರ್. ಓಕೆ ಓಕೆ ಸರಿ ಮೇಡಮ್. ಮೇಡಮ್ ಬಂದ್ರು. ನಮಸ್ತೆ ಮೇಡಮ್. ನಮಸ್ತೆ ಎಲ್ಲ ಆತ್ಮ ಬಂಧುಗಳಿಗೆ ಶುಭೋದಯ. ನಮಸ್ತೆ ಮೇಡಮ್. ನಮಸ್ತೆ. ಓಕೆ, ದಯವಿಟ್ಟು ಕ್ಷಮೆ ಇರಲಿ. 2 ನಿಮಿಷ 3 ನಿಮಿಷಗಳ ವಿಳಂಬಕ್ಕಾಗಿ ಕ್ಷಮೆ ಯಾಚಿಸ್ತಾ, ಬೆಳಗಿನ ಈ ಒಂದು ಅಖಂಡ ಕರ್ನಾಟಕ ವೇದಿಕೆಯಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಂತಹ ಈ ವೇದಿಕೆಯ ಪರಿಚಯಿಸಿಕೊಟ್ಟಂತ ನಿರೂಪಕರಿಗೆ ಮತ್ತು ನಮ್ಮೊಂದಿಗಿರುವ ಎಲ್ಲ ಆತ್ಮ ಬಂಧುಗಳಿಗೆ ಪ್ರೀತಿಪೂರ್ವಕ ಪ್ರಣಾಮಗಳನ್ನ ತಿಳಿಸ್ತಾ, ನಮ್ಮೆಲ್ಲರ ಪರಮ ಗುರು ಆಗಿರುವಂತಹ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರನ್ನ ಕೃತಜ್ಞತಾ ಪೂರ್ವಕವಾಗಿ ಸ್ಮರಿಸುತ್ತಾ, ಇಂತಹ ಅದ್ಭುತ PSSM ಅನ್ನು ಸಂಸ್ಥೆಯಲ್ಲಿ ಮುನ್ನಡೆಯುತ್ತಿರುವ ನಾವೆಲ್ಲರೂ ಬಹಳಷ್ಟು ಸಾಧಕರು. ಈ ಜನ್ಮದಲ್ಲೂ ಹಿಂದಿನ ಹಲವಾರು ಜನ್ಮಗಳಿಂದ ಸಾಧಕರು.
ಆದ್ರಿಂದ PSSN ನ ಸೂತ್ರಗಳು ನಾವ್ ಯಾವಾಗ್ಲೂ ಪಾಲಿಸ್ಬೇಕು. 18 ಸೂತ್ರಗಳಲ್ಲಿ 1ನೇ ಸೂತ್ರ ಧ್ಯಾನ ಆದ್ರೆ 2ನೇ ಸೂತ್ರವೇ ಸ್ವಾಧ್ಯಾಯ. ಆತ್ಮೀಯರೇ, ತಮಗೆಲ್ರಿಗೂ ಗೊತ್ತು, ಒಂದು ಪಿಲ್ಲರ್ ಮೇಲೆ ಯಾವ ಬಿಲ್ಡಿಂಗು ನಿಲ್ಲೋದಿಲ್ಲ. ಆದ್ರಿಂದ ಧ್ಯಾನ ಎಷ್ಟು ಮುಖ್ಯನೋ ಸ್ವಾಧ್ಯಾಯ ಸಜ್ಜನ ಸಾಂಗತ್ಯ ಅಷ್ಟೇ ಮುಖ್ಯ, ಅದಕ್ಕಿಂತಲೂ ಹೆಚ್ಚು ಮುಖ್ಯ ಅಂತ ಪತ್ರಿ ಸರ್ ಹೇಳಿದ್ದಾರೆ. ಹಾಗಾದ್ರೆ ನಾವು ಈಗಾಗ್ಲೇ ನಾವು ಧ್ಯಾನ ಮುಗಿಸಿದೀವಿ. ಈಗ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಸ್ವಾಧ್ಯಾಯ. ಹಾಗಾದ್ರೆ ಸ್ವಾಧ್ಯಾಯಕ್ಕಾಗಿ ನಾವು ಹಲವಾರು ಪತ್ರಿಜಿ ಸರ್ ಅವ್ರದ್ದು ಮತ್ತು ಇತರರ ಪುಸ್ತಕಗಳನ್ನು ಓದಿದ್ರು ಕೂಡ ನಾನು ಯಾಕೆ ಹೇಳ್ತಾ ಇದ್ದೀನಿ, ಇವತ್ತು ನಾನು ಧ್ಯಾನ ಕಸ್ತೂರಿ ಬಗ್ಗೆನೇ ಯಾಕೆ ಹೇಳಕ್ ಬಂದಿದ್ದೀನಿ ಅಂತಂದ್ರೆ, ಪತ್ರಿಜಿ ಸರ್ ಅವರೇ ಹೇಳಿದ್ದಾರೆ, ಪ್ರತಿಯೊಂದು ಭಾಷೆಯಲ್ಲಿ ಅವರ ಪ್ರೀತಿಯ ಪುತ್ರಿ ಇದ್ದಂಗೆ ಅದು. ಆಧ್ಯಾತ್ಮಿಕ ಪುಸ್ತಕಗಳು ಒಂದೊಂದು ಪುಸ್ತಕ ಒಂದು ವಿಷಯವನ್ನ ಮಾತ್ರ ತಿಳಿಸ್ತವೆ, ಆದ್ರೆ ಧ್ಯಾನ ಕಸ್ತೂರಿ ಸಮಗ್ರ ಸಂಪೂರ್ಣ ಮಾಹಿತಿಯನ್ನ ನಮ್ಗೆ ಕೊಡುತ್ತೆ, ಎಲ್ಲ ಜ್ಞಾನವನ್ನ ಕೊಡುತ್ತೆ. ನೋಡ್ರಿ, ಧ್ಯಾನದಿಂದ ಮುಕ್ತಿ ಅಂತ ಎಲ್ಲೂ ಇಲ್ಲ. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. ಅಂದ್ರೆ ನಮಗೆ ಜ್ಞಾನ ಬೇಕು ಅಂದ್ರೆ ನಾವು ಆಧ್ಯಾತ್ಮಿಕ ಪುಸ್ತಕಗಳ ಅಧ್ಯಯನ ಮಾಡ್ಲೇಬೇಕು. ಅದರಲ್ಲಿ ಮುಖ್ಯವಾಗಿ ಧ್ಯಾನ ಕಸ್ತೂರಿ ಅದೊಂದು ಮಾಸ ಪತ್ರಿಕೆ, ನಮ್ಮ ಸಂಸ್ಥೆಯ ಹೆಮ್ಮೆಯ ಪತ್ರಿಕೆ. ಬಹಳಷ್ಟು ಅದ್ಭುತವಾಗಿ ಬಣ್ಣ ಬಣ್ಣಗಳಲ್ಲಿ ಅದ್ಭುತ ಲೇಖನ, ಅತ್ಯದ್ಭುತ ವಿಷಯ ಜ್ಞಾನದೊಂದಿಗೆ ಅದು ಮೂಡಿ ಬರ್ತಾ ಇದೆ. ನಾವು ಅದನ್ನ ಓದದೇ ಇದ್ರೆ, ಧ್ಯಾನ ಕಸ್ತೂರಿ ಓದದೇ ಇದ್ರೆ ಬಹಳಷ್ಟು ಜ್ಞಾನವನ್ನ ಕಳ್ಕೊಂಡಂಗೆ, ಮಿಸ್ ಮಾಡ್ಕೊಂಡಂಗೆ. ಆದ್ರಿಂದ ಕಡ್ಡಾಯವಾಗಿ ನಾವೆಲ್ಲರೂ ಇವತ್ತು ಒಂದು ಸಂಕಲ್ಪ, ನಾನು ಆಮೇಲೆ ಮಾಡಿಸ್ತೀನಿ ನಿಮಗೆ ಧ್ಯಾನಕ್ಕೆ ಕೊಡಿಸಿ, ನಾನು ಕಡ್ಡಾಯವಾಗಿ ಈ ಧ್ಯಾನ ಕಸ್ತೂರಿ ಬಗ್ಗೆನೇ ಒಂದು ಸಂಕಲ್ಪ ಧ್ಯಾನ, ಮೊದ್ಲು ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದು ಯಾವಾಗ ಆರಂಭವಾಯ್ತು, ಅದ್ರಲ್ಲಿ ಏನಿದೆ, ನಾವ್ ಯಾಕೆ ಓದ್ಬೇಕು ಅನ್ನೋದನ್ನ. ಇದು ಧ್ಯಾನ ಕಸ್ತೂರಿ ಸುಮಾರು 15, 16, 17 ವರ್ಷಗಳ ಹಿಂದೆನೆ ಶುರುವಾಗಿತ್ತು. ಅದರ ಮೊದಲ ಹೆಸರು ಧ್ಯಾನ ಕರ್ನಾಟಕ ಅಂತ ಆಗಿತ್ತು. ಇದು ನಾನು ನಿಮಗೆ ಒಂದೆರಡು ಸಂಚಿಕೆನ, ಹಳೆ ಸಂಚಿಕೆ ತೋರಿಸ್ತಾ ಇದ್ದೀನಿ. 2006ರಲ್ಲಿ ಧ್ಯಾನ ಕರ್ನಾಟಕ ಅಂತ ಇದೆ. ಇದು 2009ರ ಸಂಚಿಕೆಯನ್ನ ತೋರಿಸ್ತಾ ಇದ್ದೀನಿ. ಅವಾಗ ಧ್ಯಾನ ಕಸ್ತೂರಿ ಆಗ್ಬಿಟ್ಟಿತ್ತು. ಸರಿ, 6ರ ಸಂಚಿಕೆ ನಾವು ಆಂಟಿಕ್ ಪೀಸ್ ಅಂತೀವಿ. ಎಷ್ಟು ಚೆನ್ನಾಗಿದೆ, ಇದರಲ್ಲಿ ವಿಷಯಗಳನ್ನ ನೋಡೋಣ ನಾವು ಒಂದಷ್ಟು. ಯಾಕೆಂದ್ರೆ ಧ್ಯಾನ ಕಸ್ತೂರಿನ ಯಾಕೆ ಓದ್ಬೇಕು ಅಂದ್ರೆ, ಫಸ್ಟ್ ಪತ್ರಿಜಿಯ ವಾಣಿಯಿಂದ ಸ್ಟಾರ್ಟ್ ಆಗುತ್ತೆ ಅದು. ಆಮೇಲೆ ಸಂಪಾದಕೀಯ ಅದ್ಭುತವಾಗಿ ಇಡೀ ಪುಸ್ತಕದಲ್ಲಿರುವ ಲೇಖನಗಳ ಒಂದು ಸಂಕ್ಷಿಪ್ತ ಸಾರವೇ ಸಂಪಾದಕೀಯ ಆಗಿರುತ್ತೆ. ಅದಲ್ಲದೆ ಪ್ರತಿ ಸಂಚಿಕೆಯಲ್ಲಿ ಒಂದೆರಡು ಪುಟ ವಿದ್ಯಾರ್ಥಿಗಳಿಗಾಗಿನೇ ಮೀಸಲಾಗಿರುತ್ತೆ, ಒಂದೆರಡು ಪುಟ ಸಸ್ಯಾಹಾರದ ಮಹತ್ವವನ್ನು ಹೇಳುತ್ತೆ, ಒಂದೆರಡು ಪುಟ ಪಿರಮಿಡ್ ಶಕ್ತಿ ಬಗ್ಗೆ ಹೇಳುತ್ತೆ, 1-4 ಪುಟಗಳು ಧ್ಯಾನದ ಅನುಭವಗಳನ್ನ ಹೇಳುತ್ತೆ, ಮತ್ತು ನಮ್ಮ ಇಡೀ ಕರ್ನಾಟಕದಲ್ಲಿ ನಡೆದಂತಹ ಧ್ಯಾನ ಕಾರ್ಯಕ್ರಮಗಳು, ಸಸ್ಯಾಹಾರ ರ್ಯಾಲಿಗಳ ಬಗ್ಗೆ ಹೇಳುತ್ತೆ, ಹೊಸ ಪುಸ್ತಕಗಳನ್ನ ಪರಿಚಯಿಸುತ್ತೆ, ರಮಣ ಮಹರ್ಷಿಗಳೊಂದಿಗೆ ಚರ್ಚೆ ಇರುತ್ತೆ, ಮಂಕುತಿಮ್ಮನ ಕಗ್ಗ ಇರುತ್ತೆ, DVG ಅವ್ರದ್ದು, ಏನೆಲ್ಲ ಇರುತ್ತೆ ಅದರಲ್ಲಿ, ಅದ್ಭುತ ಲೇಖನಗಳು ಇರ್ತವೆ. ಆದ್ರಿಂದ ಪ್ರತಿ ತಿಂಗಳ ನಾವೆಲ್ಲರೂ ಧ್ಯಾನ ಕಸ್ತೂರಿಯನ್ನ ಓದ್ಲೇಬೇಕು, ಓದ್ಬೇಕು ಮತ್ತೆ ಓದಿಸ್ಬೇಕು, ಬೇರೆಯವ್ರಿಗೂ ಹೇಳ್ಬೇಕು. ನಾನು ಅದಕ್ಕೆ ಬಹಳಷ್ಟು ಜನರಿಗೆ ಧ್ಯಾನ ಕಸ್ತೂರಿ, ಹೊಸಬರಿಗೆ ಬಂದವ್ರಿಗೆ ಕೂಡ ಧ್ಯಾನ ಕಸ್ತೂರಿ ಅನ್ನೋ ಪತ್ರಿಕೆ ಇದೆ, ನಾನು ಅದಕ್ಕೆ ಸಬ್ಸ್ಕ್ರೈಬರ್ ಆಗ್ಬೇಕು ಅನ್ನೋದು ಕೂಡ ಅವರಿಗೆ ಅರಿವಿಲ್ಲ, ಗೊತ್ತಿಲ್ಲ. ಗೊತ್ತಾದ್ರೆ ಅವ್ರು ಮೊದ್ಲು ಮಾಡಿಬಿಡ್ತಾರೆ. ಆ ತಿಳುವಳಿಕೆ ಕೊಡೋದಷ್ಟೇ. ಒಂದು ಸಲ ಗೊತ್ತಾದ್ರೆ, ಮೊನ್ನೆ ಸೆಷನ್ ಅಲ್ಲಿ ಅದೇ ಹೇಳಿದ್ರು, ನಮ್ಗೆ ಗೊತ್ತೇ ಇಲ್ಲ. ಗೊತ್ತಾದ್ರೆ ಎಲ್ರೂ ಮಾಡಿಸ್ತಾರೆ ಅದನ್ನ. ಆದ್ರಿಂದ ಅದ್ರ ಪರಿಚಯವನ್ನು ಮಾಡೋಣ ಅನ್ನೋ ದೃಷ್ಟಿಯಿಂದನೇ ನಾನು ಇದು ಅವಕಾಶ ಕೊಡಿ ಅಂತ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಈ ಧ್ಯಾನ ಕರ್ನಾಟಕ ನಾನು ಕಳೆದ ಒಂದು ಸಂಚಿಕೆಯಲ್ಲಿ, ಈ ಸಂಚಿಕೆ ಮೊನ್ನೆ ಸಂಚಿಕೆ ಅಂದ್ರೆ ಜನವರಿ ಸಂಚಿಕೆಯನ್ನ ಪರಿಚಯಿಸಿದ್ದೆ ನಾನು. ಅದಕ್ಕೆ ಮತ್ತೆ ಅದೇ ಸಂಚಿಕೆ ಯಾಕೆ ಅಂತ ನನಗೆ ಅನಿಸಿತ್ತು. ಸಾರಿ, ಜನವರಿ ಸಂಚಿಕೆ ಇದಲ್ಲ, ಇದು ಶಿಕ್ಷಕರ ದಿನಾಚರಣೆಯ ವಿಶೇಷ ಸಂಚಿಕೆ, ಜಾನ್ವರಿ ಸಂಚಿಕೆ. ಇದು ಮೊನ್ನೆ ಜನವರಿಯಲ್ಲಿ ಬಂದಿರೋದು. ಡಿಸೆಂಬರ್ನಲ್ಲಿ ಏನೋ ಕಡತಾಲದಲ್ಲಿ ಅದ್ಭುತ ಧ್ಯಾನ ಮಹಾಚಕ್ರ ನಡೀತು 11 ದಿನ. ನಿಜ ಹೇಳ್ತೀನಿ, ಆ 11 ದಿನಗಳಲ್ಲಿ ಒಂದು ಅದ್ಭುತ ವಿಡಿಯೋಗಳು ಮಾಡಿದ್ರು ಪತ್ರಿಜಿ ಸರ್ ಅವರ ವಿಡಿಯೋಗಳು, PMC ತೆಲುಗುದವರು. ಸುಮಾರು 1 ತಿಂಗಳ ಕಷ್ಟಪಟ್ಟು ಬೇರೆ ಬೇರೆ ವಿಡಿಯೋ ಪತ್ರಿ ಸರ್ ಅವರು ಬೇರೆ ಬೇರೆ ಕಡೆ ಮಾತಾಡಿರೋದನ್ನೆಲ್ಲ ಸಂಗ್ರಹ ಮಾಡಿ, ಒಂದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದೊಂದು ವಿಡಿಯೋಗಳನ್ನ ಮಾಡಿ, ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಪತ್ರಿಜಿ ಸರ್ ಅವರ ಮೆಸೇಜ್, ಅವರು ಲೈವ್ ಆಗಿ ಇಲ್ಲದೆ ಇರೋದ್ರಿಂದ ಅವ್ರ ಮೆಸೇಜ್ಗಳನ್ನ ನಾವು ಮಿಸ್ ಮಾಡ್ಕೋಬಾರ್ದು ಅಂತೇಳಿ ಅವ್ರ ಮೆಸೇಜ್ ನ ಕ್ರೋಢೀಕರಿಸಿ ಮಾಡಿದ್ರು. ಇಷ್ಟು ಪರಿಶ್ರಮ ಇದೆ ಅಂದ್ರೆ ಆ ವಿಷಯದಲ್ಲಿ, ಅದಕ್ಕೆ ಮತ್ತೆ ಸಪರೇಟ್ ವಿಡಿಯೋಗಳು, ಸೀನರಿಗಳು ಅದಕ್ಕೆ ಅಟ್ಯಾಚ್ ಮಾಡಿದ್ರು. ಇಷ್ಟು ಅದ್ಭುತವಾಗಿ ಮಿಸ್ ಮಾಡ್ಕೊಳಕ್ ಇಷ್ಟನೇ ಆಗ್ತಿರ್ಲಿಲ್ಲ ಆ ಮೆಸೇಜ್ನ. ಆ ಎಲ್ಲ ಮೆಸೇಜ್ಗಳನ್ನ ನಮಗೆ ಈ ಒಂದು ಸಂಚಿಕೆಯಲ್ಲಿ ಕನ್ನಡಕ್ಕೆ ಅನುವಾದಿಸಿ ಕೊಟ್ಟಿದ್ದಾರೆ BK ಉಮಾ ಲೋಕೇಶ್ ಮೇಡಮ್ ಅವರು.
ಅವರಿಗೆ ಅನಂತ ಕೃತಜ್ಞತೆಗಳು ತಿಳಿಸಕ್ ಇಷ್ಟಪಡ್ತಾ ಇದ್ದೀನಿ. ಇಷ್ಟು ಅದ್ಭುತವಾಗಿ ನಾವಲ್ಲಿ ಕೇಳ್ಕೊಂಡ್ ಬಂದಿದೀವಿ. 10 ದಿನ ಇದ್ದೆ ನಾನು ಧ್ಯಾನ ಮಹಾಚಕ್ರದಲ್ಲಿ, ಕೇಳಿದೀವಿ, ಆದ್ರೆ ಮತ್ತೆ ಮರೆತು ಹೋಗ್ತೀವಿ. ಇದು ನಮ್ಗೆ ಪ್ರಿಂಟ್ ಆಗಿ ನನ್ ಜೊತೆ ಇರುತ್ತೆ. ಒಂದು. ಎರಡನೇದ್ದು, ಈ ಸಂಪಾದಕರಿಗೆ ಕೂಡ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಪ್ರತಿಯೊಂದು ಪುಟವು ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ಮುಖ್ಯವಾಗಿ ನಾವು ಈ ತಿಂಗಳಲ್ಲಿ ಅಂದ್ರೆ ಡಿಸೆಂಬರ್ ತಿಂಗಳಲ್ಲಿ ಒಬ್ಬ ಮಹಾನ್ ಚೇತನವನ್ನ ಕಳ್ಕೊಂಡ್ವಿ. ತಮಗ್ ಗೊತ್ತಿರುವಂತದ್ದು ಜ್ಞಾನದ ನಡೆದಾಡುವ ದೇವರು ಅಂತಾನೆ ಹೆಸರು ಮಾಡಿದಂತ ಸಿದ್ದೇಶ್ವರ ಸ್ವಾಮೀಜಿ ಅವರು, ವಿರಾಗಿ. ಅವರ ಒಂದು ಹೇಗೆ ಅಂತಿಮ ಯಾತ್ರೆ ಹೇಗಿತ್ತು, ಒಬ್ಬ ಮಹಾಯೋಗಿಗಳ ಅಂತಿಮ ಯಾತ್ರೆ ಹೇಗಿರುತ್ತೆ, ಅಷ್ಟು ಸರಳ ಜೀವಿಯನ್ನ ಪರಿಚಯಿಸುವ ಮತ್ತು ಮುಖ್ಯವಾಗಿ ಅವರ ನುಡಿಗಳನ್ನ, ಅವ್ರು ಹೇಳಿದಂತಹ ನುಡಿಮುತ್ತುಗಳಿದಾವೆ. ನನ್ಗೆ ಮೊದಲನೇ ಒಂದು ನುಡಿಮುತ್ತು ಸಾಕು ನಮ್ಮ ಬದುಕಿಗೆ. ಏನಂತ ಹೇಳಿದಾರೆ ಅಂದ್ರೆ, ಈ ಪ್ರಪಂಚದಲ್ಲಿ ಒಳ್ಳೆಯದನ್ನೆಲ್ಲ ಹೇಳಿ ಆಗಿದೆ, ಉಳಿದಿರೋದು ಆಚರಣೆ ಅಷ್ಟೇ. ನಿಜ, ಪತ್ರಿಸರ ಅದೇ ಆಚರಣೆನೇ ಮುಖ್ಯ. ಟನ್ಸ್ ಆಫ್ ನಾಲೆಜ್ ಅಲ್ಲ, ಔನ್ಸ್ ಆಫ್ ಆಚರಣೆ. ಅಂದ್ರೆ ಇಷ್ಟೇ ಆದ್ರೂ ಪರವಾಗಿಲ್ಲ, ನಾವ್ ಎಷ್ಟು ಜ್ಞಾನ ತಿಳ್ಕೊಂಡಿವೋ ಆ ಜ್ಞಾನವನ್ನು ಆಚರಣೆಯಲ್ಲಿ ಇಟ್ಕೋಬೇಕು, ಬರೀ ಹೇಳೋದು ತಿಳ್ಕೊಳ್ಳೋದು ಅಲ್ಲ. ಆದ್ರಿಂದ ಇಷ್ಟು ಅದ್ಭುತವಾಗಿ ಮೂಡಿ ಬಂದಿರುವ ಈ ಪುಸ್ತಕದಲ್ಲಿ ಪತ್ರಿಜಿ ಸರ್ ಅವರು ಫಸ್ಟ್ ಭೂಮಿ ಎಲ್ಲರಿಗೆ ಒಂದು ಪಾಠಶಾಲೆ, ಬಹಳ ಅದ್ಭುತ ಲೇಖನ ಇದು. ಮೊದಲನೇ ದಿನನೇ ಅಲ್ಲಿ 10 ದಿನ ಇರುತ್ತಲ್ಲ, ಡೈಲಿ ಆಗಿರೋದ್ರಿಂದ ಮೊದಲನೇ ದಿನ, ಯಾಕಂದ್ರೆ ಈ ಭೂಮಿ ಅನ್ನೋದು ಪಾಠಶಾಲೆ, ನಾವೆಲ್ಲರೂ ಪಾಠ ಕಲಿಯೋದಕ್ಕೆ ಬಂದಿದೀವಿ ಇಲ್ಲಿಗೆ. ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿದೆ ಅಂದ್ರೆ, ಭೀಷ್ಮ ಪಿತಾಮಹ ಯಾಕೆ ಬಂದ್ರು, ಮಹಾಭಾರತದ ಒಂದು ಅದ್ಭುತ ಪಾತ್ರ ಭೀಷ್ಮ. ಯಾಕೆ ಬಂದ್ರು ಭೂಮಿಗೆ ಅಂದ್ರೆ, ಅವ್ರು ಹೇಳ್ತಾರೆ, ಭೀಷ್ಮ ಶರಶಯ್ಯಲ್ಲಿದ್ದರು, ಅಂದ್ರೆ ಬಾಣಗಳ ಹಾಸಿಗೆ ಮೇಲಿದ್ದರು, ಯಾರನ್ನೂ ದೂಷಿಸದೆ ಬಂದದ್ದನ್ನು ಸ್ವೀಕರಿಸುವುದು ಹೇಗೆ ಎಂದು ಕಲಿಯಲು ಭೂಮಿಗೆ ಬಂದಿದ್ದರು. ಅದೇ ರೀತಿ ಜೀಸಸ್ ಅವರು ಯಾಕೆ ಭೂಮಿಗೆ ಬಂದಿದ್ರು ಅಂದ್ರೆ, ಶಿಲುಬೆಗೆ ಹಾಕಿ ಮೊಳೆಗಳನ್ನು ಒಡೆದಿದ್ದರು, ಅಂತಹ ಪರಿಸ್ಥಿತಿಯಲ್ಲೂ ಕಿರುನಗೆ ಸೂಸುವುದು ಹೇಗೆ ಎಂದು ಕಲಿಯಲು ಭೂಮಿಗೆ ಬಂದಿದ್ದರು. ಹಾಗಾದ್ರೆ ನಾವೆಲ್ಲರೂ ಈ ಭೂಮಿಗೆ ಬಂದಿದೀವಿ ಅಂದ್ರೆ, ನಾವು ಕೆಲವು ಪಾಠಗಳನ್ನ ಕಲಿಯೋದಕ್ಕೆ, ಕೆಲವು ಅನುಭವಗಳನ್ನ ಹೊಂದೋದಕ್ಕೆ ಬಂದಿದೀವಿ. ನಮ್ಮ ಜೀವನದಲ್ಲಿ ಏನೇ ಆದ್ರೂ ಅದೊಂದು ಅನುಭವ, ಅದೊಂದು ಪಾಠ ಅಷ್ಟೇ, ಅದು ಬಿಟ್ರೆ ಮತ್ತೇನೂ ಇಲ್ಲ. ಆದ್ರಿಂದ ನಾವು ವಿನಯ ವಿಧೇಯತೆಯನ್ನ ಕಲಿಯೋದಕ್ಕಾಗಿ ಬಂದಿದೀವಿ. ಅನಗತ್ಯಗಳ ಮಾತುಗಳನ್ನು ಆಡದಿರಲು ಕಲಿಬೇಕು ಅಂತ ಬಂದಿದೀವಿ. ಯಾವುದಕ್ಕೆ ಅತಿಯಾಗಿ ಪ್ರತಿಕ್ರಿಯೆ ನೀಡದೆ ಇರುವುದನ್ನ ಕಲಿಯೋದಕ್ಕೆ ಬಂದಿದೀವಿ. ಎಷ್ಟು ಚೆನ್ನಾಗಿ ಹೇಳ್ತಾರೆ, ತಾವರೆ ಎಲೆಯ ಮೇಲಿನ ನೀರಿನ ಬಿಂದುವಿನಂತೆ ಪದ್ಮ ಪತ್ರ ಮೀವಾಂಬಸ, ಅಂದ್ರೆ ಸುಖ ದುಃಖಗಳಲ್ಲಿ, ಜಯ ಅಪಜಯಗಳಲ್ಲಿ, ಹುಟ್ಟು ಸಾವುಗಳಲ್ಲಿ ನಾವು ಸಮತ್ವದಿಂದ ಇರುವುದನ್ನು ಕಲಿಯಲು ಬಂದಿದ್ದೇವೆ. ಅದ್ರಿಂದ ಈ ತರ ಒಂದು ಲೇಖನ ಆಯ್ತು ನಾನು ನಿಮ್ಗೆ ಹೇಳ್ತಾ ಇರೋದು. ಈ ತರ 10 ಅದ್ಭುತ ಲೇಖನಗಳು. ಇಷ್ಟು ಇದರಲ್ಲಿ ನಿಜವಾಗ್ಲು ನಾವು ಒಂದು ನ್ಯೂಸ್ ಪೇಪರ್ ತಗೋತೀವಿ, 5 ರೂಪಾಯಿ 6 ರೂಪಾಯಿ ಆಗಿದಾವೆ. ಇವತ್ತಿನ ನ್ಯೂಸ್ ಪೇಪರ್ ನಾಳೆನ ವೇಸ್ಟ್ ಪೇಪರ್ ಅಲ್ಲ, ನಾನ್ ಹೇಳ್ತೀನಿ ಇವತ್ತಿಂದೇ ನ್ಯೂಸ್ ಪೇಪರ್ ಇವತ್ತೇ ವೇಸ್ಟ್ ಪೇಪರ್ ಅಂತ ಹಿಂಗ ತಿರುವಿ ಹಾಕ್ಬಿಡ್ತೀನಿ, ಎಲ್ಲವನ್ನ ಮುಗಿದೋಯ್ತು, ಅದು ವೇಸ್ಟ್ ಪೇಪರ್. ಆದ್ರೆ ಧ್ಯಾನ ಕಸ್ತೂರಿ 12ರ ಸಂಚಿಕೆ 6ರ ಸಂಚಿಕೆ ನನ್ನ ಹತ್ರ ಇಟ್ಟುಕೊಂಡಿದ್ದೀನಿ ಅಂದ್ರೆ, 6 ಅಂದ್ರೆ ಎಷ್ಟು ವರ್ಷ ಆಯ್ತು, 16 ವರ್ಷದ ಹಿಂದಿನ ಪೇಪರ್ ಇವತ್ತಿಗೂ ಐತಿ, ಜ್ಞಾನ ಕೊಡ್ತಾ ಇದೆ ನನಗೆ. ಆದ್ರಿಂದ ನಾವಷ್ಟೇ ಅಲ್ಲ, ಧ್ಯಾನ ಕಸ್ತೂರಿಗೆ ಚಂದದಾರರಾಗ್ಬೇಕಾಗಿರೋದು, ಎಲ್ಲರನ್ನ ಮಾಡಿಸ್ಬೇಕು. ಇದೇ ಒಂದು ಆಂದೋಲನ ಆಗ್ಬೇಕು. PSSM ಯಾವತ್ತೂ ಆಂದೋಲನ, ಈಗ ಧ್ಯಾನ ಕಸ್ತೂರಿ ಆಂದೋಲನ. ಕಸ್ತೂರಿ ಪದ ಹೇಗಿದೆ ನೋಡಿ, ಪರಿಮಳ. ಈ ಧ್ಯಾನದ ಪರಿಮಳವನ್ನ ಎಲ್ಲ ಕಡೆ ಹರಡೋದಕ್ಕೆ ಧ್ಯಾನ ಕಸ್ತೂರಿ ಬೇಕೇ ಬೇಕು ನಮಗೆ. ಆದ್ರಿಂದ ಶಾಲೆ ಕಾಲೇಜುಗಳಲ್ಲಿ, ಗ್ರಂಥಾಲಯಗಳಿಗೆ ಮುಟ್ಟಬೇಕು ಈ ಪುಸ್ತಕ. ಈಗ ಕರ್ನಾಟಕದ ಎಲ್ಲ ಗ್ರಂಥಾಲಯ, ಸಾರ್ವಜನಿಕ ಗ್ರಂಥಾಲಯ, ಶಾಲಾ ಕಾಲೇಜುಗಳಲ್ಲಿ ಗ್ರಂಥಾಲಯ ಮುಟ್ಟಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲ ಪಿರಮಿಡ್ ಮಾಸ್ಟರ್ಗಳು ಬದ್ಧರಾಗಿ ಯೋಧರಂತೆ ಕೆಲಸ ಮಾಡ್ಬೇಕು ಈಗ. ಆದ್ರಿಂದ ಇದ್ರಲ್ಲಿ ಎರಡನೇದ್ದು ನಾನು ಸುಮ್ನೆ ಒಂದೆರಡು ಅಷ್ಟೇ ಹೇಳ್ತೀನಿ ಈ ಸಂಚಿಕೆದ್. ನಾನು ನಿಮಗೆ ಆಕ್ಚುಲಿ ಇಡೀ ಸಂಚಿಕೆ ಬೇರೆನೆ ಹೇಳ್ತೀನಿ. ಆದ್ರಿಂದ ಇಲ್ಲಿ ಸತ್ಯ ಧರ್ಮ, ಚತುರ್ವಿಧ ಪುರುಷಾರ್ಥಗಳು, ಸಸ್ಯಾಹಾರಿ ಭವ, ಬಹಳ ಅದ್ಭುತವಾಗಿ ಸಂಕಲ್ಪ ಶಕ್ತಿ. ನಾನು ಯಾಕೆ ವಿವರಿಸಂಗಿಲ್ಲ ಅಂದ್ರೆ, ಈ ಸಂಚಿಕೆ ನಿಮಗೆ ಸಿಗುತ್ತೆ, ನೀವು ಓದ್ಕೋಬಹುದು. ಕಳೆದ ತಿಂಗಳದೇ ಬಂದದ್ದೇ ಇದು ಜನವರಿ ಸಂಚಿಕೆ, ಆದ್ರೆ ಈ ಸಂಚಿಕೆ ನಿಮಗೆ ಸಿಗೋದಿಲ್ಲ. ಇದು 6ರ ಸಂಚಿಕೆ, 2006ರ ಸಂಚಿಕೆ. ಆದ್ರಿಂದ ಇದರಲ್ಲಿ ವಿಷಯಗಳನ್ನ ನಾನು ತಮ್ಮ ಜೊತೆ ಕೆಲವನ್ನ ಹಂಚಿಕೊಳ್ತೇನೆ. ಮೊದಲನೇದಾಗಿ ಇದು ಖುಷಿ ಆಗುತ್ತೆ, 2006ರಲ್ಲಿ ಈ ಸಂಚಿಕೆ, ಓಕೆ ಸಾರಿ, ಅದಕ್ಕಿಂತ ಮುಂಚೆ 2005ರ ಸಂಚಿಕೆಯನ್ನ ಪರಿಚಯಿಸಿ 6ಕ್ಕೆ ಹೋಗ್ತೀನಿ ನಾನು. 2005ರಲ್ಲಿ ಆಗಸ್ಟ್ ಸಂಚಿಕೆ ಆಗಿರೋದ್ರಿಂದ ಬಹಳ ಅವತ್ತು ಸಂಪಾದಕರು ಇದಕ್ಕೆ ಯಾರಾಗಿದ್ರು ಅಂದ್ರೆ ಡಾಕ್ಟರ್ ಜೀವಂದರ್ ಕೇತಪ್ಪ ಸರ್ ಅವರಾಗಿದ್ರು. ಡಾಕ್ಟರ್ ಜೀವಂದರ್ ಕೇತಪ್ಪ ಸರ್ ಈ ಸಂಚಿಕೆಗೂ ಸಂಪಾದಕರು, ಆದ್ರೆ ಇಲ್ಲಿ
ಅತಿಥಿ ಸಂಪಾದಕರು ಅಂತೇಳಿ ಇದು 1 ತಿಂಗಳ ಮಾತ್ರಕ್ಕೆ. ಇಲ್ಲಾಂದ್ರೆ ಡಾಕ್ಟರ್ ಎ ಸತ್ಯನಾರಾಯಣ ಸರ್ ಅವರೇ ಸಂಪಾದಕರಾಗಿದ್ದಾರೆ. ಹೊಸ ಯೋಜನೆ ಅಂದ್ರೆ 1 ತಿಂಗಳು ಒಬ್ಬೊಬ್ಬರಿಗೆ ಸಂಪಾದಕೀಯ ಕೊಡ್ತಾ ಇದೆ ಸಂಪಾದಕ. ಈ ಸರ ಅವರೇ ಆಗಿದ್ದಾರೆ. ಸರ್ ಕೇತಪ್ಪ ಸರ್ ಅವರು ಇದು ಬರೆದಾಗ ನನ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ, ಯಾರಾದ್ರೂ ಆನ್ಸರ್ ಮಾಡ್ತಿದ್ರೆ ಮಾಡ್ಬೋದು ಇದ್ರಲ್ಲಿ. ನಾವು ಅವಾಗ 2005ರಲ್ಲಿ ಸ್ವಾತಂತ್ರ್ಯದ ವಜ್ರ ಮಹೋತ್ಸವದ ಹೊಸ್ತಿಲಲ್ಲಿದ್ದೆವು. ಈಗ ಯಾವ ಮಹೋತ್ಸವದಲ್ಲಿದ್ದೀವಿ ಹೇಳಿ ನೋಡೋಣ. ಸ್ವಾತಂತ್ರ್ಯದ ಯಾವ ಮಹೋತ್ಸವ ಆಚರಿಸ್ಕೊಳ್ತಾ ಇದೀವಿ ಈ ವರ್ಷ ನಾವು? ಅಮೃತ ಮಹೋತ್ಸವ. ವೆರಿ ಗುಡ್, ಥ್ಯಾಂಕ್ ಯು. ಅಮೃತ ಮಹೋತ್ಸವ. ತಮ್ಗೆ ಎಲ್ರಿಗೂ ಗೊತ್ತು, 25 ವರ್ಷಕ್ಕೆ ರಜತ ಮಹೋತ್ಸವ, 50ಕ್ಕೆ ಸುವರ್ಣ ಮಹೋತ್ಸವ, 60ಕ್ಕೆ ವಜ್ರ ಮಹೋತ್ಸವ. ಆ ಸಂಚಿಕೆಯಲ್ಲಿ ಅವರ ಸಂಪಾದಕೀಯದ 2 ಲೈನ್ಗಳನ್ನ ನಾನು ಹೇಳ್ತೀನಿ, ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಸಂಪಾದಕೀಯ ಅಂದ್ರೆ. ನಮ್ಮ ದೇಶವಿಂದು ಸ್ವಾತಂತ್ರ್ಯದ ವಜ್ರ ಮಹೋತ್ಸವದ ಹೊಸ್ತಿಲಲ್ಲಿದೆ. ನಾವೆಲ್ಲರೂ ಹಿಂದಿನ ಜನ್ಮಗಳಲ್ಲಿ ನಮ್ಮ ದೇಶವನ್ನು ಗುಲಾಮಗಿರಿಯಿಂದ ಮುಕ್ತಗೊಳಿಸಲು ಸ್ವಾತಂತ್ರ್ಯ ಆಂದೋಲನದಲ್ಲಿ ಭಾಗವಹಿಸಿದ್ದೇವೆ. ಎಷ್ಟೋ ಜನ ನಾವು ಅವತ್ತಿನ ದಿನಗಳು, ಯಾಕಂದ್ರೆ ಎಷ್ಟೋ ಜನ್ಮಗಳನ್ನ ದಾಟಿ ಬಂದಿದೀವಿ ಅಂದ್ರೆ, ಒಂದು ಜನ್ಮ ಸ್ವಾತಂತ್ರ್ಯ ಹೋರಾಟದಲ್ಲೂ ಇರಬಹುದು ನಮ್ದು, ಎಷ್ಟೋ ಜನ ನಾವ್ ಇರ್ಬೋದು. ಆದರೆ ನಾವೀಗ ಸ್ವಾತಂತ್ರ್ಯಕ್ಕಾಗಿ ಹೋರಾಡಬೇಕಾಗಿಲ್ಲ, ಯಾವ್ದಕ್ಕಾಗಿ ಹೋರಾಡಬೇಕಾಗಿದೆ. ಈಗ ಇನ್ನೊಂದು ಸ್ವಾತಂತ್ರ್ಯದ ಮಹಾನ್ ಆಂದೋಲನದ ಅವಶ್ಯಕತೆ ಇದೆ, ಅದುವೇ ಅಜ್ಞಾನದಿಂದ ಮುಕ್ತಿ. ನಾವು ಅಜ್ಞಾನದಿಂದ ಸ್ವಾತಂತ್ರ್ಯ ಪಡಿಬೇಕಾಗಿದೆ. ಇದು ಮೊದಲಿಗಿಂತ ಹೆಚ್ಚು ಮಹತ್ವಪೂರ್ಣವಾದುದು. ನಾವೆಲ್ಲರೂ ನಮ್ಮ ಮನಸ್ಸಿನ ಗುಲಾಮರಾಗಿದ್ದೇವೆ. ನೋಡ್ರಿ, ಆದ್ರಿಂದ ಮನಸ್ಸಿನಲ್ಲಿ ಅದೆಷ್ಟೋ ರಾಕ್ಷಸೀಯ ಆಲೋಚನೆಗಳು, ಅನಿಷ್ಟ ಆಲೋಚನೆಗಳು, ಬೇರೆ ಯಾರಿಗೂ ಹಾನಿ ಮಾಡಲಿ ಬಿಡಲಿ, ಅದು ಮೊದಲು ನಮಗೆ, ಅವುಗಳಿಂದ ನಾವು ಬಿಡುಗಡೆ ಹೊಂದುವವರೆಗೂ ನಮಗಂತೂ ಹಾನಿ ಮಾಡುತ್ತವೆ. ಆದ್ದರಿಂದ ನಿರಂತರ ಆಕ್ರಮಣ ಮಾಡುತ್ತಲೇ ಇರುತ್ತವೆ. ಆಲೋಚನೆಗಳಿಂದ ಬಿಡುಗಡೆ ಹೊಂದಬೇಕೆಂದರೆ ಧ್ಯಾನ ಒಂದೇ ಪರಮ ಮಾರ್ಗ. ಎಷ್ಟು ಚೆನ್ನಾಗಿದ್ದು ಸಂಪಾದಕೀಯ ಇದೆ, ನನಗೆ ಇಷ್ಟ ಆಯ್ತು. ಆದ್ರೆ ಇಡೀ ಸಂಪಾದಕೀಯನೇ ಹೇಳ್ತಾ ಹೋದ್ರೆ ನನಗೆ ಮತ್ತೆ ಸಮಯ ಆಗೋದಿಲ್ಲ. ಮುಂದಿನ ಒಂದು ಲೇಖನಕ್ಕೆ ಹೋಗೋಣ. 2005ರಲ್ಲಿ ಮೃತ್ಯುವೇ ಇಲ್ಲ, ನೋ ಡೆತ್. ನಿಮ್ಗೆ ಗೊತ್ತಿರಬಹುದು, ಪತ್ರಿ ಸರ್ ಅವ್ರ ಬುಕ್ ಅದ್ಭುತವಾಗಿ ಇಂಗ್ಲಿಷ್ ನಲ್ಲಿದೆ. ನೋ ಡೆತ್, ಎನ್ಲೈಟ್ಮೆಂಟ್ ಆನ್ ನೋ ಡೆತ್ ಅಂತ ಒಂದು ಪುಸ್ತಕ ಇದೆ. ಚಿಕ್ಕದಾದ್ರೂ ಬಹಳ ಚೆನ್ನಾಗಿದೆ, ಅದು ಓದ್ಬೇಕು ಅದನ್ನ. ಆ ಮೃತ್ಯುವೇ ಇಲ್ಲ, ನೋ ಡೆತ್ ಅನ್ನೋ ಒಂದು ಬ್ರಹ್ಮರ್ಷಿ ಪತ್ರಿಜಿ ಅವರ ಲೇಖನವನ್ನ ಕನ್ನಡಕ್ಕೆ ಅನುವಾದಿಸಿ ನಮಗೆ ಲಕ್ಷ್ಮೀ ನಟರಾಜನ್ ಅವರು ಕೊಟ್ಟಿದ್ದಾರೆ. ಒಂದು 4-6 ಪುಟಗಳು ನೋ ಡೆತ್ ಬಗ್ಗೆ ಇದ್ರೆ, ಮುಂದಿಂದು ನಾನು ಮೃತ್ಯುವನ್ನು ಕಲಿಸುತ್ತೇನೆ ಅಂತ ಓಶೋ ಅವರ ಪುಸ್ತಕ. ಓಶೋ ಅವ್ರದ್ದು ಒಂದು ಪುಸ್ತಕದ ಇಡೀ ಅಧ್ಯಾಯವನ್ನ ಇದರಲ್ಲಿ ಕೊಟ್ಟಿದ್ದಾರೆ. ಯಾಕೆಂದ್ರೆ ಮೃತ್ಯು ಇಲ್ವೇ ಇಲ್ಲ, ನೋ ಡೆತ್ ಯಾಕೆ ಅಂತೀವಿ ಅಂದ್ರೆ, ಶರೀರಕ್ಕೆ ಮಾತ್ರ ಸಾವು, ಶರೀರಕ್ಕೆ ಮಾತ್ರ ಅಂತ್ಯ. ಆದ್ರಿಂದ ಅದ್ರ ಬಗ್ಗೆ ಬಹಳಷ್ಟು ಪಾಪ ಎಷ್ಟೋ ಜನ ನನಗೆ ಏನ್ ಅನ್ಸುತ್ತೆ ಅಂದ್ರೆ, ಭಯದಲ್ಲೇ ಬದುಕ್ತಾ ಇದಾರೆ. ಅತ್ಯಂತ ಹೆಚ್ಚು ಜನರನ್ನ ಕಾಡುತ್ತಿರುವ ದೊಡ್ಡ ಭಯ, ಕೆಲವ್ರಿಗೆ ನೀರಂದ್ರೆ ಭಯ, ಕತ್ಲಂದ್ರೆ ಭಯ, ಜೀವನ ಅಂದ್ರೆ ಭಯ, ಮದುವೆ ಅಂದ್ರೆ ಭಯ, ಫ್ಯೂಚರ್ ಅಂದ್ರೆ ಭಯ, ಉದ್ಯೋಗ. ಆದ್ರೆ ಅತ್ಯಂತ ಹೆಚ್ಚು ಭಯ, ಎಲ್ಲರನ್ನ ಕಾಡುತ್ತಿರುವ ಭಯ ಅಂದ್ರೆ ಮೃತ್ಯು ಭಯ. ಈ ರೋಗದ ಭಯಗಳಿಗಿಂತ ಹೆಚ್ಚು ಭಯ, ರೋಗಕ್ಕೂ ಹೆದರಂಗಿಲ್ಲ, ಆ ರೋಗ ಬಂದ್ರೆ ಸಾಯ್ತೀವಿ ಅಂತ ಭಯ. ಸಾವು ಎಲ್ರಿಗೂ ಇದೆ. ಪರಮ ಸತ್ಯ ತಿಳ್ಕೊಂಡ್ರು ಯಾಕೆ ಅಷ್ಟೆಲ್ಲ ಪಾಪ ನೋವು ಪಡ್ತಾರೇನೋ. ನನಗೆ ನಗು ಬರುತ್ತೆ, ಎಲ್ರಿಗೂ ಬರ್ತದೆ, ಯೋಗಿಗಳಿಗೆ ನಗು. ಸಾವು ಅಂದ್ರೆ ಯಾಕಿಷ್ಟು ಭಯ ಪಡ್ತೀರಪ್ಪ? ಯಾವಾಗಾದ್ರೂ ಹೋಗ್ಲೇಬೇಕು. ಯಾರಿದ್ದಾರೆ? ಯಾವ ಮಹಾತ್ಮರು ಈ ಭೂಮಿ ಮೇಲಿದ್ದಾರೆ? ಈ ಶರೀರ ತಗೊಂಡ್ ಬಂದಿದೀವಿ, ಒಂದಷ್ಟು ಅನುಭವ, ಒಂದಷ್ಟು ಪಾಠ, ಒಂದಷ್ಟು ನೋಟ, ಎಂಜಾಯ್ ಮಾಡೋದು, ಹೊರಡೋದು. ಯಾವತ್ತೂ ರೆಡಿ ಆಗಿರ್ಬೇಕು ಹೊರಡೋದಕ್ಕೆ, ಯಾವ ಕ್ಷಣದಲ್ಲಾದ್ರೂ. ಕೆಲಸ ಮುಗಿಸ್ಕೊಂಡೇ ಹೋಗ್ಬೇಕು, ಮಧ್ಯದಲ್ಲಿ ಹೋಗ್ಬಾರ್ದು. ಯಾವ ಕೆಲ್ಸಕ್ಕಾಗಿ ಈ ಭೂಮಿಗೆ ಬಂದಿದೀವೋ, ಒಂದು ಸಣ್ಣ ಬ್ಯಾಂಕಿಗೆ ಹೋಗ್ಬೇಕಾದ್ರೆ ಒಂದ್ ಕೆಲ್ಸ ಅಂತ ಹೋಗಿರ್ತೀವಿ, ಅದು ಮುಗಿಸ್ಕೊಂಡ್ ಬರ್ತೀವಿ. ಸ್ವಲ್ಪ ವೇಟ್ ಮಾಡಾದ್ರೂ ಪರವಾಗಿಲ್ಲ. ಸ್ಕೂಲಿಗೆ ಹೋಗ್ತೀವಿ, ಕಾಲೇಜ್ ಹೋಗ್ತೀವಿ, ಎಲ್ಲೇ ಹೋಗ್ಲಿ. ವೆರಿ ಗುಡ್. ಭೂಮಿ ಒಂದು ಪಾಠಶಾಲೆ ಅಂದಲ್ಲಿ ಪತ್ರಿ ಸರ್ ಅದೇ ಹೇಳ್ತಾರೆ. ಈ ಪಾಠಶಾಲೆ ಹೆಸರು ಏನು ಅಂದ್ರೆ ಭೂಗ್ರಹ ಅನ್ನೋ ಒಂದು ಪಾಠಶಾಲೆ ಅಂತೆ. ಬಹಳ ನನಗೆ ಅದಕ್ಕೆ ಹೇಳಿದೆ, ಆ ಲೇಖನದಲ್ಲಿ ನಾನು ಸಿಗಿಬಿದ್ರೆ ಮತ್ತೆ ಇದು ಆಗ್ತದೆ ಅಂತ ಹೇಳಿ. ಯಾಕಂದ್ರೆ ನಾವು ಸ್ಕೂಲಿಗೆ ಹೋಗ್ತೀವಿ ಅಂದಾಗ ಈ ಭೂಗ್ರಹದ ಹೆಸರು, ಈ ಪಾಠಶಾಲೆ ಹೆಸರು ಭೂಗ್ರಹ ಅಂತೇಳಿ. ಆದ್ರಿಂದ ಈ ಪಾಠಶಾಲೆಗೆ ಬಂದಿದೀವಿ, ನಾವೆಲ್ಲರೂ ವಿದ್ಯಾರ್ಥಿಗಳು, ಪ್ರತಿ ಕ್ಷಣ ಕಲಿತಾ ಇದ್ದೀವಿ, ಕಲ್ತ್ಕೊಳ್ಬೇಕು ಆ ಪಾಠಗಳನ್ನ. ಆದ್ರಿಂದ ನಮ್ಮ ಪಾಠಗಳನ್ನೆಲ್ಲ ಕಲ್ತ್ಕೊಂಡು ನಮ್ಮ ಏನ್ ಕೆಲ್ಸಕ್ಕಾಗಿ ಬಂದಿದೀವಿ ಆ ಕೆಲಸ ಮುಗಿಸ್ಕೊಂಡೇ ನಾವು ಹೋಗ್ಬೇಕಷ್ಟೇ. ಅಲ್ಲಿವರೆಗೂ ನೋ ಚಾನ್ಸ್. ಸರಿ, ಹಾಗಾದ್ರೆ ನೆಕ್ಸ್ಟ್ ಇಲ್ಲಿ ನನಗೆ ಇನ್ನೊಂದು ಖುಷಿ ಆಗಿರೋದೇನಂದ್ರೆ, ಗಣಪತಿ ಸಂದೇಶಗಳು ಅನ್ನೋ ಒಂದು ಲೇಖನ. ನಾನು ಇಡೀ ಪುಸ್ತಕವನ್ನೇ ಟ್ರಾನ್ಸ್ಲೇಟ್ ಮಾಡಿದ್ದೀನಿ ಆಕ್ಚುಲಿ. ನೋಡ್ರಿ, 2005ರಲ್ಲಿನೇ ಈ ಪುಸ್ತಕದಲ್ಲಿರುವ ಸಿ ಅರುಣ ಅವರು ಬರೆದಂತಹ ಒಂದು ಲೇಖನ, ಸುಮಾರು ಪುಟಗಳು. ಅವ್ರು ಹೇಳ್ತಾರೆ, ಈ ಪುಸ್ತಕ ಎಲ್ಲಿಂದ ಬಂತು, ಹೇಗೆ ಇದ್ರ ಮೂಲ ಅಂತಂದ್ರೆ,
ಮೆಸೇಜಸ್ ಫ್ರಾಮ್ 40 ಮಾಸ್ಟರ್ಸ್ ಅನ್ನೋದು ಇಂಗ್ಲಿಷ್ ನಲ್ಲಿ ಅದ್ಭುತವಾದ ಕೃತಿಯಾಗಿದೆ. ಗ್ರ್ಯಾಂಡ್ ಮಾಸ್ಟರ್ ಸಿ ಅರುಣ ಅವರು ಸ್ವಯಂಚಾಲಿತ ಬರವಣಿಗೆ ಮೂಲಕ, ಅಂದ್ರೆ ಸ್ವಯಂಚಾಲಿತ ಅಂದ್ರೆ ನಿಮ್ಗೆ ಗೊತ್ತು, ಆಟೋ ರೈಟಿಂಗ್ ಮೂಲಕ ಅತ್ಯಮೂಲ್ಯವಾದ 40 ಮಾಸ್ಟರ್ಗಳಿಂದ ಜ್ಞಾನ ಸಂದೇಶಗಳನ್ನು ಜಗತ್ತಿಗೆ ನೀಡಿದ್ದಾರೆ. ಪ್ರಸ್ತುತ ಪುಸ್ತಕದಿಂದ ಗಣಪತಿಯ ಸಂದೇಶವನ್ನು ಧ್ಯಾನ ಕರ್ನಾಟಕ ಓದುಗರಿಗಾಗಿ ಈ ಸಂಚಿಕೆಯಲ್ಲಿ ನೀಡುತ್ತಿದ್ದೇವೆ ಅನ್ನೋದು ಈ ಗಣಪತಿ ಸಂದೇಶಗಳು ಅನ್ನೋ ಒಂದು ಪುಸ್ತಕ. ಮುಖ್ಯವಾಗಿ ಪತ್ರಿಜಿ ಸರ್ ಅವರ ಒಂದು ಬಾಬಾ ಪರಿಕಲ್ಪನೆ ಅಂತ ಇದೆ. ನಿಮಗ್ ಗೊತ್ತು, ಇದು ಬಾಬಾ ಅನ್ನೋದು ಒಂದು ಮುದ್ರೆ ಇದೆ ನೋಡ್ರಿ. ರಜನಿಕಾಂತ್ ಅವರಿಗೆ ಥ್ಯಾಂಕ್ಸ್ ಹೇಳ್ತಾರೆ ಪತ್ರಿಜಿ ಸರ್. ಯಾಕೆ ಅಂದ್ರೆ ನಿಮಗ್ ಗೊತ್ತಿರುವಂತದ್ದು, ಇದು ಶರೀರ, ಮನಸ್ಸು, ಬುದ್ಧಿ, ಆತ್ಮ, ಸರ್ವಾತ್ಮ. ಈ ಮನಸ್ಸು ಬುದ್ಧಿಯನ್ನ ಕಟ್ಟಾಕಿ ಬಿಟ್ರೆ ನಾವು ಆತ್ಮದಿಂದ ಅನುಸಂಧಾನ ಆಗ್ತೀವಿ ಅನ್ನೋ ಒಂದು ಮೆಸೇಜ್. ಕಿರುಬೆರಳು ಯಾವ್ದಕ್ಕೆ ಸಂಕೇತ, ಹೆಬ್ಬೆರಳು ಯಾವ್ದಕ್ಕೆ ಸಂಕೇತ ಅನ್ನೋದು ಬಾಬಾ ಪರಿಕಲ್ಪನೆ ಅನ್ನೋ ಒಂದು ಇದು ಕೃತಿಯಲ್ಲಿದೆ. ಮತ್ತೆ ಲೋಬ್ಸಾಮ್ ರಾಂಪಾ ಅವ್ರದ್ದು 3ನೇ ಕಣ್ಣು, ಥರ್ಡ್ ಐ ಬಗ್ಗೆ ಒಂದು ಲೇಖನ ಇದೆ. 3ನೇ ಕಣ್ಣು ಅಂದ್ರೆ ಲೋಬ್ಸಾಮ್ ರಾಂಪಾ ಅವರ ಆತ್ಮಚರಿತ್ರೆ ರಸವತ್ತಾದ ಒಂದು ಕಾದಂಬರಿಯಂತೆ ನಮ್ಮನ್ನು ಓದಿಸಿಕೊಂಡು ಹೋಗುತ್ತದೆ ನೋಡ್ರಿ. ಈಗ ಯಾವ ರೀತಿ ಗಾಂಧೀಜಿಯವರ ಆತ್ಮಚರಿತ್ರೆ ಇದೆ, ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರುತ್ ಅಂತೇಳಿ, ಅದೇ ರೀತಿ ಲೋಬ್ಸಾಮ್ ರಾಂಪಾ ಅವರ ಆತ್ಮಚರಿತ್ರೆಯ ಹೆಸರು 3ನೇ ಕಣ್ಣು. ಇದು ಯಾವ ರೀತಿ ಓದಿಸ್ಕೊಂಡು ಹೋಗ್ತದೆ ಆ ಪುಸ್ತಕವನ್ನು ನಾವು ಓದಿದ್ರೆ ಅಂದ್ರೆ, ಒಂದು ಕಾದಂಬರಿ ಅಂದ್ರೆ ಕತೆ ಇರುತ್ತಲ್ಲ, ಅದು ಯಾವ ರೀತಿ ಓದಿಸ್ಕೊಂಡು ಹೋಗುತ್ತೆ ಆ ರೀತಿ ಇದು ಓದಿಸ್ಕೊಂಡು ಹೋಗುತ್ತೆ. ಟಿಬೇಟ್ ಸಂಪ್ರದಾಯದಂತೆ ಲಾಮಾ ಪದವಿಗೆ ಅರ್ಹತೆ ಹೊಂದಲು ಆಧ್ಯಾತ್ಮಿಕ ಪ್ರಗತಿ ಸಾಧಿಸಲು ಅವರು ಎದುರಿಸಿದ ಸವಾಲುಗಳನ್ನು ವಿವರವಾಗಿ ಚಿತ್ರಿಸಿದ್ದಾರೆ. ಪ್ರತಿಯೊಬ್ಬ ಧ್ಯಾನಿಗಳು ಓದಲೇಬೇಕಾದ ಪುಸ್ತಕವೇ 3ನೇ ಕಣ್ಣು, ಥರ್ಡ್ ಐ. ಅದರ ಒಂದು ಸಂಪೂರ್ಣ ವಿವರಣೆ ಈ ಒಂದು ಲೇಖನದಲ್ಲಿದೆ. ಇನ್ನು ಧ್ಯಾನಕ್ಕಾಗಿ ಪಿರಮಿಡ್ಗಳು, ನಾನು ಆಗ್ಲೇ ಹೇಳಿದೆ, ಒಂದು ಪುಟ ಪಿರಮಿಡ್ ಶಕ್ತಿಗಾಗಿ, ಒಂದೆರಡು ಪುಟ ಸಸ್ಯಾಹಾರದ ಮಹತ್ವ ತಿಳಿಸಕ್ಕೆ ಹೇಳತ್ತೆ. ನಿಮಗ್ ಗೊತ್ತಿರ್ಲಿ, ಒಂದು ಉದಾಹರಣೆ ಹೇಳ್ತೀನಿ. ನನ್ನ ಮಗಳು ಫ್ರೆಂಡ್ ಕೈರೂನ್ ಅಂತೇಳಿ, ನಾವು ನನ್ನ ಮಗಳು ಯಾವಾಗ್ಲೂ ಧ್ಯಾನ ಕಸ್ತೂರಿ ತನ್ನ ಬ್ಯಾಗ್ನಾಗ ಹಾಕೊಂಡಿರ್ತಿದ್ಲು. ಯಾವಾಗಾದ್ರೂ ಕ್ಲಾಸ್ ನ ಮಧ್ಯದಲ್ಲಿ 1-2 ನಿಮಿಷ ಟೈಮ್ ಸಿಕ್ಕ್ರೆ ಬ್ರೇಕ್ ಇದ್ದಾಗ ಧ್ಯಾನ ಕಸ್ತೂರಿ ಓದ್ತಿದ್ಲು. ಈಕಿ ಓದೋದ್ ನೋಡಿ ಅವ್ರ ಫ್ರೆಂಡ್ ಕೇಳಿದ್ಲಂತ, ಅದ್ ಏನ್ ಓದ್ತಿಯಲ್ಲ ಕೊಡು ಸ್ವಲ್ಪ ಅಂತ, ಈ ಕೆಮಿಸ್ಟ್ರಿ ಫಿಸಿಕ್ಸ್ ಮಧ್ಯೆ ಮೈಂಡ್ ರಿಲ್ಯಾಕ್ಸ್ ಆಗೋದಕ್ಕೆ. ಸರಿ, ಅವಾಗ ಕೈರೂನು ಧ್ಯಾನ ಕಸ್ತೂರಿ ತಗೊಂಡ್ಲು. ಅದರಲ್ಲಿ ಸಸ್ಯಾಹಾರದ ಮಹತ್ವದ್ದು ಕಡ್ಡಾಯವಾಗಿ 2 ಪುಟ ಇರುತ್ತೆ. 2-3 ಪುಟ ಹೇಳಕ್ಕಾಗಲ್ಲ ಆಯಾ ಈ ಸಂಚಿಕೆ ಮೇಲೆ. ಅದು ಒಂದು ಲೇಖನ ಓದಿ ಅವಳು ಸಸ್ಯಾಹಾರಿ ಆಗಿದ್ದಲ್ದೆ ತನ್ನ ಕುಟುಂಬದ ತಂದೆ ತಾಯಿಗೆ ಎಲ್ರಿಗೂ ಹೇಳ್ಬಿಟ್ಲಂತೆ, ನಾನು ತಿನ್ನೋದಿಲ್ಲ, ದಯವಿಟ್ಟು ನೀವು ತಿನ್ಬಾಡ್ರಿ, ಅವಶ್ಯಕತೆ ಇಲ್ಲ ಅದು ತಿನ್ನೋದು. ಅಂದ್ರೆ ಒಂದು ಲೇಖನ ಒಬ್ಬ ವ್ಯಕ್ತಿಯನ್ನಲ್ಲ, ಎಷ್ಟೋ ಜನರನ್ನ ಪರಿವರ್ತಿಸಬಲ್ಲ ಅಂದಾಗ ಇಡೀ ಧ್ಯಾನ ಕಸ್ತೂರಿ ಓದಿದ್ರೆ ಹೇಗಾಗ್ಬೋದು? ಆದ್ರಿಂದ ನಾನು ಹೇಳೋದಿಷ್ಟೇ. ಆಮೇಲೆ ವಿದ್ಯಾರ್ಥಿಗಳಿಗಾಗಿ ಒಂದು ಪುಟ ಇರುತ್ತೆ. ಈಗ್ಲೂ ಕೂಡ ನಿಮ್ಗೆ ಗೊತ್ತಿರ್ಲಿ, ಪ್ರತಿ ಒಂದು ಧ್ಯಾನ ಕಸ್ತೂರಿಯಲ್ಲಿ ವಿದ್ಯಾರ್ಥಿಗಳಿಗೆ ಪುಟ ಇರುತ್ತೆ. ಇದು 2005ರಿಂದಲೇ ಆರಂಭಗೊಳಿಸಿದ್ದಾರೆ ಅನ್ನೋದು ಖುಷಿಯ ವಿಚಾರ. ಇದರಲ್ಲಿ ಒಂದು 4 ಲೈನ್ ಬರೆದಿದ್ದಾರೆ ಅವರು. ಏನಂದ್ರೆ, ಧ್ಯಾನ ಕರ್ನಾಟಕ ಪತ್ರಿಕೆಯು ವಿಶೇಷವಾಗಿ ವಿದ್ಯಾರ್ಥಿಗಳಿಗಾಗಿಯೇ ಹೊಸ ಅಂಕಣವನ್ನು ಆರಂಭಿಸುತ್ತಿದೆ. ಏಕಾಗ್ರತೆ ಮತ್ತು ಜ್ಞಾಪಕ ಶಕ್ತಿಯ ಕೊರತೆಯಿಂದ ಸರಿಯಾದ ಗುರಿ ತಲುಪಲಿಕ್ಕಾಗದೆ ಚಡಪಡಿಸುತ್ತಿರುವ ವಿದ್ಯಾರ್ಥಿ ಸಮುದಾಯಕ್ಕೆ ಒಂದು ಸಂಜೀವಿನಿಯಾಗಿ ಬರುತ್ತಿದೆ. ವಿದ್ಯಾರ್ಥಿ ಅಂಕಣ ಪ್ರತಿಯೊಬ್ಬರು ತಮ್ಮಲ್ಲಿರುವ ಪ್ರತಿಭೆಯನ್ನು ಗುರುತಿಸಿಕೊಂಡು ಉತ್ತುಂಗಕ್ಕೆ ತಲುಪಲು ಧ್ಯಾನಕ್ಕಿಂತ ಮಾರ್ಗದರ್ಶನ ಸಂಗಾತಿ ಬೇರೊಂದಿಲ್ಲ. ಪ್ರತಿ ಸಂಚಿಕೆಯಲ್ಲಿಯೂ ವೈವಿಧ್ಯಮಯ ಲೇಖನಗಳಿಂದ ನಿಮ್ಮ ವ್ಯಕ್ತಿತ್ವದ ಆಯಾಮವನ್ನು ವಿಸ್ತರಿಸಲಿದ್ದಾರೆ. ಈ ರೀತಿ ಬರೆದವರು ಹಾರೋಹಳ್ಳಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾದಂತ MS ಶ್ರೀಪಾದ ರಾವ್. ಈ ರೀತಿ ಅವ್ರದೇ ಒಂದು ಲೇಖನ ಇದೆ ಇದರಲ್ಲಿ ವಿದ್ಯಾರ್ಥಿಗಳಿಗಾಗಿ. ಇನ್ನು ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಅನುಭವ ಅಂತೇಳಿ, ಅಂದ್ರೆ ಒಂದಿಬ್ರು ಯಾವಾಗ್ಲೂ ಧ್ಯಾನಿಗಳ ಅನುಭವಗಳು 1-2 ಪುಟಗಳು ಇರ್ತವೆ. ನನ್ನ ಆಧ್ಯಾತ್ಮಿಕ ಯಾತ್ರೆ ಅಂತೇಳಿ ಇದೇ ಕೆಲವರ ಅನುಭವಗಳನ್ನ ಕೊಡ್ಲಾಗಿದೆ. ಈ ರೀತಿ ಧ್ಯಾನದಿಂದ ಜನ್ಮ ಸಾರ್ಥಕ ಅಂತೇಳಿ ತಮ್ಮ ಅನುಭವವನ್ನ ಬರೆದಿದ್ದಾರೆ ಇಲ್ಲಿ. ಅವ್ರ ಹೆಸರು ಶ್ರೀಕಲಾ ಜಗದೀಶ್ ಅಂತೇಳಿ, ಹೊಸಕೋಟೆ, ಬೆಂಗಳೂರು. ಅದೇ ರೀತಿ ಧ್ಯಾನದಿಂದ ದಿವ್ಯ ಅನುಭವ ಅಂತೇಳಿ ಪರಿಮಳ ಅವರ ಒಂದು ಅನುಭವ ಇದೆ. ಕೊನೆಗೆ 18 ಪ್ರಿನ್ಸಿಪಲ್ಸ್ ಮೂಲಕ ಇದು ತುಳಸಿ ದಳದ ಒಂದು ಪುಟವನ್ನ ಕೂಡ ಬ್ರಹ್ಮರ್ಷಿ ಪತ್ರಿಜಿ ಅವರು ಪಂಚವಿಂಶತಿ ಅಂತೇಳಿ ಈ ಒಂದು ಇದರಲ್ಲಿ ತುಳಸಿ ದಳದಲ್ಲಿ ಇರುವಂತಹ ಬ್ರಹ್ಮರ್ಷಿ ಪತ್ರಿಜಿ ಅವರ ಒಂದು ಇದನ್ನ ಕೂಡ ಲೇಖನವನ್ನ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಕೊನೆಗೆ ನಿಮಗೆ ಪಿರಮಿಡ್ ವ್ಯಾಲಿಗೆ ಒಬ್ಬ ಜರ್ಮನಿಯ ಸ್ಪಿರಿಚುವಲ್ ಸೈಂಟಿಸ್ಟ್ ಭೇಟಿ ಕೊಟ್ಟಿದ್ದಾರೆ. ಅವ್ರ ಹೆಸರು ಐರೋನಾ ಸಿಲ್ಕಿ ಅಂತೇಳಿ. ಆಗ ಪಿರಮಿಡ್ ನಿರ್ಮಾಣ ಎಲ್ಲ ನಡೆದಿತ್ತು 2005, ನಿಮ್ಗೆ ಗೊತ್ತಿರಲಿ 5ರಲ್ಲಿ. ಅವರಿಗೆ ಬಹಳ ಖುಷಿ ಆಯ್ತು, ತಮ್ಮ ಅನುಭವವನ್ನು ಇಲ್ಲಿ ಬರೆದಿದ್ದಾರೆ. ಜರ್ಮನಿಯ ಐರೋನಾ ಸಿಲ್ಕಿ ಸ್ಪಿರಿಚುವಲ್ ಸೈಂಟಿಸ್ಟ್. ಕೊನೆಗೆ
ಧ್ಯಾನ ಮತ್ತು ಜ್ಞಾನೋದಯ ಅನ್ನೋ ಒಂದು ಲೇಖನ, ಜೊತೆಗೆ ಧ್ಯಾನ ಮಾಡುವ ವಿಧಾನ, ಪ್ರತಿ ಸಂಚಿಕೆಯಲ್ಲಿ ಧ್ಯಾನ ಮಾಡುವ ವಿಧಾನ ಇರುತ್ತೆ, ಧ್ಯಾನದ ಲಾಭಗಳಿರುತ್ತೆ, ಕೊನೆಗೆ 18 ಪ್ರಿನ್ಸಿಪಲ್ಸ್. ಇಲ್ಲಿಗೆ 2005ರ ಧ್ಯಾನ ಕರ್ನಾಟಕವನ್ನ ನೋಡಿದ್ವಿ. ಈಗ ಇದು ಧ್ಯಾನ ಕಸ್ತೂರಿ ರೂಪದಲ್ಲಿ ಬರ್ತಾ ಇದೆ. ಇನ್ನೊಂದು ಸಂಚಿಕೆನ ನೋಡೋಣ, ಬಹಳ ಚೆನ್ನಾಗಿದೆ ಇದು ನನಗೆ. ಧ್ಯಾನ ಕರ್ನಾಟಕ, ಅವಾಗ ಕೂಡ 2006ರ ಈ ಸಂಚಿಕೆ ಬಹಳ ಚೆನ್ನಾಗಿ ಆನಾಪಾನ ಸತಿ ಧ್ಯಾನ ವಿಸ್ಮಯದತ್ತ ಪಯಣ, ಇದು ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಒಂದು ಇದರದ ಮುಖಪುಟ. ಇಲ್ಲಿ ಮೊದಲು ಶುರುವಾಗೋದೇ ಗತ ಅವಗತ ವಿಘಾತ. ನಾನು ನಿಮ್ಗೆ ಹೇಳಿದೀನಿ, ಪತ್ರಿಜಿ ವಾಣಿಯಿಂದ ಆರಂಭವಾಗುತ್ತೆ ಯಾವಾಗ್ಲೂ ಧ್ಯಾನ ಕಸ್ತೂರಿ. ಅಲ್ಲಲ್ಲಿ ಏನು ಮುಖಪುಟಗಳಲ್ಲಿ ಏನಿರುತ್ತೆ, ಇಡೀ ಕರ್ನಾಟಕದಲ್ಲಿ ನಡೆದ ಧ್ಯಾನ ಕಾರ್ಯಕ್ರಮಗಳು ಎಲ್ಲಿದೆ ಅದು ಅಂತ ಇರುತ್ತೆ. ಸರಿ, ಮುಂದೆ ಏನಾಗುತ್ತೆ, ಸಂಪಾದಕೀಯ ಈ ಬಾರಿ ಯಾರು ಬರೆದಿದ್ದಾರೆ ಅಂದ್ರೆ ಶ್ರೀಪಾದರಾವ್ ಸರೇ ಬರೆದಿದ್ದಾರೆ. ಆಗ್ಲೇ ಹೇಳಿದ್ನಲ್ಲ, ಉಪನ್ಯಾಸಕರು. ಅವರು ಎಷ್ಟು ಒಂದು ಸಂಪಾದಕೀಯದ ಒಂದು ನುಡಿ ಮಾತ್ರ ನಿಮಗೆ ಹೇಳ್ತೀನಿ, ಇಡೀ ಸಂಪಾದಕೀಯ ಹೇಳಲ್ಲ. ನಾಸ್ತಿ ಧ್ಯಾನಂ ಸಮಂ ತೀರ್ಥಂ, ನಾಸ್ತಿ ಧ್ಯಾನಂ ಸಮಂ ತೀರ್ಥಂ, ನಾಸ್ತಿ ಧ್ಯಾನಂ ಸಮಂ ತಪಃ, ನಾಸ್ತಿ ಧ್ಯಾನ ಸಮಂ ಯಜ್ಞ, ತಸ್ಮಾತ್ ಧ್ಯಾನಂ ಸಮಾಚರೇತ್. ಅಂದ್ರೆ ವ್ಯಾಸ ಮುನಿಗಳು ಶುಕನಿಗೆ ಉಪದೇಶಿಸಿದ ಒಂದು ಶ್ಲೋಕ. ಇದರ ಅರ್ಥ ಏನು ಅಂದ್ರೆ, ಧ್ಯಾನಕ್ಕೆ ಸಮಾನವಾದ ತೀರ್ಥವಿಲ್ಲ, ಧ್ಯಾನಕ್ಕೆ ಸಮಾನವಾದ ತಪಸ್ಸಿಲ್ಲ, ಧ್ಯಾನಕ್ಕೆ ಸಮಾನವಾದ ಯಜ್ಞವೂ ಯಾವುದೂ ಇಲ್ಲ. ಆದ್ರಿಂದ ಧ್ಯಾನವನ್ನ ತಪ್ಪದೇ ಮಾಡಬೇಕು. ನೋಡ್ರಿ, ಅಂತಹ ತಪಸ್ಸು, ತೀರ್ಥ, ಯಜ್ಞಗಳಿಗೆ ಮಿಗಿಲಾದ ಸಾಧನೆಯಲ್ಲಿ ನಾವೆಲ್ಲರೂ ಇದ್ದೀವಿ. ಎಷ್ಟು ಅದ್ಭುತ ಅಲ್ವಾ ಮಿತ್ರರೇ, ಎಷ್ಟು ಅದ್ಭುತ. ಆದ್ರಿಂದ ಇದಕ್ಕೆ ಮುಂದೆ ಶಾಕಾಹಾರ ತಿನ್ನುವ ಹವ್ಯಾಸ. ಆಗ್ಲೇ ಹೇಳಿದೆ, ಪ್ರತಿ ಧ್ಯಾನ ಕಸ್ತೂರಿಯಲ್ಲಿ 2 ಪುಟ ಶಾಕಾಹಾರದ ಮಹತ್ವ ಕಡ್ಡಾಯವಾಗಿ ಇರುತ್ತೆ. ಇನ್ನು ಧ್ಯಾನ ಮಾಧುರಿ ಅಂತೇಳಿ ಪತ್ರಿಜಿ ಸರ್ ಅವರ ಒಂದು ಲೇಖನ ಇದೆ. ಇದರಲ್ಲಿ ಪಾಪಾತ್ಮರು, ಪುಣ್ಯಾತ್ಮರು, ಧ್ಯಾನಾತ್ಮರು ಅಂತೇಳಿ. ಆದ್ರಿಂದ ಮುಂದೆ ಇಲ್ಲಿ ಯಾರ್ದು ಅಂದ್ರೆ ಯೋಗಾನಂದ ಪರಮಹಂಸರ ಒಂದು ಲೇಖನ. ನೆಕ್ಸ್ಟ್ ಪತ್ರಿಜಿ ಸರ್ ಅವರು ಮುಮ್ಮಿಡಿ ಬಾಲಯೋಗಿ, ಶ್ರೀ ಬಾಲ ಯೋಗೀಶ್ವರರ ಬಗ್ಗೆನೇ ಒಂದು ಲೇಖನ ಬರುತ್ತೆ. ಪತ್ರಿಜಿ ಸರ್ ಅವರು 1 ಲಕ್ಷಕ್ಕಿಂತ ಹೆಚ್ಚು ಬುಕ್ಕು, ಲಕ್ಷಾಂತರ ಜನ ಯೋಗಿಗಳ ಜೀವನ ಚರಿತ್ರೆಯನ್ನು ಓದಿಬಿಟ್ಟಿದ್ದಾರೆ. ಓದಿ ನಮಗೆ ಅದರ ಸಾರಾಂಶ ನಮ್ಗೆ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಲೇಖನ ಮುಮ್ಮಿಡಿ ಶ್ರೀ ಬಾಲಯೋಗೀಶ್ವರರ ಬಗ್ಗೆ. ಇನ್ನು ಅದಾದ್ಮೇಲೆ 1-2 ಪುಟ ಧ್ಯಾನಕ್ಕೆ ವಿವೇಕ ಸ್ಫೂರ್ತಿ ಅಂತೇಳಿ ಸ್ವಾಮಿ ವಿವೇಕಾನಂದರ ಬಗ್ಗೆ. ಬಹಳ, ಯಾಕಂದ್ರೆ ಬಾಲ್ಯದಿಂದಲೇ ವಿವೇಕಾನಂದರು ಧ್ಯಾನದ ಸಾಧನೆ ಮಾಡಿ ಅದ್ಭುತಗಳನ್ನೇ ಸಾಧಿಸಿದವರು. ಆದ್ರಿಂದ ಆ ವಿವೇಕಾನಂದ ರಾಮಕೃಷ್ಣ ಆಶ್ರಮದ ಒಂದು ಲೇಖನ ಮೈಸೂರು ಅವರದು ತಗೊಂಡು ಕೊಟ್ಟಿದ್ದಾರೆ. ಇನ್ನು ಇಲ್ಲಿ ಓಶೋ ಅವರ ಬಗ್ಗೆ ಕೂಡ ಒಂದು ಲೇಖನ, ಅದು ಎಸ್ಪೆಷಲಿ ಆನಾಪಾನ ಸತಿ ಬಗ್ಗೆ ಓಶೋ ಅವರ ಅಭಿಪ್ರಾಯ ಬಹಳ ಅದ್ಭುತವಾಗಿ ಇದರಲ್ಲಿ ಕೊಟ್ಟಿದ್ದಾರೆ. ಆದ್ರಿಂದ ನಾವು ಇವೆಲ್ಲವನ್ನ, ನಾನು ಲೇಖನನ ಹೇಳ್ತಾ ಕೂತ್ರೆ ಒಂದು ಲೇಖನ ಮಾತ್ರ ಹೇಳ್ಬೋದು ನಿಮಗೆ. ಆದ್ರೆ ಯಾಕೆ ಇಷ್ಟು ಹೇಳೋ ಉದ್ದೇಶ ಅಂದ್ರೆ, ನಿಮಗೆ ಇನ್ನೊಂದು 2 ವಿಷಯಗಳನ್ನ ಇವತ್ತು ಒಂದು ಹೇಳ್ತೀನಿ. ನಾವೇ ಪುಸ್ತಕ ತಗೊಂಡ್ಬಿಟ್ರೆ ಇನ್ನೆಷ್ಟು ಚೆನ್ನಾಗಿರುತ್ತೆ. ಇಲ್ಲಿ ನಾರಾಯಣ ಹರಿನಾರಾಯಣ ಅನ್ನೋ ಹಾಡು ಬಹಳ ಸಾರಿಗೆ ಇಷ್ಟ. ನಾವು ನೋಡ್ತೀವಿ ಈಗ್ಲೂ ಎಷ್ಟು ಚೆನ್ನಾಗಿ ಇದು ಶೂಟಿಂಗ್ ಮಾಡಿ ಒಂದು ಅದ್ಭುತ ಹಾಡು ಈಗ ನಾವು ಯೂಟ್ಯೂಬ್ ನಲ್ಲಿ ನೋಡ್ತಾ ಇದೀವಿ, PMC ಅಲ್ಲಿ ನೋಡ್ತೀವಿ. ಬಹಳ ಚೆನ್ನಾಗಿ ನಾರಾಯಣ ಹರಿನಾರಾಯಣ ಶ್ರೀಮನ್ನಾರಾಯಣ ಲಕ್ಷ್ಮೀ ನಾರಾಯಣ. ನನ್ನ ಪ್ರೀತಿಯ ಮಿತ್ರರೇ, ಈ ಹಾಡು ದೇವರುಗಳೇ, ಮೈ ಡಿಯರ್ ಮಾಸ್ಟರ್ಸ್, ಮೈ ಡಿಯರ್ ಫ್ರೆಂಡ್ಸ್ ಅಂಡ್ ಗಾಡ್ಸ್ ಅಂತ ಹೇಳ್ತಾರೆ. ಧ್ಯಾನ ಪ್ರಪಂಚಕ್ಕೆ ಒಂದು ಗೀತೆಯ ರೂಪದ ಬಹುಮಾನ ನೀಡೋಣ. ಧ್ಯಾನ, ಜ್ಞಾನ, ಮುಕ್ತಿ. ಧ್ಯಾನದ ಮೂಲಕವೇ ಜ್ಞಾನ, ಜ್ಞಾನದಿಂದಲೇ ಮುಕ್ತಿ. ಈ ಧ್ಯಾನ, ಜ್ಞಾನ, ಮುಕ್ತಿ ಗೀತೆಯನ್ನು ಹಾಡೋಣ ಅಂತ ಹೇಳ್ತಾ, ಈ ಗೀತೆ ತುಂಬಾ ಎಲ್ಲರಿಗೂ ಚಿರಪರಿಚಿತ, ನಾರಾಯಣ ಹರಿನಾರಾಯಣ. ಒಂದ್ಸಲ ಕೇಳ್ರಿ ದಯವಿಟ್ಟು, ಹಾಕೊಂಡು ಯೂಟ್ಯೂಬಿಗೆ ಹೋಗ್ರಿ, PMC ಕನ್ನಡದಲ್ಲೂ ಬರುತ್ತೆ, ತೆಲುಗುದಲ್ಲೂ ಬರುತ್ತೆ. ಇದು ಯಾಕೆ ನಾರಾಯಣ ಅಂದ್ರೆ ಏನಂದ್ರೆ, ನೋಡ್ರಿ, ಧ್ಯಾನ ಯಾವಾಗ್ಲೂ ನರನನ್ನ ನಾರಾಯಣನನ್ನಾಗಿ ಮಾಡುತ್ತದೆ ಅಂತ ಐತಿ. ಧ್ಯಾನದಿಂದ ನರ ನಾರಾಯಣನಾಗುತ್ತಾನೆ. ನರ ಅಂದ್ರೆ ಮನುಷ್ಯ, ನಾರಾಯಣ ಅಂದ್ರೆ ಆತ್ಮ ಪದಾರ್ಥ. ನೋಡ್ರಿ, ನಾರಾಯಣ ಅಂದರೆ ಆತ್ಮ ಪದಾರ್ಥ, ನರ ಎಂದರೆ ದೇಹ ಪದಾರ್ಥ. ಯಾರು ಆತ್ಮ ಪದಾರ್ಥವನ್ನು ಅಂದರೆ ನಾರಾಯಣನನ್ನು ತಿಳಿದುಕೊಳ್ಳುತ್ತಾರೋ ಅವರ ದುಃಖಗಳು ಪರಿಹಾರವಾಗುತ್ತವೆ. ಆದ್ದರಿಂದಲೇ ಹರಿನಾರಾಯಣ ಆತ್ಮತತ್ವ ದುಃಖವನ್ನೆಲ್ಲ, ರೋಗಗಳನ್ನೆಲ್ಲ ಸಂಹರಿಸುತ್ತದೆ. ಆದ್ದರಿಂದ ಹರಿ ಎನ್ನುವುದು
ನಾರಾಯಣ. ಶ್ರೀ ಅಂದರೆ ಪವಿತ್ರವಾದುದು, ಆತ್ಮ ಪದಾರ್ಥವೆನ್ನುವುದು ಪವಿತ್ರವಾದ ಪದಾರ್ಥ. ಆದ್ದರಿಂದಲೇ ಶ್ರೀಮನ್ನಾರಾಯಣ. ಅದೇ ವಿಧವಾಗಿ ಲಕ್ಷ್ಮಿ ಅಂದರೆ ಭೋಗ. ಆತ್ಮ ಪದಾರ್ಥವೆನ್ನುವುದು ತಾನು ಸಂಪೂರ್ಣವಾಗಿ ಭೋಗಿಸಲಿಕ್ಕೇ ಇದೆ. ಆತ್ಮ ಪದಾರ್ಥ ಅನ್ನುವುದು ಯಾವಾಗಲೂ ಭೋಗದಿಂದ ಕೂಡಿಕೊಂಡಿದೆ. ಲಕ್ಷ್ಮಿ ಅಂದರೆ ಭೋಗಕ್ಕೆ ಅರ್ಥ. ಶ್ರೀಮನ್ ಅಂದರೆ ಪವಿತ್ರವಾದುದು ಎಂದರ್ಥ. ಹೀಗೆ ಪತ್ರಿಜಿ ಸರ್ ಅವರು ಈ ಒಂದು ಗಾಯನದ ಇನ್ನಷ್ಟು ವಿಶ್ಲೇಷಣೆಯನ್ನ ಈ ಲೇಖನದಲ್ಲಿ ನೀಡಿದ್ದಾರೆ. ಮುಂದಿಂದು ಬಹಳ ಚೆನ್ನಾಗಿದೆ. ವಿದ್ಯಾರ್ಥಿಗಳೊಂದಿಗೆ ಪ್ರಶ್ನೋತ್ತರ. ಪತ್ರಿಜಿ ಸರ್ ಅವರು ಪ್ರಶ್ನೆಗಳಿಗೆ ಉತ್ತರ ಕೊಡೋದು. 4 ಪ್ರಶ್ನೆಗಳನ್ನ ನೋಡೋಣ. ಚೆನ್ನಾಗಿದೆ, ಕುತೂಹಲ ಭರಿತವಾಗಿದೆ. ಏನಂತಾರೆ ಅಂದ್ರೆ, ಇತರ ಜೀವಿಗಳ ಮೇಲೆ ಕರುಣೆ ತೋರಿಸೋದ್ರಿಂದ ನಮಗೆ ಲಾಭವೇನು ಅಂತ ಪ್ರಶ್ನೆ, ಒಬ್ಬ ವಿದ್ಯಾರ್ಥಿಯ ಪ್ರಶ್ನೆ. ಅದಕ್ಕೆ ಪತ್ರಿಜಿ ಸರ್ ಅವರ ಉತ್ತರ ಹೇಗಿದೆ ನೋಡಿ. ನೀನು ಇತರರನ್ನು ಕಿತ್ತು ತಿಂದರೆ ನೀನು ಕಿತ್ತು ತಿನ್ನುತ್ತೀಯ. ದೋಸ್ ಹೂ ಕಿಲ್ ಬೈ ದ ಸೋರ್ಡ್ ವಿಲ್ ಬಿ ಕಿಲ್ಡ್ ಬೈ ದ ಸೋರ್ಡ್. ಯಾರು ಎನ್ನುತ್ತಾರೆ ಜೀಸಸ್. ಅಂದ್ರೆ ಕತ್ತಿಯಿಂದ ಸಾಯಿಸುವವರು ಕತ್ತಿಯಿಂದ ಸಾಯಲ್ಪಡುತ್ತಾರೆ, ಮಾತಿನಿಂದ ಸಾಯಿಸುವವರು ಮಾತಿನಿಂದ ಸಾಯಲ್ಪಡುತ್ತಾರೆ. ನಾವೇನ್ ಕೊಡ್ತೀವೋ ನಮಗದೇ ತಿರುಗಿ ಬರುತ್ತದೆ. ನೋಡಿ ಮುಂದೆ. ಆದ್ದರಿಂದಲೇ ಕುರಿಮರಿ ಜೊತೆ ಆಡಿಕೊಳ್ಳಬೇಕೇ ಹೊರತು ಕುರಿಮರಿಯನ್ನು ತಿನ್ನಬಾರದು. ನೀನು ಕುರಿಮರಿಯನ್ನು ತಿಂದರೆ ನಿನ್ನನ್ನು ಕೂಡ ವೈರಸ್ ಬ್ಯಾಕ್ಟೀರಿಯಾಗಳು ಕಿತ್ತು ತಿನ್ನುತ್ತವೆ. ಇದು ಪತ್ರಿಜಿ ಸರ್ ಅವರ ಉತ್ತರ. ಮತ್ತೆ ಮುಂದೆ ನೋಡ್ರಿ ಇನ್ನೊಂದು. ಪಂಡಿತರೆಂದರೆ ಯಾರು ಅಂತ ಒಬ್ಬ ವಿದ್ಯಾರ್ಥಿ ಪ್ರಶ್ನೆ ಮಾಡ್ತಾನೆ. ಅವಾಗೆ ಪತ್ರಿಜಿ ಸರ್ ಹೇಳ್ತಾರೆ, ಹಣ್ಣಾದವರು ಯಾವ ವಿಷಯಕ್ಕೂ ಅಳದೆ ಇರುವವರು. ಎಲ್ಲದರ ಪಂಡಿತರೆಂದರೆ ಹಣ್ಣಾದವರು, ಯಾವ ವಿಷಯಕ್ಕೂ ಅಳದೆ ಇರುವವರು, ಎಲ್ಲದರ ಕಡೆಗೆ ಸಮದೃಷ್ಟಿ ಹೊಂದಿದವರು ಪಂಡಿತರು, ಎಲ್ಲರನ್ನೂ ಸಮಾನವಾಗಿ ನೋಡುವವರು. ಮೇಡಮ್, ಒಂದ್ 30 ಸೆಕೆಂಡ್ಸ್ ಬ್ರೇಕ್ ಬೇಕು. ಓಕೆ, ಮುಂದಿನ ಪ್ರಶ್ನೆ ವಿದ್ಯಾರ್ಥಿಯ ಒಂದು ಪ್ರಶ್ನೆ ನೋಡಿ. ನಾನು ಪ್ರಶ್ನೆ ಹಾಕಿ ಹೋಗ್ಬೇಕಾಗಿತ್ತು, ಉತ್ತರ ನೀವು ನೋಡ್ತಿರ್ತೀರ ಅಲ್ಲಿವರೆಗೆ. ಸರಿ, ವಿದ್ಯಾರ್ಥಿ ಪ್ರಶ್ನೆ ಏನಿದೆ ಅಂದ್ರೆ, ದೇವರು ಕೆಲವರನ್ನು ಶ್ರೀಮಂತರನ್ನಾಗಿ ಮತ್ತೆ ಕೆಲವರನ್ನು ಬಡವರನ್ನಾಗಿ ಏಕೆ ಹುಟ್ಟಿಸುತ್ತಾರೆ ಅಂತೇಳಿ. ಅವಾಗ ಯಾರು ಯಾರನ್ನು ಹುಟ್ಟಿಸರು, ಅವರಿಗೆ ಅವರೇ ಹುಟ್ಟುತ್ತಾರೆ. ಅದು ಅವರ ಪರ್ಸನಲ್ ಚಾಯ್ಸ್. ಅಂದ್ರೆ ಇದು ನಮ್ಮದೇ ಆಯ್ಕೆ ಜೀವನ. ನೋಡ್ರಿ, ಕೆಲವು ಮಂದಿ ಇಲ್ಲಿಗೆ ಕೇಳಲಿಕ್ಕೆ ಬರ್ತಾರೆ, ಕೆಲವು ಮಂದಿ ಹೇಳಲಿಕ್ಕೆ ಬರುತ್ತಾರೆ. ನಾನು ನಿಮ್ಮ ಹಾಗೆ ಒಂದಾನೊಂದು ಕಾಲದಲ್ಲಿ ನಿಮ್ಮ ಹಾಗೆ ಕೆಳಗೆ ಕುಳಿತುಕೊಂಡಿರುವವನೇ. ಈಗ ಧ್ಯಾನ ಕಲಿಸುವುದಕ್ಕೆ ಬಂದಿದ್ದೇನೆ. ಈಗಿನ ಜಮೀನ್ದಾರ ಹಿಂದೊಮ್ಮೆ ಬಿಕಾರಿಯೇ, ಪ್ರತಿ ಬಿಕಾರಿ ಸಹ ಹಿಂದೊಮ್ಮೆ ಜಮೀನ್ದಾರನೇ. ಈ ಜಗತ್ತೆನ್ನುವುದು ನಾಟಕ ರಂಗದಲ್ಲಿ ಜೀವಿ ಒಂದೊಂದು ಜನ್ಮದಲ್ಲಿ ಒಂದೊಂದು ಪಾತ್ರ ಪೋಷಿಸುತ್ತಾನೆ. ಎಷ್ಟು ಅದ್ಭುತ ಉತ್ತರ ನೋಡಿ. ನನಗೆ ಈ ಪ್ರಶ್ನೆ ಇತ್ತು, ಯಾಕೆ ಆ ತರ ಈ ತರ ಅವರು ಈಗ ಬಡವನಿದ್ದವನಿಗೆ ಈ ಪ್ರಶ್ನೆ, ನಾವೇಕೆ ಬಡವರು ಅವ್ರೇಕೆ ಶ್ರೀಮಂತರು. ಆ ತರ ಇದ್ದಾಗ ನನಗೆ ನಾವ್ಯಾಕೆ ಬಣ್ಣದಲ್ಲಿ ಕಪ್ಪಿಗಿದೀವಿ, ಅವ್ರ್ಯಾಕೆ ಬೆಳ್ಳಗಿದ್ದಾರೆ ಅನ್ನೋ ಪ್ರಶ್ನೆ. ಬೇರೆ ಬೇರೆ ವಿಷಯಗಳಲ್ಲಿ ಒಳ್ಳೆಯವ್ರಿಗೆ ಕಷ್ಟಗಳೇಕೆ, ಕೆಟ್ಟವ್ರು ಆರಾಮಾಗಿ ಜೀವಿಸ್ತಾ ಇದಾರಲ್ಲ ಅನ್ನೋ ಪ್ರಶ್ನೆ. ಆದ್ರೆ ಸತ್ಯ ಏನು ಅಂದ್ರೆ, ಈ ಜನ್ಮ, ಈ ಲೈಫ್ ಡಿಸೈನ್ ನಮ್ದೇ. ನಾನು ಈ ಜನ್ಮದಲ್ಲಿ ಪ್ರತಿಯೊಂದು ನಿರ್ಧಾರ ನಮ್ದೇ ಆಗಿರ್ತದೆ ಅಂತ ನಾನೆಲ್ಲ ಡಾಕ್ಟರ್ ನ್ಯೂಟನ್ ಸರ್ ಕ್ಲಾಸ್ ನಲ್ಲಿ ಕೂಡ ಹಲವಾರು ಪುಸ್ತಕಗಳಿಂದ ತಿಳ್ಕೊಂಡಿದ್ದೆ. ಏನಂದ್ರೆ, ಲೈಫ್ ಟೈಮ್ ಅಲ್ಲಿ ತಂದೆ ಹೇಗಿರ್ಬೇಕು, ತಾಯಿ ಹೇಗಿರ್ಬೇಕು, ಮನೆ ಹೇಗಿರ್ಬೇಕು, ಉದ್ಯೋಗ ಯಾವ್ದಾಗಿರ್ಬೇಕು, ಎಷ್ಟು ಓದ್ಬೇಕು, ಇವನ್ ನನ್ನ ಹೆಸರು ಏನಾಗಿರ್ಬೇಕು, ಇದು ಕೂಡ ನಮ್ಮ ಲೈಫ್ ಡಿಸೈನ್ ನಾವೇ ಮಾಡ್ಕೊಂಡ್ ಬಂದಿರುವಂತದ್ದು. ಆದ್ರೆ ನಮ್ಗೆ ಗೊತ್ತಿಲ್ಲ, ಯಾರೋ ನಮ್ಮ ಹಣೆ ಬರ ಹಿಂಗ್ ಬರ್ದ್ ಬಿಟ್ಟಾರ. ಹಣೆ ಬರ ಯಾರು ಬರ್ದಿಲ್ಲ, ನಾವೇ ಬರ್ಕೊಂಡ್ ಬಂದಿದೀವಿ. ಈ ತರನೇ ಇರೋಣ, ಈ ತರ ನಮ್ ಲೈಫ್, ನಮ್ ಚಾಯ್ಸ್ ನೋಡಿ ಎಷ್ಟು ಚೆನ್ನಾಗೈತಿ. ಇಟ್ ಈಸ್ ಪರ್ಸನಲ್ ಚಾಯ್ಸ್, ನನ್ನದೇ ಆಯ್ಕೆ. ನಾನು ಹೆಂಗಿರ್ಬೇಕು, ಯಾವ ಉದ್ಯೋಗದಲ್ಲಿ ಇರ್ಬೇಕು, ನನ್ನ ಸುತ್ತಲ ಪಾತ್ರ ಹೇಗಿರ್ಬೇಕು, ನನ್ನ ಕರ್ತವ್ಯಗಳನ್ನು ಕೂಡ ನಾನೇ ಆಯ್ಕೆ ಮಾಡ್ಕೊಂಡು
ಬಂದಿದೀವಿ. ಇನ್ನು ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ನೋಡ್ರಿ ಎಷ್ಟು ಚೆನ್ನಾಗಿದೆ. ಸ್ವರ್ಗ ನರಕ ಎನ್ನುವುದು ನಿಜವಾಗಿ ಇವೆಯಾ, ಇಲ್ಲವೇ ಅವು ಮಾನವನ ಕಲ್ಪನೆಯೇ ಅಂತೇಳಿ ಪತ್ರಿ ಸರ್ ಆನ್ಸರ್. ಎಲ್ಲಿ ಸಂತೋಷವಿದೆಯೋ ಅದು ಸ್ವರ್ಗ, ಎಲ್ಲಿ ದುಃಖವಿದೆಯೋ ಅದೇ ನರಕ. ನೀನು ಸಂತೋಷವಾಗಿದ್ದರೆ ಸ್ವರ್ಗದಲ್ಲಿದ್ದ ಹಾಗೆ, ದುಃಖದಲ್ಲಿದ್ದರೆ ನರಕದಲ್ಲಿ ಇದ್ದಂತೆ. ಎಷ್ಟು ಕ್ವಶನ್ ಈಸಿ. ನಾವೀಗ ಸ್ವರ್ಗದಾಗಿದ್ದೀವಿ, ದುಃಖದಾಗ ಹೋದ್ರೆ ನರಕಕ್ಕೆ ಹೋದಂಗೆ, ಅಷ್ಟೇ ಸಿಂಪಲ್. ಇನ್ನೊಬ್ಬ ಹೇಳ್ತಾನೆ, ಇನ್ನೊಂದು ವಿದ್ಯಾರ್ಥಿ ಪ್ರಶ್ನೆ. ವಿಧಿಲಿಖಿತ ಬರೆದವನು ಕೂಡ ಅಳಿಸಲಾರ, ವಿಧಿಲಿಖಿತ ಬರೆದವನು ಕೂಡ ಅಳಿಸಲಾರ ಅನ್ನುತ್ತಾರಲ್ಲವೇ ಅಂತ ಕ್ವಶನ್. ಅವೆಲ್ಲ ಅಜ್ಞಾನಿಗಳ ಮಾತುಗಳು. ಯಾರು ಏನೂ ಬರೆಯುವುದಿಲ್ಲ, ಅವರ ಇಷ್ಟಾನುಸಾರ ಅವರು ಅಪೇಕ್ಷಿಸಿದ ಜನ್ಮ ತೆಗೆದುಕೊಳ್ಳುತ್ತಾರೆ. ನಿನಗಾಗಿ ನೀನು ಹುಟ್ಟಿತೀಯ, ನಿನಗಾಗಿ ನೀನು ನಿರ್ಣಯಿಸಿಕೊಳ್ಳುತ್ತೀಯ, ವಿಧಿ ಬರಹ ಅನ್ನೋದು ಏನೂ ಇಲ್ಲ. ನೋಡ್ರಿ, ಅವ್ರ ಪತ್ರಿ ಸರ್ ಸ್ಪೀಚ್ ನಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಅಮಿತಾಬ್ ಬಚ್ಚನ್ ರೋಲ್ಸ್ ಹೇಗಿರ್ತವೆ? ಒಂದ್ರಲ್ಲಿ ಇನ್ಸ್ಪೆಕ್ಟರ್, ಒಂದ್ರಲ್ಲಿ ಕಳ್ಳ, ಒಂದ್ರಲ್ಲಿ ಡಾಕ್ಟರ್, ಇನ್ನೊಂದ್ರಲ್ಲಿ ಮತ್ತೊಂದು. ಈಗ ರಾಜ್ಕುಮಾರ್ ರೋಲ್ಸ್ ಅದೇ ರೀತಿ. ಒಂದ್ರಲ್ಲಿ ಭಕ್ತನಾಗಿರ್ತಾನೆ. ಅಯ್ಯೋ, ಒಂದೇ ಸಿನಿಮಾದಲ್ಲೇ 3 ಪಾತ್ರ ಆಗಿಬಿಟ್ಟಿದ್ದಾನೆ ರಾಜ್ಕುಮಾರ್ ಅಂತೂ. ಕಳ್ಳನೂ ಆಗಿದ್ದಾನೆ, ಹೀರೋನು ಆಗಿದ್ದಾರೆ, ಟ್ರಿಬಲ್ ರೋಲ್, ಡಬಲ್ ರೋಲ್ ಮಾಡಿದ. ನಾವು ಮಾಡ್ತಾ ಇದೀವಿ ಹತ್ತತ್ರ ತಾಯಿಯಾಗಿ, ತಂಗಿಯಾಗಿ, ಹೆಂಡತಿಯಾಗಿ, ಉಪನ್ಯಾಸಕಿಯಾಗಿ, ಮಹಿಳೆಯಾಗಿ, ಎಲ್ಲ ಪಾತ್ರಗಳು ಮಾಡ್ತಾ, ಕೆಲಸದಕ್ಕೆ ಆಗಿ ಎಲ್ಲ ಪಾತ್ರ ಮಾಡ್ತಾ ಇದ್ದೀವಿ. ಮೆಡಿಟೇಷನ್ ಟೀಚರ್ ಆಗಿ, ಆತರ ಹಲವಾರು ಪಾತ್ರಗಳನ್ನು ಕೂಡ ಮಾಡ್ತಾ ಇದ್ದೀವಿ. ಅದೇ ರೀತಿ ಜಸ್ಟ್ ಇವೆಲ್ಲ ಪಾತ್ರಗಳು. ಶೇಕ್ಸ್ಪಿಯರ್ ಹೇಳ್ತಾರೆ, ಲೈಫ್ ಈಸ್ ಡ್ರಾಮಾ, ಅಷ್ಟೇ ನಾಟಕ. ಒಳ್ಳೆ ಚೆನ್ನಾಗಿ ನಾಟಕ ಆಡ್ಬೇಕು, ಪ್ರತಿಯೊಂದು ಪಾತ್ರಕ್ಕೂ ಜೀವ ತುಂಬಬೇಕು. ಹೆಂಗೆ ಸಿನಿಮಾ ನೋಡಿ ಬಂದ್ಮೇಲೆ ಏನ್ ಆಕ್ಟಿಂಗ್ ಅಪ್ಪ ಅಮಿತಾಬ್ ಬಚ್ಚನ್, ರಾಜ್ಕುಮಾರ್ ಅಂತೀವಲ್ಲ, ಹಂಗೆ ನಾವು ಕೂಡ ಎಲ್ಲ ಒಳ್ಳೆ ಆಕ್ಟರ್ಸ್. ಅಷ್ಟು ಒಳ್ಳೆ ನಮ್ಮ ಪಾತ್ರಗಳನ್ನ ಮಾಡ್ಬೇಕು, ಮಾಡ್ತಾ ಇದೀವಿ ಕೂಡ, ಮಾಡ್ತಾ ಇದೀವಿ. ಸರಿ, ಓಕೆ. ನೆಕ್ಸ್ಟ್, ಸ್ಥಿತ ಪ್ರಜ್ಞರೆಂದರೆ ಯಾರು, ಅವರ ಲಕ್ಷಣಗಳೇನು? ಇನ್ನೊಂದು ಪ್ರಶ್ನೆ. ಅವಾಗೆ ಪತ್ರಿಜ ಸರ್ ಅವ್ರ ಉತ್ತರ, ಮಾನವಾದರೂ ಅವಮಾನ ಆದರೂ ಸ್ಥಿತವಾಗಿರುವವನೇ ಸ್ಥಿತ ಪ್ರಜ್ಞೆ. ಯಶಸ್ಸು ಬಂದರೂ ಪರಾಜಯವಾದರೂ ಸ್ವಲ್ಪ ಮಾತ್ರವೂ ಬೇಸರಗೊಳ್ಳದವನೇ ಸ್ಥಿತ ಪ್ರಜ್ಞೆ. ಎಷ್ಟು ಚೆನ್ನಾಗಿದೆ ನೋಡಿ, ವಾವ್. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ. ಧ್ಯಾನ ಮಾಡುವುದರಿಂದ ಆತ್ಮವಿಶ್ವಾಸ ಬೆಳೆಸಿಕೊಳ್ಳುವಲು ಅವಕಾಶವಿದೆಯಾ ಅಂತ ಕೇಳ್ತಾರೆ. ಅವಾಗ ಪತ್ರಿ ಸರ್ ಅವರ ಆನ್ಸರ್, ಧ್ಯಾನದಿಂದ ಬರುವುದೇ ಆತ್ಮವಿಶ್ವಾಸ. ಧ್ಯಾನ ಮಾಡದಿದ್ದರೆ ಆತ್ಮವಿಶ್ವಾಸವೇ ಇರುವುದಿಲ್ಲ. ಅದಕ್ಕೆ ನೋಡ್ರಿ ನಮ್ ಕಾನ್ಫಿಡೆನ್ಸ್ ಲೆವೆಲ್ ಹೆಂಗಿರುತ್ತೆ, ಅಳತೆ ಮಾಡಕ್ಕೂ ಸಿಗೋದಿಲ್ಲ. ಮೋದಿ ಕಾನ್ಫಿಡೆನ್ಸ್ ನೋಡಿದೀರಾ ಹೇಗಿದೆ? ಎಷ್ಟು ಧ್ಯಾನವೋ ಅಷ್ಟೇ ಆತ್ಮವಿಶ್ವಾಸ. ಸಾಶ್ವೆಯಷ್ಟು ಆತ್ಮವಿಶ್ವಾಸವಿದ್ದರೆ ಪರ್ವತವನ್ನು ಸಹ ಕದಲಿಸಬಲ್ಲೆವು ಎಂದಿದ್ದಾರೆ ಜೀಸಸ್. ಇನ್ನ ಧ್ಯಾನ ಮಾಡುವವರಿಗೆ ಬೆಟ್ಟದಷ್ಟು ಆತ್ಮವಿಶ್ವಾಸವಿರುತ್ತದೆ. ನೋಡ್ರಿ, ಸಾಶ್ವೆಯಷ್ಟು ಧ್ಯಾನ ಮಾಡಿದರೇನೆ ಆತ್ಮವಿಶ್ವಾಸ. ಸಾಶ್ವೆಯಷ್ಟು ಆತ್ಮವಿಶ್ವಾಸವಿದ್ದರೆ ಬೆಟ್ಟವನ್ನು ಕದಲಿಸಬಹುದು. ಆದ್ರೆ ನಮ್ಗೆ ಆತ್ಮವಿಶ್ವಾಸವೇ ಬೆಟ್ಟದಷ್ಟಿದೆ ಅಂದ್ಮೇಲೆ ನಾವು ಇನ್ನೇನು ಕದಲಿಸಬಹುದು? ಜಗತ್ತನ್ನೇ ಕದಲಿಸ್ತಾ ಇದೀವಿ. ಜಗತ್ತನ್ನೇ ಕದಲಿಸ್ತಾ ಇದೀವಿ, ಇಡೀ ಪ್ರಪಂಚವನ್ನೇ. ಆದ್ರಿಂದ ಇನ್ನು ಒಂದು ಕ್ವಶನ್ ನೋಡೋಣ ಸಾಕು. ಬಹಳ ಅದ್ಭುತವಾಗಿದೆ, ಖುಷಿ ಇದೆ. ನಮ್ಮ ಪೂರ್ವಿಕರು ನೀರಿನ ಮೇಲೆ ನಡೆದು ಗಾಳಿಯಲ್ಲಿ ತೇಲಿದಂತೆ ಹೇಳುತ್ತಿರುತ್ತಾರೆ. ಈಗ ಸಹ ಅಂತವರು ಇರುತ್ತಾರಾ ಅಂತ ಕೇಳ್ತಾರೆ. ಕರೆಕ್ಟ್, ಅಂತವರು ಎಂದಿಗೂ ಇದ್ದಾರೆ. ಆದರೆ ಯೋಗಿಗಳು ನಿಮ್ಮ ಮುಂದೆ ಬಂದು ಶೋ ಮಾಡಂಗಿಲ್ಲ, ಅಂದ್ರೆ ಪ್ರದರ್ಶನ ಮಾಡೋದಿಲ್ಲ, ಅದನ್ನ ಮಾಡದು. ಒಬ್ಬ ರಾಮಕೃಷ್ಣ ಪರಮಹಂಸರನ್ನು ಕೇಳಿದನಂತೆ, ಒಬ್ಬ ವ್ಯಕ್ತಿ ರಾಮಕೃಷ್ಣ ಪರಮಹಂಸ, ನೀವು ಮಹಾಯೋಗಿಗಳಲ್ಲವೇ, ನೀರಿನ ಮೇಲೆ ನಡೆಯಬಲ್ಲಿರಾ ಎಂದು. ಅದಕ್ಕೆ ಅವರು ಹೇಳುತ್ತಾರೆ, 4 ಆಣೆ ಕೊಟ್ಟರೆ ನದಿ ದಾಟಿಸಿ ಬಿಡುತ್ತಿರುವಾಗ ಕೆಲವು ವರ್ಷಗಳ ಯೋಗ ಫಲವನ್ನು ನದಿ ಮೇಲೆ ನಡೆದು ದಾಟಲಿಕ್ಕೆ ಏಕೆ ವಿನಿಯೋಗಿಸಬೇಕು? ನೋಡ್ರಿ, ನೀರಿನ ಮೇಲೆ ನಡೆಯೋದು ನಾನು ನಡೆಯಬಲ್ಲೆ, 4 ಆಣೆ ಕೊಟ್ರೆ ನಮ್ಗೆ ದೋಣಿಯಲ್ಲಿ ಆ ಕಡೆ ದಾಟಿಸ್ತಾರೆ. ನಾನು ಕೆಲವು ವರ್ಷಗಳ ಯೋಗ ಫಲವನ್ನು ಬರೀ ನೀರಿನ ಮೇಲೆ ನಡೆದು ತೋರ್ಸೋದಕ್ಕೆ ಯಾಕೆ ಬಳಸ್ಬೇಕು? ನಾವು ಕೂಡ ಅಷ್ಟೇ ಮಾಸ್ಟರ್ಸ್, ಮೈ ಡಿಯರ್ ಫ್ರೆಂಡ್ಸ್, ಜಾಗೃತರಾಗಿರಿ. ನಾವು ಪ್ರತಿದಿನ ಬೆಳಿಗ್ಗೆ ಧ್ಯಾನ ಮಾಡ್ತಾ ಇದೀವಿ, ಅದನ್ನ ಯಾವುದಕ್ಕೆ ಬಳಸ್ಕೊಳ್ತಾ ಇದೀವಿ?
ಇಷ್ಟು ಗಂಟೆ ಧ್ಯಾನ ಮಾಡಿ ನಾವು ಅದನ್ನ ಎದಕ್ ಬಳಸ್ಕೋಬೇಕು ಅನ್ನೋ ಜ್ಞಾನ ನಮಗಿರಬೇಕು. ಆದ್ರಿಂದ ದಯವಿಟ್ಟು ಪ್ರತಿ ಕ್ಷಣ ನೀವು ಬಹಳ ಜಾಗೃತಿಯಿಂದ ನಮ್ಮ ಎನರ್ಜಿಯನ್ನ ಬಳಸ್ಬೇಕು. ರಾಮಕೃಷ್ಣ ಪರಮಹಂಸರು ಉತ್ತರ ಕೊಟ್ಟದ್ದು ಕೇವಲ ಆ ವಿದ್ಯಾರ್ಥಿಗಲ್ಲ, ನಮ್ಮೆಲ್ರಿಗೂ. ಆದ್ರಿಂದ ನಾವು ಪ್ರತಿ ಕ್ಷಣ ಕಲಿಬೇಕು. ಓಕೆ, ಸಾಕು. ಇನ್ನು ಬುದ್ಧನ ಮೇಡಮ್, ನಮ್ಗೆ ಸಮಯ ಇನ್ನು ಎಷ್ಟಿದೆ? ಬುದ್ಧನ ಬೋಧನ ಎಷ್ಟಿದೆ ಮೇಡಮ್? ಇದೇ ಹೇಳಿ ಮೇಡಮ್. ಒಂದು ನಿಮಿಷ. ಟೈಮ್ ಆಗಿದೆ ಮೇಡಮ್. ಟೈಮ್ ಆಗಿದೆ ಸರ್. ಓಕೆ, 6:45 ಆಗಿದೆ ಸರ್. ಹಾ ಮೇಡಮ್. ಓಕೆ ಓಕೆ ಓಕೆ, ಸರಿ. ಬಟ್ ಎಷ್ಟೊತ್ತಾಗುತ್ತೆ ಮೇಡಮ್? ಹೇಳಿ ಪರವಾಗಿಲ್ಲ. ಇಲ್ಲ ಎಷ್ಟೊತ್ತಾಗುತ್ತೆ? ಇಲ್ಲ, 5 minutes. ನಿಮ್ಗೆ ಸಮಯ 6:15 7:15 ಅಂತ ಇತ್ತು ಇದರಲ್ಲಿ ಬ್ಯಾನರ್ ನಲ್ಲಿ. ಆದ್ರೆ ಇನ್ನೊಂದು 50 ನಿಮಿಷ ಅಷ್ಟೇ ಸರ್. ಓಕೆ, ಬುದ್ಧನ ಬೋಧಾಸಾರ ಅಂತ ಹೇಳಿದೆ, ಸಾಕು ಸರ್. ಆಮೇಲೆ ಒಂದಷ್ಟು ಧ್ಯಾನದ ಅನುಭವಗಳನ್ನ ಪ್ರತಿ ಸಂಚಿಕೆಯಲ್ಲಿ ಕೊಡ್ತಾರೆ, ಒಂದಿಬ್ರು ಅನುಭವಗಳು ಸ್ಫೂರ್ತಿ ಆಗ್ಲಿ ಅಂತ. ನಿಮ್ಗೆ ಗೊತ್ತಿರ್ಲಿ, ಧ್ಯಾನ ಅನುಭವಗಳು ಯಾಕೆ ಅಷ್ಟು ಮುಖ್ಯ. ಪತ್ರಿ ಸರ್ ಅವರು ಯಾವ ಸೆಷನ್ ಸ್ಟಾರ್ಟ್ ಮಾಡ್ಬೇಕಾದ್ರೂ ಅನುಭವದಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ರು. ಎಲ್ಲರ ಹತ್ರ ಮೊದ್ಲು ಕರ್ಸಿ ಅನುಭವಗಳು, ನೀ చెప్పు ನೀ ಅನುಭವ చెప్పು ಅಂತೆ. ಯಾಕೆ ಹೇಳ್ತಾ ಇದ್ರು ಅಂದ್ರೆ, ಒಬ್ಬೊಬ್ಬರ ಅನುಭವ ಒಬ್ಬೊಬ್ರಿಗೆ ಸ್ಫೂರ್ತಿ ಆಗುತ್ತೆ. ನಾವೇನ್ ಮಾಡ್ಬೇಕಾದ್ರೂ ನಮ್ಗ್ ಲಾಭ ಬೇಕು. ಮೊದ್ಲು ಅನುಭವ ಹೇಳಿದಾಗ, ಓ ಇದಾಗಿದೆನಾ, ಹಾಗಾದ್ರೆ ನನಗೂ ಈ ಲಾಭ ಅವಶ್ಯಕತೆ ಇದೆ ಅಂತ ಅನ್ಸಿದಾಗ ಅವ್ರು ಮಾಡ್ತಾರೆ. ಅದೇ ರೀತಿ ಧ್ಯಾನದ ಬಗ್ಗೆ ಪರಮ ಗುರುಗಳು ಏನೇನ್ ಹೇಳಿದ್ದಾರೆ ಅನ್ನೋದು ಒಂದು ಲೇಖನ ಇದು. ಆದ್ರಿಂದ ನಾನು ಜಾಯಿನ್ ಆಗ್ಬೇಕಾದ್ರೆ ಯಾಕೆ ಲೇಟ್ ಆಯ್ತು ಅಂದ್ರೆ, ಅದೇ ನಾನು 15 ಅಂತ ಹಾಕಿದ್ರು, ಮೋಸ್ಟ್ಲಿ ಪ್ರೇಯರು ಮತ್ತೇನಾದ್ರು ಇರುತ್ತೇನೋ ಅನ್ಕೊಂಡು 5 ನಿಮಿಷ ಲೇಟ್ ಆಗಿದೆ, ಕ್ಷಮಿಸಿ. ಆಮೇಲೆ ಪತ್ರಿಜಿ ಕಾನ್ಸೆಪ್ಟ್ ಅಂತ ಒಂದು ಅದ್ಭುತ ಲೇಖನ ಇದೆ. ಇದ್ರ ಮುಂದೆ ನೆಕ್ಸ್ಟ್ ಇದು ಕೂಡ, ಈ ಪುಸ್ತಕ ಕೂಡ ನಿಮ್ಗೆ ಧ್ಯಾನದಿಂದ ಎಲ್ಲರಿಗೂ ಆರೋಗ್ಯ, ಮತ್ತೆ ಟ್ರೆಕ್ಕಿಂಗ್ ಗಳು ಯಾಕೆ ಮಾಡ್ಬೇಕು, ಅದರಿಂದ ಏನು ಲಾಭ ನಿಮ್ಗೆ ಗೊತ್ತಿರ್ಲಿ. ಪತ್ರಿ ಸರ್ ಅವರು ಎಷ್ಟೆಷ್ಟೋ ಹೊಸ ಪಾಠಗಳನ್ನು ಧ್ಯಾನಿಗಳಿಗೆ ಟ್ರೆಕ್ಕಿಂಗ್ ಕಲಿಸುತ್ತದೆ ಅಂತ ಪತ್ರಿಜಿ ಸರ್ ಅವರೇ ಒಂದು ಲೇಖನ ಬರೆದಿದ್ದಾರೆ, ಅದ್ಭುತ ಲೇಖನ. ಅಂದ್ರೆ ಟ್ರೆಕ್ಕಿಂಗ್ ಈಗ್ಲೂ ನಾವು ಆಗಾಗ ನೇಚರ್ ನಲ್ಲಿ ಹೋಗ್ಬೇಕು, ಸಮಯವನ್ನ ಪ್ರಕೃತಿಯಲ್ಲಿ ಹೆಚ್ಚು ಕಳಿಬೇಕು ಅಂತೇಳಿ. ನಿಮ್ಗೆ ಗೊತ್ತಿರ್ಲಿ, ಧ್ಯಾನದಿಂದ ಎಲ್ಲರಿಗೂ ಆರೋಗ್ಯ ಈ ಒಂದು ಲೇಖನವನ್ನ ತೆಲುಗು ಪುಸ್ತಕ ಧ್ಯಾನಾಂಧ್ರ ಪ್ರದೇಶದಿಂದ ತೆಗೆದುಕೊಳ್ಳಲಾಗಿದೆ. ನಿಮ್ಗೆ ಗೊತ್ತಿರ್ಲಿ ಮಿತ್ರರೇ, ಕೇವಲ ಈ ಆಧ್ಯಾತ್ಮಿಕ ಇದು ಏನಂತೀರಿ ಮಾಸಪತ್ರಿಕೆ ಅನ್ನೋದು ನಮ್ಮ ಕನ್ನಡದಲ್ಲಿ ಅಷ್ಟೇ ಅಲ್ಲ, ಎಲ್ಲ ಭಾಷೆಗಳಲ್ಲೂ ಇದೆ. ವಿಶೇಷವಾಗಿ ತೆಲುಗುದಲ್ಲಿ ನಿಮಗೆ ಗೊತ್ತಿರ್ಲಿ, ಧ್ಯಾನಾಂಧ್ರ ಪ್ರದೇಶ್ ಅಂತ ಇದ್ದದ್ನ ಹೆಸರನ್ನ ನೋಡ್ರಿ, ಬೇಕು ಅಂತಾನೆ ಅನ್ವರ್ಥ ಆಗ್ಬೇಕು, ಧ್ಯಾನ ಜಗತ್ ಅಂತ ಮಾಡಿದ್ರು. ಧ್ಯಾನ ಜಗತ್ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮಗೆ ಇದು ಎಷ್ಟು ಸರ್ಕ್ಯುಲೇಷನ್ ಇದೆ ಧ್ಯಾನ ಜಗತ್. ಆದ್ರೆ ನಮ್ಮ ಧ್ಯಾನ ಕರ್ನಾಟಕ ತುಂಬಾ ಕಡಿಮೆ ಇದೆ, ನಮ್ಮಲ್ಲಿ ಅವೇರ್ನೆಸ್ ಕಡಿಮೆ ಇದೆ. ಅದ್ರ ಸಲುವಾಗಿ ಇಂಗ್ಲಿಷ್ ನಲ್ಲಿ ಸ್ಪಿರಿಚುವಲ್ ಇಂಡಿಯಾ ಅಂತ ಬರುತ್ತೆ, ಮತ್ತೆ ಸ್ಪಿರಿಚುವಲ್ ಸೈನ್ಸ್ ಅಂತ ಬರುತ್ತೆ. ಅದಾದ್ಮೇಲೆ ನಿಮಗೆ ಗೊತ್ತಿರ್ಲಿ, ಕ್ವಾಂಟಮ್ ಲೈಫ್ ಯೂನಿವರ್ಸಿಟಿ ಅವ್ರದೇ ಲೈಫ್ ಟೈಮ್ ಅಂತ ಇದೆ. ಈ ರೀತಿ ಹಲವಾರು ಆಧ್ಯಾತ್ಮಿಕ ಹಿಂದಿಯಲ್ಲಿದೆ, ತಮಿಳ್ನಲ್ಲಿ ಬರ್ತಾ ಇದೆ. ಆದ್ರಿಂದ ನಮ್ಮ ಪುಸ್ತಕವನ್ನ ನಾವು ಇನ್ನೂ ಎನ್ಕರೇಜ್ ಮಾಡ್ಬೇಕು, ನಾವೆಲ್ಲರೂ ಇದಾಗ್ಬೇಕು, ಗೊತ್ತಿರ್ಲಿ. ಆದ್ರಿಂದ ಇನ್ನೊಂದು 5 ನಿಮಿಷ, ಸರ್ 5 ನಿಮಿಷ ತಗೊಳ್ತೀನಿ ಸರ್. ಯಾಕೆಂದ್ರೆ 2 ವಿಷಯಗಳು ಮುಖ್ಯವಾಗಿ ಹೇಳ್ಬೇಕಾಗಿದೆ ಈ ಪುಸ್ತಕದಿಂದ. 2009 ಈ ಸಂಚಿಕೆಯಲ್ಲಿ ಕೆಲವು ವಿಷಯಗಳಿದಾವೆ. ಇವ್ರು ಬೇರೆ ಯಾರು ಅಲ್ಲ, ಕರ್ನಾಟಕದ ಇನ್ನೋರ್ವ ಮಹಾಸಂತ ರವಿಶಂಕರ್ ಗುರೂಜಿ. ಯಾಕೆ ಈ ಇಬ್ರು ಇರೋ ಫೋಟೋನ, ಇದು ಇವ್ರ ಆಶ್ರಮ ಕೂಡ ತುಂಬಾ ಹತ್ರನೇ ಇದೆ ನಮ್ಮ ಆಶ್ರಮಕ್ಕೆ. ಇದು ಅವ್ರ ಆಶ್ರಮದ ಹೆಸರು ಶ್ರೀ 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 ರವಿಶಂಕರ್ ಆರ್ಟ್ ಆಫ್ ಲಿವಿಂಗ್. ಆರ್ಟ್ ಆಫ್ ಲಿವಿಂಗ್, ಓಕೆ, ಜೀವನದ ಕಲೆ, ಆರ್ಟ್ ಆಫ್ ಲಿವಿಂಗ್, ಬದುಕುವ ಕಲೆ ಹೇಗೆ, ಬದುಕುವ ಕಲೆ. ಸರಿ, ಬದುಕುವ ಕಲೆ. ಯಾಕೆ ಈ ಸಂಚಿಕೆನ ಯಾಕೆ ಪರಿಚಯಿಸಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಇನ್ನೊಂದು ಅದ್ಭುತವಾದ ಈ ಸಂಚಿಕೆಯಲ್ಲಿ ಯಾಕೆ ಅವ್ರು ಬಂದಿದ್ರು ನಮ್ಮ ಅಂದ್ರೆ, ಮುಂದಿನ ಕೆಳಗಡೆ ಪುಟ ನೋಡಿ, ದಯವಿಟ್ಟು ಕೆಳಗಡೆ ಫೋಟೋ ನೋಡ್ಬೇಕು ಈಗ ನೀವು. ಇದು GFSS ಅಂದ್ರೆ ಗ್ಲೋಬಲ್ ಕಾಂಗ್ರೆಸ್ ಆಫ್ ಸ್ಪಿರಿಚುವಲ್ ಸೈಂಟಿಸ್ಟ್ಗಳು ಅಂತೇಳಿ. ಇಂಥ ಯೋಚನೆ ಬರೆದಿರೋದು ಒಬ್ಬ ಪತ್ರಿಜಿಗೆ ಮಾತ್ರ. ಇಡೀ ಜಗತ್ತಿನಲ್ಲಿರುವ ಎಲ್ಲ ಆಧ್ಯಾತ್ಮಿಕ ವಿಜ್ಞಾನಿಗಳನ್ನ ಒಂದು ಕಡೆ ಸೇರಿಸಿ ಅವ್ರ ಜೊತೆ ಒಂದು ಸಮ್ಮೇಳನ ಮಾಡುವ ಅದ್ಭುತ ಆಲೋಚನೆ ಅಂದ್ರೆ ಅದು ಪತ್ರಿಜಿ ಸರ್ ಅವರಿಗೆ ಬರೋದು. ಆ ಬಾರಿ ವಿಷಯ ಬಹಳ ಚೆನ್ನಾಗಿತ್ತು. ಅರ್ತ್ ಎವಲ್ಯೂಷನ್ ಥ್ರೂ ಸ್ಪಿರಿಚುವಲ್ ರೆವಲ್ಯೂಷನ್. ಅರ್ತ್ ಎವಲ್ಯೂಷನ್ ಥ್ರೂ ಸ್ಪಿರಿಚುವಲ್ ರೆವಲ್ಯೂಷನ್ ಅಂದ್ರೆ ಆಧ್ಯಾತ್ಮಿಕ ಕ್ರಾಂತಿಯ ಮೂಲಕ
ಭೂಮಿಯನ್ನು ಉಳಿಸುವಂತದ್ದು. ಅಕ್ಟೋಬರ್ 2ರಿಂದ 5ನೇ ತಾರೀಕುವರೆಗೂ ನಡೆದಿತ್ತು 2008ರಲ್ಲಿ. ಅದು 2008ರಲ್ಲಿ ಮೊದಲನೇದು, 2009ರಲ್ಲಿ ಎರಡನೇದು. ಆ ಸಂಚಿಕೆಯ ಕೆಲವು ಪುಟಗಳು ಇದ್ರಲ್ಲಿದ್ದಾವೆ. ಯಾವ್ಯಾವ ದೇಶದವರು ಬಂದಿದ್ರು ಅಂತ ಇದ್ರಲ್ಲಿ ಕೊಟ್ಟಿದ್ದಾರೆ. ಬೇರೆ ಬೇರೆ ದೇಶದವರು ಎಲ್ರು ಫಾರಿನ್ ಸ್ಪಿರಿಚುವಲ್ ಸೈಂಟಿಸ್ಟ್ಗಳು. ನಾವು ಕೂಡ ಸ್ಪಿರಿಚುವಲ್ ಸೈಂಟಿಸ್ಟ್ಗಳೇ, ಮತ್ ನಾವೇನ್ ಬೇರೆ ಅಲ್ಲ. ಆದ್ರಿಂದ ಹೇಳಕತ್ತೀನಿ ನಾನು ನಿಮ್ಗೆ. ಇದರಲ್ಲಿ ಲೇಖನಗಳು ಕೂಡ ತುಂಬಾ ಅದ್ಭುತವಾಗಿ ಬಂದಿದ್ದಾವೆ. ಮುಖ್ಯವಾಗಿ ಎನ್ಲೈಟ್ಮೆಂಟ್ ಅಂತೇಳಿ, ನಿರ್ವಾಣ ಅಂತೇಳಿ, ಫ್ರೆಡ್ರಿಕ್ ಲೆಂಜ್ ಅಂತೇಳಿ, ಇವರು ಯಾವ ದೇಶದವರು ಅಂತಂದ್ರೆ ನೇಪಾಳದಲ್ಲಿ, ಹಿಮಾಲಯದಲ್ಲಿ ಸಾಧನೆ ಮಾಡಿದವರು. ಅದಲ್ಲದೆ ಇನ್ನೂ ಹಲವಾರು. ಮುಖ್ಯವಾಗಿ ನಾನು ಡಾಕ್ಟರ್ ನ್ಯೂಟನ್ ಸರ್ ಬಗ್ಗೆನೇ ಹೇಳ್ಬೇಕಾಗಿತ್ತು ಇಲ್ಲಿ. ಡಾಕ್ಟರ್ ನ್ಯೂಟನ್ ಸರ್ ಬಿಗ್ ಜಾಯ್, ಗ್ರೇಟೆಸ್ಟ್ ಜಾಯ್ ಅಂತ ಅವರು ಕೂಡ ಒಂದು ಇಂಟರ್ವ್ಯೂ ಮಾಡಿದ್ದಾರೆ. ಅವರು ಪಾಸ್ಟ್ ಲೈಫ್ ರಿಗ್ರೆಷನ್ ಬಗ್ಗೆ ಇದರಲ್ಲಿ ಸಾಕಷ್ಟು ವಿಷಯಗಳನ್ನ ಬರೆದಿದ್ದಾರೆ. ತಾವು ಯಾವ್ಯಾವ ದೇಶಕ್ಕೆ ಹೋಗಿದ್ವಿ, ನೇಪಾಳ, ಕಠ್ಮಂಡು, ಮಾನಸ ಸರೋವರ, ಬಹಳಷ್ಟು ಚೀನಾ, ಜಗ್ಗಿ 135 ದೇಶ ಅಡ್ಡಾಡಿದ್ದಾರೆ. ಮೊನ್ನೆ ಅವರು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ರು, ಕಡತಲ್ನಲ್ಲಿ 2 ದಿನ ಸೆಷನ್ ಇತ್ತು, 24, 25ಕ್ಕೆ. 135 ದೇಶ ಅಡ್ಡಾಡಿದೀನಿ ಅನ್ನೋಂತ ಅಹಂಕಾರ ನನಗೇನಾರ ಬಂದ್ರೆ ಅವತ್ತೇ ಕುಸ್ದೋಗ್ಬಿಡ್ತೀನಿ. ನಾನು ಇವತ್ತಿಗೂ ಸಾಧನೆ, ಪ್ರತಿದಿನ ನಾನು ಸಾಧನೆ ಮಾಡ್ತಾನೆ ಇರ್ತೀನಿ. ನನ್ ಸಾಧನೆ ಇಲ್ಲದೆ ಒಂದು ದಿನನೂ ಇರಲ್ಲ, ಕೊನೆ ಉಸಿರವರೆಗೂ ಸಾಧನೆ ಅವಶ್ಯಕತೆ ಅಂತೇಳಿ. ಅದಕ್ಕೆ ಇದರಲ್ಲಿ ಶಾಪಗಳು ಮತ್ತು ವರಗಳು ಅಂತೇಳಿ ಪತ್ರಿಜಿ ಸರ್ ಅವರ ಅದ್ಭುತ ಲೇಖನ ಕೂಡ ಇದೆ. ಅದೇ ರೀತಿ ಆಧ್ಯಾತ್ಮಿಕ ಕ್ರಾಂತಿಯ ಮೂಲಕ ಭೂಮಿಯ ವಿಕಾಸ, ಆಗ್ಲೇ ಹೇಳಿದ್ನಲ್ಲ, ಎವಲ್ಯೂಷನ್. ಆಧ್ಯಾತ್ಮಿಕ ಕ್ರಾಂತಿಯ ಮೂಲಕ ಭೂಮಿಯ ವಿಕಾಸ, ಅದಕ್ಕೆ ಪದ ಹೇಳಿದೆ ನಾನು, ಅರ್ತ್ ಎವಲ್ಯೂಷನ್ ಥ್ರೂ ಸ್ಪಿರಿಚುವಲ್ ರೆವಲ್ಯೂಷನ್ ಅನ್ನೋ ಒಂದು ಸಬ್ಜೆಕ್ಟ್ ಮೇಲೆ ಅದ್ಭುತ ಕಾಂಗ್ರೆಸ್, ಸ್ಪಿರಿಚುವಲ್ ಕಾಂಗ್ರೆಸ್ ಸಭೆ ನಡೀತು 3 ದಿನ. ಯುವ ಲೋಕ ಅಂತ ಇದೆ, ಪಿರಮಿಡ್ ಎನರ್ಜಿ ಬಗ್ಗೆ ಒಂದು ಲೇಖನ ಇದೆ. ಇನ್ನು ಅದಲ್ಲದೆ ಮುಖ್ಯವಾಗಿ 2 ಪುಸ್ತಕಗಳನ್ನ ಪರಿಚಯಿಸಿದ್ದಾರೆ. ನಾ 2 ಪುಸ್ತಕಗಳ ಬಗ್ಗೆ ಹೇಳ್ತೀನಿ, 2 ವಾಕ್ಯ. ಏನು ಅಂದ್ರೆ ದಿ ಬುಕ್ ಆಫ್ ಮಿರ್ದಾದ್ ಅನ್ನೋ ಒಂದು ಪುಸ್ತಕ. ಪ್ರತಿ ಬಾರಿ ಒಂದೊಂದು ಪುಸ್ತಕವನ್ನ ಪರಿಚಯಿಸ್ತಾರೆ, 2 ಪುಸ್ತಕ, ಆಧ್ಯಾತ್ಮಿಕ ಪುಸ್ತಕಗಳು. ಯಾಕಂದ್ರೆ ನಾವು ಆ ಪುಸ್ತಕ ಓದ್ಬೇಕಂದ್ರೆ ನಮ್ಗೆ ಸ್ಫೂರ್ತಿ ಆಗುತ್ತೆ. ಈ ಒಂದು ಪುಟ ಆ ಪುಸ್ತಕ ಓದ್ಬೇಕು ಅಂತ ನಮ್ಗೆ ಅನ್ಸುತ್ತೆ. ಅದರಲ್ಲಿ ಒಂದು ಪಾಸ್ಟ್ ಲೈಫ್, ಫ್ಯೂಚರ್ ಲೈಫ್ ಅಂತೇಳಿ. ಇದು ಯಾರ ಪುಸ್ತಕ ಅಂದ್ರೆ ಡಾಕ್ಟರ್ ಬ್ರೂಸ್ ಗೋಲ್ಡ್ಬರ್ಗ್ ಅಂತೇಳಿ. ಈ ಪುಸ್ತಕನೇ ಯಾಕೆ ಹೇಳ್ತಾ ಇದ್ದೀನಿ ನಾನ್ ನಿಮಗೆ ಅಂತಂದ್ರೆ, ಇಂಥ ಪುಸ್ತಕಗಳು ಬಹಳಷ್ಟು ನ್ಯೂಟನ್ ಸರ್ ಅವರು ಓದಿ, ಅವರು ಒಂದು ಸ್ಪೆಷಲ್ ಥೆರಪಿಸ್ಟ್. ಈಗ ಅವರು ಸ್ಪಿರಿಚುವಲ್ ರಿಗ್ರೆಷನ್, ಪಾಸ್ಟ್ ಲೈಫ್ ರಿಗ್ರೆಷನ್ ಅಲ್ಲಿ ವಿಶೇಷವಾಗಿ. ಆದ್ರಿಂದ ಈಗ ಇದಲ್ಲದೆ ಮತ್ತೆ ಧ್ಯಾನ ಅನುಭವಗಳು ಕೊನೆ ಪುಟ ನಿಮ್ಗೆ ಗೊತ್ತು. ಅದಂತರ ಸರ್ವಜ್ಞನ ಬಗ್ಗೆ ಡಾಕ್ಟರ್ ಎ ಸತ್ಯನಾರಾಯಣ ಅವರು ಒಂದು ಅದ್ಭುತ ಲೇಖನ. ಅವಾಗ ಇನ್ನೂ ಡಾಕ್ಟರ್ ಆಗಿರ್ಲಿಲ್ಲ, ಬರೀ ಎ ಸತ್ಯನಾರಾಯಣ ಅಂತ ಇದ್ದಾರೆ ಅವ್ರ, ಅಂದ್ರೆ ಡಾಕ್ಟರೇಟ್ ಪದವಿ ಆಗಿರ್ಲಿಲ್ಲ. ಆಮೇಲೆ ಸೀಕ್ರೆಟ್ ಪುಸ್ತಕದ ಪರಿಚಯ ಇದೆ ಒಂದು ಪುಟದಲ್ಲಿ. ತಾವೆಲ್ಲರೂ ಓದಿರ್ತೀರಿ, ಓದಿದ್ರು ಓದ್ರಿ. ಆಮೇಲೆ ಇನ್ನು 2 ಜೋಕ್ ಹೇಳಿ ಮುಗಿಸ್ಬಿಡ್ತೀನಿ. ಯಾಕೆಂದ್ರೆ ನಿಮ್ಗೆ ಗೊತ್ತಿರ್ಲಿ, ನಾವು ಆನಂದವಾಗಿದ್ದಾಗ, ಆನಂದದಿಂದ, ನಗುವಿನಿಂದ ಕೂಡ ನಾವು ಆರೋಗ್ಯವಂತರಾಗ್ತೀವಿ. ಅವಾಗ ಕೆಲವು ಕೆಮಿಕಲ್ಸ್ ನಮ್ಮ ಶರೀರದಲ್ಲಿ ಬಿಡುಗಡೆ ಆಗ್ತವೆ. ಆ ಕೆಮಿಕಲ್ಸ್ ಹೆಸರು ಕೂಡ ಡಾಕ್ಟರ್ ಮೊನ್ನೆ ಲಕ್ಷ್ಮಿ ಮೇಡಮ್ ಅವ್ರು ಹೇಳ್ತಾ ಇದ್ರು. ನಾವು ನಗುವಾಗ, ಖುಷಿ ಆಗಿದ್ದಾಗ ನಮ್ಮ ದೇಹದಲ್ಲಿ ಎಂತ ಕೆಮಿಕಲ್ಗಳು ಬಿಡುಗಡೆ ಆಗ್ತವೆ, ಹೊಟ್ಟೆ ನೋವಿದ್ದ, ಹೊಟ್ಟೆ ಕಿಚ್ಚು ಪಡುವಾಗ ಎಂತಹ ಕೆಮಿಕಲ್ಗಳು ಬಿಡುಗಡೆ ಆಗ್ತವೆ ಅಂತ ಹೇಳಿ. ಆದ್ರಿಂದ ಅದಕ್ಕೇನೇನೋ ಮೋಸ್ಟ್ಲಿ ಡಾಕ್ಟರ್ ಎ ಸತ್ಯನಾರಾಯಣ ಸರ್ ಅವ್ರು ಏನ್ ಮಾಡಿದ್ದಾರೆ, ಕೆಲವು ಜೋಕುಗಳನ್ನ ಈ ಒಂದು ಧ್ಯಾನ ಕಸ್ತೂರಿಯಲ್ಲಿ ಕೊಟ್ಟಿದ್ದಾರೆ. 2 ಹೇಳ್ತೀನಿ, ಇದರಲ್ಲಿ ಬಹಳ ಕೊಟ್ಟಿದ್ದಾರೆ. ನಾನು 2 ಮಾತ್ರ ತಮ್ಮ ಜೊತೆ ಹಂಚ್ಕೊಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದು ಏನು ಅಂದ್ರೆ, ಒಂದು ಪ್ರೊಫೆಸರ್ ಅವರು ತಮ್ಮ ಹೆಂಡತಿಗೆ ಫೋನ್ ಮಾಡಿ ಹೇಳ್ತಾರಂತೆ, ಇವತ್ತು ಮನೆಗೆ ಬರಲಿಕ್ಕೆ ಆಗಲ್ಲ, ಕಾರಿನ ಗೇರು, ಸ್ಟೇರಿಂಗು ಎಲ್ಲ ಕಳುವಾಗ್ಬಿಟ್ಟವೆ ಅಂತೇಳಿ. ಹೌದಾ ಅಂತ ಅವ್ರ ಮಿಸ್ಸಸ್ ಹೇಳ್ತಾರೆ. ಮತ್ತೆ 5 ನಿಮಿಷ ಬಿಟ್ಟು ಮತ್ತೆ ಹೆಂಡತಿಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿ, ಇಲ್ಲ ನಾನು ಬರ್ತಾ ಇದ್ದೀನಿ, ಮೊದಲು ಮಿಸ್ ಆಗಿ ನಾನು ಕಾರಿನ ಹಿಂದಿನ ಸೀಟ್ ನಲ್ಲಿ ಕುಳಿತು ಬಿಟ್ಟಿದ್ದೆ ಅಂತೇಳಿ. ನಿಮ್ಗ್ ಗೊತ್ತು, ಪ್ರೊಫೆಸರ್ಗಳು ಯಾವಾಗ್ಲೂ ಮರೆಗುಳಿತನಕ್ಕೆ ಬಹಳ ಹೆಸರುವಾಸಿ. ಅರಾ ಮಿತ್ರ ಅವರು ನಿಮ್ಗೆ ಗೊತ್ತಿರ್ಬೋದು, ಕನ್ನಡದ ಪ್ರಸಿದ್ಧ ಲೇಖಕ, ಪ್ರಬಂಧಕಾರರು. ಲಲಿತ ಪ್ರಬಂಧ, ಅದ್ರೊಳಗೆ ಲಲಿತ ಪ್ರಬಂಧ ಮೀನ್ಸ್ ಹಾಸ್ಯ ಪ್ರಬಂಧಗಳೇ ಅವರಲ್ಲಿ. ಪ್ರೊಫೆಸರ್ಗಳು ಯಾವಾಗ್ಲೂ ಮರೆಗುಳಿಗಳು, ಅದಕ್ಕೆ ಹೆಸರುವಾಸಿ ಅಂತೇಳಿ. ಎಷ್ಟ್ ಜನ ನಕ್ರೋ ಗೊತ್ತಿಲ್ಲ, ನಾನಂತೂ ನಕ್ಕಿದ್ದೀನಿ. ನಗ್ಬೇಕು, ನಗ್ತಾನೆ ಇರ್ಬೇಕು. ಅದರಿಂದ ನಾ ಹೇಳಿದ್ನಲ್ಲ ಆಗ್ಲೇ, ಆ ಕೆಮಿಕಲ್ ಹೆಸರು ಬರ್ತಾ ಇಲ್ಲ, ಏನ್ ಮಾಡಂದ್ರೆ ನಿಮಗೆ ಡೊಕೋಮಿನ್ ಅನ್ನೋ ಕೆಮಿಕಲ್ ಬಿಡುಗಡೆ ಆಗುತ್ತೆ. ಆ ರೀತಿ ಇನ್ನೂ ಹಲವಾರು ಕೆಮಿಕಲ್ಗಳು ನಮ್ಮ ದೇಹದಲ್ಲಿ ಪ್ರೇಮ ತತ್ವದಿಂದ ಒಂದು ಬಿಡುಗಡೆ ಆಗುತ್ತೆ. ಅಷ್ಟೇ ಅಲ್ಲ, ಈ ತೃಪ್ತ ಭಾವನೆ, ಸಂತೃಪ್ತ ಭಾವನೆ, ಖುಷಿಯಾಗಿರ್ತೀವಿ ನೋಡ, ಏನೋ ಒಂದು ಸಿಕ್ಕ ಬಾ ಅಂತ ಹೇಳಿ ತೃಪ್ತ ಭಾವನೆಯಿಂದ ಸೆರೋಟಿನ್ ಅನ್ನೋ ಕೆಮಿಕಲ್ ಬರುತ್ತೆ. ಆತ್ಮೀಯತೆ ಭಾವದಿಂದ ಆಕ್ಸಿಡೋಸಿಸ್
ಡೋಸಿನ್ ಅನ್ನೋ ಕೆಮಿಕಲ್, ಇವೆಲ್ಲ ಕೆಮಿಕಲ್ಸ್ ಉತ್ಪತ್ತಿ ಆದಾಗ ನಮ್ಮ ಶರೀರದಲ್ಲಿ ಆರೋಗ್ಯ ಇನ್ನೂ ಹೆಚ್ಚಾಗುತ್ತೆ. ಕೋಪ, ಭಯ, ಆತಂಕ ಇದ್ದಾಗ ಅವು ಬೇರೆ ಕೆಮಿಕಲ್ಸ್ ಉತ್ಪತ್ತಿ ಆಗ್ತವೆ. ಅದರಿಂದನೂ ಬಹಳ ಸೈಡ್ ಎಫೆಕ್ಟ್ ಇದೆ, ಬಹಳ ಕಾಯಿಲೆಗಳಿಗೆ ತುತ್ತಾಗ್ತೀವಿ. ಆದ್ರಿಂದ ನಗ್ತಾ ಇರಿ, ಮುಖ ಗಂಟಾಗ್ಬೇಡ್ರಿ. ನಮ್ ಪ್ರಾಣೇಶ್ ಹೇಳ್ತಾನೆ ನಗೋದಕ್ಕೆ ಇನ್ ಚಾರ್ಜ್ ಇಲ್ಲ. ಸರಿ, ಇನ್ನೊಂದು ಜಪ್ ಕೊನೆಗೆ. ಒಬ್ನು ಗಾಂಧಿ ನೋಡುವ ಒಂದು ಆಂಗಲ್ ನಲ್ಲಿ ಗಾಂಧಿ ತರನೇ ಕಾಣ್ತಾ ಇದ್ದ ವ್ಯಕ್ತಿ ಸಲೂನ್ಗೆ ಹೋಗಿದ್ನಂತೆ. ಸಲೂನ್ ಅಂದ್ರೆ ಕಟಿಂಗ್ ಶಾಪ್, ಗೊತ್ತಲ್ಲ. ಅವನ್ ತಲೆಯಲ್ಲಿ ಯಾವ ಕಡೆಯಿಂದ ಕೂಡ್ಸಿದ್ರು 9ಕ್ಕಿಂತ ಹೆಚ್ಚು ಕೂದಲು ಕಾಣ್ತಾ ಇಲ್ಲ. ಅವಾಗ ಡೌಟ್ ಬಂತು ಕಟಿಂಗ್ ಶಾಪ್ ನವನಿಗೆ. ಅವನ್ ತಲೆ ನೋಡಿ ಸಿಟ್ಟಾದ ಸಲೂನ್ ನವನು, ಹೇರ್ ಕಟಿಂಗ್ ಸಲೂನ್ ಮಾಡೋ ವ್ಯಕ್ತಿ ಏನ್ ಕೇಳಿದ್ನಂತೆ, ಏನ್ ಸರ್ ಕೌಂಟ್ ಮಾಡ್ಲಾ ಕಟ್ ಮಾಡ್ಲಾ ಅಂತ ಕೇಳಿದ್ನಂತೆ. ಇರವೇ ಒಂದು 7-8 ಕೂದ್ಲದವ, ಕೌಂಟ್ ಮಾಡ್ಲಾ ಕಟ್ ಮಾಡ್ಲಾ ಅಂದ್ರೆ ಆ ವ್ಯಕ್ತಿ ಹೇಳಿದ್ನಂತೆ, ವಿನಮ್ರತೆಯಿಂದ ಹೇಳಿದ್ನಂತೆ, ದಯವಿಟ್ಟು ಕಲರ್ ಮಾಡೋ. ಇಲ್ಲಿವರೆಗೂ ಧ್ಯಾನ ಕಸ್ತೂರಿ ಬಗ್ಗೆ ನಾನು ಒಟ್ಟಾರೆ 2 ನಿಮಿಷ ದಯವಿಟ್ಟು ಧ್ಯಾನಕ್ಕೆ ಕೂಡ್ಬೇಕು ತಾವೆಲ್ರು. ಇದನ್ನು ಕೂಡ ಯಾಕೆ ಕೊಟ್ಟಿದ್ದಾರೆ ಧ್ಯಾನ ಕಸ್ತೂರಿಯಲ್ಲಿ ಅಂದ್ರೆ, ನಾವ್ ಯಾವಾಗ್ಲೂ ನಗ್ತಾ ಇರ್ಬೇಕು. ಒಂದು 2 ನಿಮಿಷ ದಯವಿಟ್ಟು ತಾವು ಕುಳಿತಲ್ಲಿನೇ ಕೈ ಬೆರಳಿ ಬೆರಳು ಸೇರಿಸಿ ಕಣ್ಣುಗಳನ್ನ ಹಗುರವಾಗಿ ಮುಚ್ಚ್ರಿ. ಮನಸ್ಸು ಪ್ರಶಾಂತವಾಗಿರ್ಲಿ. ಸಂಪೂರ್ಣ ಗಮನ ಶ್ವಾಸದ ಮೇಲೆ ಇರ್ಲಿ. ನಾನು ಆಧ್ಯಾತ್ಮಿಕ ಅತ್ಯದ್ಭುತ ಮಾಸಪತ್ರಿಕೆಯಾದ ಧ್ಯಾನ ಕಸ್ತೂರಿಗೆ ಇವತ್ತೇ ಚಂದಾದಾರರಾಗುತ್ತೇನೆ. ಇತರರಿಗೂ ಧ್ಯಾನ ಕಸ್ತೂರಿ ಬಗ್ಗೆ ತಿಳಿಸಿ ಅವರನ್ನು ಚಂದಾದಾರರನ್ನಾಗಿ ಮಾಡುತ್ತೇನೆ. ಧ್ಯಾನ ಕಸ್ತೂರಿ ಪತ್ರಿಕೆ ಆಧ್ಯಾತ್ಮಿಕ ವಿಪ್ಲವವನ್ನ ಕರ್ನಾಟಕದಲ್ಲಿ ಸೃಷ್ಟಿಸುತ್ತಿದೆ. ಅಂತಹ ಧ್ಯಾನ ಕಸ್ತೂರಿ ನಮ್ಮ ಮನೆಯಲ್ಲಿ, ನನ್ನ ಬ್ಯಾಗಿನಲ್ಲಿ ಸದಾ ಇರುತ್ತೆ. ಧ್ಯಾನದ ಪರಿಮಳ, ಜ್ಞಾನದ ಪರಿಮಳ ಹರಡುತ್ತಿರುವ ಧ್ಯಾನ ಕಸ್ತೂರಿ ಕರ್ನಾಟಕದ ಎಲ್ಲ ಮನೆಗಳಲ್ಲೂ ಕನ್ನಡಿಗರು ಇರುವ ದೇಶದ ಎಲ್ಲ ಮೂಲೆಗಳಿಗೂ, ಪ್ರಪಂಚದ ಎಲ್ಲ ಮೂಲೆಗಳಿಗೂ, ಪ್ರಪಂಚದ ಎಲ್ಲ ಕನ್ನಡಿಗರ ಮನೆಗಳಿಗೆ ತಲುಪಿಸುವಲ್ಲಿ ನಾನು ನನ್ನದೇ ಆದ ಕಾರ್ಯನಿರ್ವಹಿಸುತ್ತೇನೆ. ಶ್ವಾಸವನ್ನ ಗಮನಿಸ್ತಾ ಇರಿ.
ಇದೇ ಇವತ್ತಿನ ಸಂಕಲ್ಪ. ನಾನು ನನ್ನ ಸಂಕಲ್ಪಕ್ಕೆ ಬದ್ಧನಾಗಿದ್ದೇನೆ. ಓಕೆ ಮಾಸ್ಟರ್, ನಿಧಾನಕ್ಕೆ ನಿಮ್ಮ 2 ಅಂಗೈಗಳನ್ನ ಕಣ್ಣಲ್ಲಿಟ್ಕೊಳ್ಳಿ. ನಿಮ್ಮ 2 ಅಂಗೈಗಳನ್ನ ಕಣ್ಣಲ್ಲಿಟ್ಕೊಳ್ರಿ. 5 4 3 2 1 0. ನಿಮ್ಮ ಅಂಗೈಗಳನ್ನೇ ನೋಡ್ತಾ ಕಣ್ಬಿಡಿ. ಇಂಥ ಅದ್ಭುತ ಅವಕಾಶ ಮಾಡಿಕೊಟ್ಟಂತ ವೇದಿಕೆಗೆ ಮತ್ತೊಮ್ಮೆ ಮಗದೊಮ್ಮೆ ನನ್ನ ಪ್ರೀತಿಪೂರ್ವಕ ಕೃತಜ್ಞತೆಗಳು. ಥ್ಯಾಂಕ್ ಯು. ಧ್ಯಾನ ಕಸ್ತೂರಿಯ ಕೃಷ್ಣಕುಮಾರ್ ಸರ್ ಅವರು ಜಾಯ್ನ್ ಆಗಿರ್ತಾರೆ. ದಯವಿಟ್ಟು ಅವರಿಗೆ ಅವಕಾಶ ಮಾಡಿಕೊಡಬೇಕಾಗಿ ಸವಿನಯ ಮನವಿ. ತುಂಬಾ ಹೊತ್ತಾಯ್ತು ಮೇಡಮ್. ಚೆನ್ನಾಗಿ ಕೊಡಿ ಸರ್ ಅವರಿಗೆ. ಕೃಷ್ಣಕುಮಾರ್ ಸರ್ ನಮಸ್ಕಾರ, ಮಾತಾಡಿ ಸರ್. ತುಂಬಾ ಮಾಸ್ಟರ್ಸ್ ಇದ್ದಾರೆ, ನವೇಶ್ರೀ ಇದ್ದಾರೆ, ತೋರ್ಸ್ಕೊಟ್ಟಿದ್ದಾರೆ. ವೇಟ್ ಮಾಡ್ರಿ ಸ್ವಲ್ಪ. ಕೃಷ್ಣಕುಮಾರ್ ಸರ್ ಮಾತಾಡಿ. ಹಲೋ, ಮಾತಾಡಿ ಸರ್, ಕೇಳಿಸುತ್ತೆ, ಮಾತಾಡಿ. ಎಸ್ ಸರ್, ಎಸ್ ಸರ್, ಹಲೋ ಎಸ್ ಸರ್, ಕೇಳಿಸುತ್ತೆ, ಮಾತಾಡಿ ಸರ್. ಕೇಳಿಸ್ತಾ ಇದೆಯಾ? ಎಸ್ ಸರ್, ಎಸ್ ಸರ್. ನಮ್ಮ ಆತ್ಮ ಬಂಧುಗಳಿಗೆಲ್ಲ ಶುಭೋದಯ ಮತ್ತು ಆತ್ಮಾಭಿವಂದನೆಗಳು. ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಬಹಳ ಕೃತಜ್ಞನಾಗಿದ್ದೇನೆ. ನನಗೆ ಇವತ್ತು ನಿನ್ನೆ 2 ದಿವಸ ನಮ್ಮ ಲಲಿತಾ ಖಂಡಗಲ್ ಅವರು ಧ್ಯಾನ ಕಸ್ತೂರಿ ಬಗ್ಗೆ ಮಾತಾಡಿದ್ದು ಕೇಳಿದರೆ ನನಗೆ ನಮ್ಮ ಗುರುಗಳಾದ ಜಿ ವೆಂಕಟ ಸುಬ್ಬಯ್ಯನವರು ನನಗೆ ಗೊಲ್ಗತಾ ಮತ್ತು ವೈಶಾಖಿ ಅಂತ ಪಾಠ ಮಾಡ್ತಾ ಇದ್ರು. ಅವರು ಪಾಠ ಮಾಡ್ತಾ ಇತ್ತು ನಮಗೆ ಮೈ ರೋಮಾಂಚನಾಗಿ ರೋಮ ಎಲ್ಲ ನಿಲ್ಲುವುದು. ಆ ರೀತಿ ಭಾವನೆ ಬಂತು ಇವತ್ತು. ನನ್ನ ಕೈನಲ್ಲಿ ಅದು ತಡ್ಕೊಳ್ಳಿಕ್ಕೆ ಆಗಿಲ್ಲ. ಅದಕ್ಕೆ ಸ್ವಲ್ಪ ಧ್ವನಿಯಲ್ಲಿ ವ್ಯತ್ಯಾಸವಾಗಿದೆ, ಕ್ಷಮೆ ಇರಲಿ. ನಾನು ಧ್ಯಾನ ಕಸ್ತೂರಿ ಬಗ್ಗೆ ಏನೇನು ಹೇಳಬೇಕು ಅಂತಿದ್ನೋ ಅದಷ್ಟೂ ನಮ್ಮ ಸರಸ್ವತಿ ಪುತ್ರಿಯಾದ ಲಲಿತಾ ಖಂಡಗಲ್ ಅವರು ಬಹಳ ಚೆನ್ನಾಗಿ ವಿವರಿಸಿದ್ದಾರೆ. ನನ್ನ ಒಂದು ಸಂಕಲ್ಪ ಏನು ಅಂತಂತಂದ್ರೆ, ಕರ್ನಾಟಕದಲ್ಲಿ 7 ಕೋಟಿ ಜನಗಳಿದ್ದೇವೆ. ಅಟ್ಲೀಸ್ಟ್ ಒಂದೊಂದು 48,000 ಸರ್ಕಾರಿ ಶಾಲೆಗಳಿದೆ, ಒಂದು 36,000 ಇದು ಅಂಗನವಾಡಿಗಳಿದೆ. ಯಾಕೆಂತಂದ್ರೆ ಆಮೇಲೆ ಇದು KSRTC ಡ್ರೈವರ್ ಅಂಡ್ BMTC ಡ್ರೈವರ್ ಕಂಡಕ್ಟರ್ಸ್ 1.25 ಲಕ್ಷ ಜನ ಇದ್ದಾರೆ. ಇಷ್ಟು ಜನಕ್ಕೆ, ಯಾಕಂದ್ರೆ ಇವರೆಲ್ಲ ಸರ್ಕಾರಿ ಶಾಲೆಯಲ್ಲಿ ಓದಿ ಬಂದಿರೋರು. ಯಾರು BMTC KSRTC ಇವುಗಳೆಲ್ಲರೂ ಬಂದಿರೋರೆಲ್ಲ ಬರೀ ಸರ್ಕಾರಿ ಶಾಲೆಯಲ್ಲಿ ಓದಿ ಬಂದಿರೋರು. ಅವ್ರವ್ರ ಶಾಲೆ ಒಂದೊಂದು ಪತ್ರಿಕೆಗೆ ಒಂದು ದಾನ ಅಂತ ಕೊಟ್ರೆ, ಅಥವಾ ಅವ್ರ ಮನೆಗೆ ತರಿಸ್ಕೊಂಡು ಅದನ್ನ ಓದ್ಬಿಟ್ಟು ಆಯಾ ಶಾಲೆಗಳು ಮುಗಿಸಿದ್ರೆ ಅವ್ರ ಊರಿನ ಶಾಲೆಗೆ ಇದು ವಿದ್ಯಾರ್ಥಿಗಳಿಗೆ ಮುಟ್ಟುತ್ತೆ ಅಂತ ಹೇಳಿ ನಾವು ಒಂದು ಮುಂದಿನ ಒಂದು ಜನಾಂಗವನ್ನ, ಒಂದು ಸದೃಢ ದೇಶವನ್ನ ಕಟ್ಟಬಹುದು ಅಂತ ಹೇಳಿ ನನ್ನ 2 ಮಾತುಗಳನ್ನ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಹಲೋ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಥ್ಯಾಂಕ್ ಯು ಮೇಡಮ್. ತುಂಬಾ ಚೆನ್ನಾಗಿ ಹೇಳಿದ್ರು. ನೀವು ಅನ್ಕೊಂಡ್ಕಿಂತ ಜಾಸ್ತಿ ಹೇಳಿದ್ದಾರೆ. ಹೌದು, ಎಸ್ ಹೌದು. ಸರ್, ಎಸ್. ನಿಜವಾಗ್ಲು ನನಗೆ ನಾನು ಬೆಳಗಿನ ಜಾವದ ಒಂದು ವಾಕಿಂಗ್ ಮಾಡ್ತಾ ಕೇಳ್ತಾ ಕೂತ್ಕೊಂಡು ಇದ್ ಮಾಡ್ತಾ ಇದ್ದೇನೆ ಸರ್. ಎಸ್ ಸರ್, ಎಸ್ ಸರ್. ಬಹಳ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ. ನನಗೆ ನಮ್ಮ ವೆಂಕಟ ಸುಬ್ಬಯ್ಯನವರು ಪಾಠ ಮಾಡಿದ್ದು ಜ್ಞಾಪಕ ಬಂತು. ಸೊ ಅದೇ ರೀತಿ ಇವರು ಅದೇ ರೀತಿ ಮಾಡಿದ್ದಾರೆ. ಕಡತನ ಕೂಡ ಸಿಕ್ಕಿದ್ರು. ನಾನು ಹೇಳಿದೆ ಈ ತರ 48,000 ಸರ್ಕಾರಿ ಶಾಲೆಗಳಿದೆ, ಅದಷ್ಟಕ್ಕೂ ಒಂದೊಂದು ಮ್ಯಾಗಝಿನ್ ಮುಟ್ಬಿಟ್ರು ಸಾಕು. ಯಾಕಂದ್ರೆ ಚಿಕ್ಕ ಮಕ್ಕಳಿಗೆ ಬೇಕಾಗಿರೋದು. ಯಾಕಂದ್ರೆ ಈ ಧ್ಯಾನ ಅನ್ನೋದು, ಯಾಕಂದ್ರೆ ಮುಂದೆ ಅವರು ಒಳ್ಳೆ ಸತ್ಪ್ರಜೆಗಳಾಗಿ ಬದುಕಬಹುದು ಅಂತ ಹೇಳಿ ನನ್ನ ಒಂದು ಅಭಿಲಾಷೆ. ಧ್ಯಾನ ಬಂಧುಗಳಲ್ಲಿ ನನ್ನ ಅನಿಸಿಕೆ ಮತ್ತು ನನ್ನ ಕೋರಿಕೆ, ದಯವಿಟ್ಟು ಎಲ್ಲರೂ ಧ್ಯಾನ ಕಸ್ತೂರಿ ಇದಕ್ಕೆ ಚಂದಾದಾರರಾಗಿ ತಾವು ಓದಿ ಬೇರೆಯವ್ರಿಗೂ ಓದಿಸಿ ಕೊಡಿ ಅಂತ ಹೇಳಿ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ. ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಓಕೆ, ನವೇಶ್ರೀ ಮೇಡಮ್, 1 ನಿಮಿಷ. ನವೇಶ್ರೀ ವೇಟ್ ಮಾಡ್ತಾ ಇದ್ರೆ ಏನೋ ಅನೌನ್ಸ್ಮೆಂಟ್ ಏನೋ ಮಾಡ್ಬೇಕು ಅನ್ಸುತ್ತೆ. ನವೇಶ್ರೀ ಮೇಡಮ್.
111 ಅನ್ಮಿಟ್ ಮಾಡ್ಕೊಳ್ಳಿ. ಮಾತಾಡಿ. ನಾನು ನೇತ್ರಾವತಿ ಮೇಡಮ್ ಮಾತಾಡಿ. ನಮಸ್ತೆ. ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ನಮಸ್ತೆ ಎಲ್ಲ ಆತ್ಮಬಂಧುಗಳಿಗೆ ಶುಭೋದಯ. ಮೇಡಮ್ ಅವರು ಕೇಳಿಸ್ತಾ ಇದೆ ಮೇಡಮ್? ಕೇಳಿಸ್ತಾ ಇದೆ, ಮಾತಾಡಿ ಮೇಡಮ್. ಧ್ಯಾನ ಕಸ್ತೂರಿ ಬಗ್ಗೆ ಮೇಡಮ್ ಅವರು ತುಂಬಾ ಚೆನ್ನಾಗಿ ಹೇಳಿದ್ರು. ನಾವ್ ಒಂದ್ಸಲ ಗಂಗಾವತಿಗೆ ಹೋದಾಗ ಮೇಡಮ್ ಅವ್ರ ಮನೆಗೆ ಹೋಗಿದ್ವಿ, ಭೇಟಿಯಾಗಿದ್ವಿ. ಅವಾಗ ಮೇಡಮ್ ಅವರು ನಾವು ಹೋಗ್ತಾ ಇರುವಾಗ ಈ ಧ್ಯಾನ ಕಸ್ತೂರಿ ಪುಸ್ತಕವನ್ನ ಕೊಟ್ರು ನಮ್ಗೆಲ್ಲರಿಗೂ. 4 ಜನ ಹೋಗಿದ್ವಿ, 4 ಜನದ ಕಡೆ ಒಂದೊಂದು ಪುಸ್ತಕವನ್ನ ಕೊಟ್ರು. ಅವಾಗೆ ಅನ್ನಿಸ್ತು ಎಷ್ಟು ಅದ್ಭುತವಾದಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಜೊತೆಗೆ ಅವತ್ತೇ ನಾನು ಮನೆಗ್ ಬಂದು ಆ ಧ್ಯಾನ ಕಸ್ತೂರಿ 4 ಪುಸ್ತಕಗಳನ್ನ ಓದಿದಾಗ ತುಂಬಾ ಚೆನ್ನಾಗಿ ಅನಿಸ್ತು. ಅವತ್ತೇ ನಿರ್ಧಾರ ಮಾಡಿದೆ ಈ ಪುಸ್ತಕವನ್ನ ನಾನು ಪ್ರತಿ ತಿಂಗಳು ನಾನು ತರಿಸ್ಬೇಕು. ಮತ್ತೆ ಇದೇ ರೀತಿಯಾಗಿ ಮೇಡಮ್ ಅವ್ರು ಯಾವ ರೀತಿಯಾಗಿ ಮಾಡ್ತಾ ಇದಾರಲ್ಲ, ಮನೆಗ್ ಬಂದವ್ರಿಗೆ ಏನೋ ಒಂದ್ ಗಿಫ್ಟ್ ಅನ್ನ ಕೊಡೋ ಬದ್ಲಿ ಒಂದು ಪುಸ್ತಕವನ್ನ ಕೊಟ್ರೆ ಅವ್ರ ಮನೆಯಲ್ಲಿ ಓದಿದವ್ರಿಗೆಲ್ಲರಿಗೂ ಈ ಜ್ಞಾನ ಹಂಚಿಕೆ ಆಗುತ್ತೆ ಅಂತ ಹೇಳಿ, ಅದೇ ರೀತಿಯಾಗಿ ನಾನು ಸಹಿತ 7 ಪುಸ್ತಕಗಳನ್ನ ಪ್ರತಿ ತಿಂಗಳು ಮನೆಗೆ ತರಿಸ್ತಾ ಇದ್ದೇನೆ. ಅದರಲ್ಲಿ ಒಂದು ಪುಸ್ತಕ ನನ್ ಮನೆಗೆ ಇರುತ್ತೆ, 6 ಪುಸ್ತಕಗಳನ್ನ ನಾನು ಬೇರೆದವರಿಗೆ ಹಂಚ್ತಾ ಇದ್ದೀನಿ. ಅಲ್ಲಿ ಮನೆಗೆ ಗೆಸ್ಟ್ ಬಂದಾಗ ಇದನ್ನ ಯಾರಾದ್ರೂ ಬಂದ್ರೆ ಎಲ್ಲಾ ರೂಮಲ್ಲಿ ಒಂದೊಂದನ್ನ ಇಟ್ರೆ ಯಾರ್ಯಾರ ನೋಡ್ತಾರೆ. ಡೈನಿಂಗ್ ಟೇಬಲ್ ಮೇಲೆ ಅಟ್ಲೀಸ್ಟ್ ಊಟ ಮಾಡುವಾಗಾದ್ರೂ 1 ಪೇಜ್ 4 ಲೈನ್ ಆದ್ರೂ ನಾವು ಓದ್ತೀವಿ ಅಂತ ಅನ್ನೋದು. ಈ ಧ್ಯಾನ ಕಸ್ತೂರಿಯ ಲೇಖನಗಳು ಎಷ್ಟು ಸುಲಭವಾಗಿದ್ದಾವೆ ಅಂದ್ರೆ, ಎಷ್ಟು ಸರಳವಾಗಿದ್ದಾವೆ ಅಂದ್ರೆ ಪ್ರತಿಯೊಬ್ಬರಿಗೂ ಓದಿದವರಿಗೆ ಅರ್ಥ ಆಗುತ್ತೆ. ಅದು ತುಂಬಾ ಇಷ್ಟ ಆಯ್ತು. ಆಮೇಲೆ ವಿದ್ಯಾರ್ಥಿಗಳಿಗೂ ಸಹಿತ 2 ಶಾಲೆಗಳಿಗೆ ನಾನು ಈಗಾಗ್ಲೇ ನಮ್ಮ ಶಾಲೆ ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆಗಳಿಗೆ 2 ಇದನ್ನ ಬುಕ್ಸ್ ಗಳನ್ನ ನಾನು 1 ವರ್ಷದ ಚಂದಾ ಹಣವನ್ನ ನಾನು ಕಟ್ಟಿದೀನಿ. ಈಗಾಗ್ಲೇ 2 ವರ್ಷಗಳಿಂದ ಎಲ್ಲಾ ಟೀಚರ್ಸ್ ಅದನ್ನ ಓದ್ತಾ ಇದ್ದಾರೆ, ಮಕ್ಕಳಿಗೂ ಹೇಳ್ತಾ ಇದ್ದಾರೆ ಅಂತ ಹೇಳಿಕ್ಕೆ ತುಂಬಾ ಖುಷಿ ಅಂತಾಗತ್ತೆ. ಅದೇ ರೀತಿ ಈ ತಿಂಗಳು ಏನಾಯ್ತು ಅಂದ್ರೆ ಮೇಡಮ್, ಕೊರಿಯರ್ದವ್ರು ಬಂದಾಗ ಮನೆಯಲ್ಲಿ ಯಾರು ಇರ್ಲಿಲ್ಲ. ನಮ್ಮ ಎದುರುಗಡೆ ಮನೆಯಲ್ಲಿ ಕೊಟ್ಟು ಹೋಗ್ತೀನಿ ಮೇಡಮ್ ಅಂತ ಅವ್ರು ಕಾಲ್ ಮಾಡಿದಾಗ, ಆಯ್ತು ನಾ ಸಾಯಂಕಾಲ ಬಂದ್ ತಗೊಳ್ತೀನಿ ಅಂತ ಹೇಳಿದಾಗ, ಸಾಯಂಕಾಲ ನಾನು ಅವ್ರ ಮನೆಗೆ ಹೋಗಿ ಮೇಡಮ್ ಬುಕ್ಸ್ ಬಂದಿದಾವ ಅಂತ ಹೇಳಿ ಕೇಳಿಕ್ ಹೋದ್ರೆ, ಬಂದಿದಾವ ಮೇಡಮ್ ತಗೊಳ್ರಿ, ಅದ್ರಲ್ಲಿ 1 ಪುಸ್ತಕ ನಾನು ಕೊಡ್ತೀರಾ ಅಂತ ಹೇಳಿದ್ರು. ತುಂಬಾ ಖುಷಿ ಆಯ್ತು. ಅದಕ್ಕೆ ಮೇಡಮ್ ಇದು ಪುಸ್ತಕ ಅಂದ್ರೆ ಏನು ಅಂತೆಲ್ಲ ಕೇಳಿದ್ರು. ಮತ್ತೆ 1 ಅರ್ಧ ತಾಸು ಅವ್ರ ಮನೇಲಿ ಕುತ್ಕೊಂಡು ಈ ಧ್ಯಾನದ ಬಗ್ಗೆ, ಈ ಪುಸ್ತಕದ ಬಗ್ಗೆ ಎಲ್ಲ ಹೇಳ್ದೆ. ಈ ರೀತಿಯಾಗ್ಲೂ ನಾವು ಧ್ಯಾನ ಪ್ರಚಾರವನ್ನ ಮಾಡ್ಬೋದು, ಪತ್ರಿ ಸರ್ದ ನಾಲೆಜ್ ಅನ್ನ ನಾವೆಲ್ಲರಿಗೂ ಹರಡಿಸ್ಬೋದು ಅಂತ ತುಂಬಾ ಖುಷಿ ಆಗತ್ತೆ. ಲಲಿತಾ ಮೇಡಮ್ ಅವರಿಗೆ ತುಂಬಾ ತುಂಬಾ ಧನ್ಯವಾದಗಳು. ಯಾಕಂದ್ರೆ ಈ ರೀತಿಯ ಸೇವೆಯನ್ನ ನನಗೆ ಅವ್ರು ಕಲಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಲ್ರೂ ಅದನ್ನ ತಗೊಳ್ಬೇಕು. ಅದು 12ನೇ ತಾರೀಕಿನಿಂದ 15ನೇ ತಾರೀಕಿನ ಒಳಗೆ ಬರುತ್ತೆ ಪ್ರತಿ ತಿಂಗಳು. ಅದು ಬಂದ್ ಕೂಡ್ಲೇನೆ ಎಷ್ಟು ಎನರ್ಜಿ ಬೇಗ ಓದಿ ಮುಗಿಸ್ಬೇಕು ಅಂತ ಅನ್ಸುತ್ತೆ. ಅಷ್ಟು ಸರಳವಾಗಿ ಸುಂದರವಾಗಿರ್ತದ. ಆಮೇಲೆ ಜೊತೆಯಲ್ಲಿ ಯಾವಾಗ್ಲೂ ನಾನು 1 ಪುಸ್ತಕವನ್ನ ಬ್ಯಾಗ್ ನಲ್ಲಿ ಇಟ್ಕೊಂಡಿರ್ತೀನಿ. ಬಸ್ ನಲ್ಲಿಯೂ ಸಹಿತ ಅದನ್ನ ಓದ್ತಾ ಹೋದ್ರೆ, ಇದನ್ನ ಮಾತಾಡೋದಕ್ಕಿಂತ ಸುಮ್ನೆ ಪುಸ್ತಕವನ್ನ ಓದ್ತಾ ಹೋದ್ರೆ ಎಲ್ರು ಕೇಳ್ತಾರೆ, ಯಾವ ಪುಸ್ತಕ ಓದ್ತಾ ಇದೀರಾ ಮೇಡಮ್ ಅಂತ ಹೇಳಿ. ಅವಾಗ ಮತ್ತೆ ಅದ್ರ ಬಗ್ಗೆ ನಾನು ಹೇಳ್ತೀನಿ. ಮತ್ತೆ ಅಲ್ಲಿ ಒಂದಿಷ್ಟು ಜನ ನನಗೂ ಇದನ್ನ ತರಿಸ್ಕೊಡಿ ಅಂತ ಹೇಳ್ತಾ ಇದ್ದಾರೆ. ಈ ತಿಂಗಳು 4 ಜನ ಈಗಾಗಲೇ ಚಂದಾದಾರನಾಗಿ ಮಾಡಿದ್ದೀನಿ. ಮುಂದೆ ಇನ್ನೂ ಮಾಡ್ತೀನಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಮೇಡಮ್. ನೇತ್ರಾವತಿ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನೀವು ಬಂದಿದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಇಲ್ಲ ಸರ್, ಇಲ್ಲಿ ಒಬ್ರನ್ನೊಬ್ರು ನೋಡ್ಕೊಂಡು ಯಾವ ರೀತಿ ನಾವು ಸಾಧನೆಯನ್ನ ಮಾಡ್ಬೇಕು, ಸೇವೆಯನ್ನ ಮಾಡ್ಬೇಕಂತ ಕಲಿತಾ ಇದ್ದೇವೆ ಸರ್, ಎಲ್ಲಾ ಸೆಷನ್ಸ್ ಗಳಿಂದ ಅಷ್ಟೇ. ಗ್ರೇಟ್ ಮೇಡಮ್, ಗ್ರೇಟ್, ಸೂಪರ್. ನಂದು ಅಂತ ಅನ್ನೋದು ಏನು ಇಲ್ಲ. ಇಲ್ಲಿ ಒಬ್ರನ್ನೊಬ್ರ ನೋಡಿ ಪತ್ರಿ ಸರ್ ಎಲ್ಲರನ್ನು ಕೈ ಹಿಡ್ಕೊಂಡು ಮುಂದೆ ಸಾಗೋದು ಅಷ್ಟೇ ಸರ್. ಓಕೆ ಸರ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. 111 ಅಂತಿದ್ದಾರೆ ನೋಡಿ, ಯಾರು ಅನ್ಮಿಟ್ ಮಾಡ್ಕೊಳ್ಳಿ.
ಮಾತಾಡಿ. ಅವ್ರು ಅನ್ಮ್ಯೂಟ್ ಮಾಡ್ಕೊಳ್ತಾ ಇಲ್ಲ ಸರ್ ಅವರು. ಎಲ್ಲ ಮಾಡಿದ್ದಾರೆ ಮೇಡಮ್ ಅನ್ಮ್ಯೂಟ್. ಓಕೆ, ಜಯ ಮೇಡಮ್ ಇದ್ದಾರೆ. ಕೃಷ್ಣಕುಮಾರ್ ಸರ್ ಮಾತಾಡ್ಸಿ, ನಮ್ ಕೃಷ್ಣಕುಮಾರ್ ಸರ್ ಅಖಂಡ. ಜಯ ಮೇಡಮ್ ಇದ್ದಾರೆ, ಮಾತಾಡಿ ಜಯ ಮೇಡಮ್. ಹಾ ಸರ್ ನಮಸ್ತೆ ಮೇಡಮ್. ನಮಸ್ತೆ. ಹಲೋ. ನಮಸ್ತೆ ಹೇಳಿ. ಮೇಡಮ್, ನಮಸ್ತೆ, ಮಾತಾಡಿ ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್ ನಿಜವಾಗ್ಲೂ ನಂಗೆ ನಾನ್ ಹೇಳೋದಂದ್ರೆ ನಿಮ್ ಸೆಷನ್ ಇಂದಾನೆ ಮತ್ತೆ ನೀವೇ ನಂಗೆ ತುಂಬಾ ಸ್ಫೂರ್ತಿ ಮೇಡಮ್. ನಂಗೆ ನಿಜವಾಗ್ಲೂ ನೀವ್ ಲಾಸ್ಟ್ ಟೈಮ್ ಎಲ್ಲ ಹೇಳಿದಾಗಿಂದಾನು ನಾನು ಧ್ಯಾನ ಕಸ್ತೂರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದನ್ನ ನಾನು ಓದ್ತಾ ಇದ್ದೆ. ತುಂಬಾ ಖುಷಿ ಆಗ್ತೆ ಮೇಡಮ್ ಅದು ಬುಕ್ಸ್. ನೀವ್ ಹೇಳ್ದಂಗೆ ತುಂಬಾ ಅದರಿಂದ ಮಾಹಿತಿಗಳು, ನಾವು ಇಡೀ ಬುಕ್ ಓದ್ಲಿಲ್ಲದ್ರು ಒಂದೊಂದ್ ಪೇಜ್ ಒಂದೊಂದ್ ವಿಷಯದ ಬಗ್ಗೆ ಓದ್ತಾ ಹೋದ್ರುನು ತುಂಬಾ ಖುಷಿ ಆಗುತ್ತೆ ಮೇಡಮ್ ಅದು. ಮತ್ ನಿಮ್ ಮಾತುಗಳು ಮತ್ತೆ ನಿಮ್ ಎನರ್ಜಿ ಎಲ್ಲ ನನ್ಗೆ ಒಂದು ತುಂಬಾ ಸ್ಫೂರ್ತಿ ಅಂತ ಅನ್ಕೊಳ್ತೀನಿ ಮೇಡಮ್. ನಿಮ್ ಸೇವೆ ಅದೆಲ್ಲ ನೋಡಿದಾಗ್ಲೇ ನಾವ್ ಇನ್ನೂ ಹೆಚ್ಚಿಗೆ ಮಾಡ್ಬೇಕು ಅನ್ಸುತ್ತೆ. ನಾನ್ ಧ್ಯಾನ ಕಸ್ತೂರಿ ಅದು ಬೇರೆಯವ್ರಿಗೆ ಹೇಳ್ತಾ ಇರ್ಲಿಲ್ಲ. ನಾವು ವಿವೇಕ ಸಂಪದ, ನಾವು ವಿವೇಕ ಜಾಗೃತ ಬಳಗದಲ್ಲಿ ಇದ್ದಾಗೆ ಮನೆಗೆ ಹೋಗ್ಬಿಟ್ಟು ನಾವೆಲ್ಲ ವಿವೇಕ ಸಂಪದ ಮಾಡಿಸ್ತೀವಿ. ಅದೇ ತರ ಇವಾಗ ನಂಗೆ ಆತರ ಒಂದು ಇದು ಬಂತು ಮೇಡಮ್. ನಾವು ಇದನ್ನು ಧ್ಯಾನ ಕಸ್ತೂರಿ ಎಲ್ಲಾದ್ರು ತುಂಬಾ ಜನಕ್ಕೆ ಇದನ್ನು ಹೇಳ್ಬೇಕು ಅಂತ. ಮೇಡಮ್, ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಇದೇ ಬೇಕಾಗಿರೋದು ಎಲ್ಲರಲ್ಲಿ ಕೆಲಸ. ಥ್ಯಾಂಕ್ ಯು. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ, ತುಂಬಾ ಒಳ್ಳೆ ವಿಷಯಗಳು ಮೇಡಮ್. ಅಂದ್ರೆ ಪ್ರತಿಯೊಂದು ವಿಷಯದ ಬಗ್ಗೆನೂ ಇದೆ. ವಿವೇಕಾನಂದ್ರ ಬಗ್ಗೆ ಆಯ್ತು, ಇದು ಲಲಿತ ಸಹಸ್ರನಾಮದ ಬಗ್ಗೆನೂ ಮೇಡಮ್ ನಾವು ಅರ್ಥ ಮಾಡ್ಕೊಂಡಿದ್ದೆ ಬೇರೆ ಇರುತ್ತೆ. ಅಂದ್ರೆ ಅದನ್ನ ಒಂಥರ ಅದ್ರ ಒಳ ಅರ್ಥದಲ್ಲಿ ಧ್ಯಾನಕ್ಕೆ ತಗೊಂಡು ಹೋಗ್ಬಿಟ್ಟು ಅದು ಹೇಗೆ ಅನ್ನೋದನ್ನ ಚಕ್ರಗಳು ಧ್ಯಾನ ಅದನ್ನ ಆಕ್ಟಿವೇಶನ್ ಅನ್ನೋ ತರದಲ್ಲಿ ವಿವರಣೆ ಇದೆ ಮೇಡಮ್ ಈ ಸತಿ ಧ್ಯಾನ ಕಸ್ತೂರಿ. ಹೌದು ಮೇಡಮ್, ಹೌದು, ನಿಜ. ನನಗೆ ಎಲ್ಲವನ್ನ ಹೇಳಕ್ ಆಗ್ಲಿಲ್ಲ. ಲಲಿತಾ ಸಹಸ್ರನಾಮದ ಅಂತರಾರ್ಥ ಅಂತ ಬಂದಿದೆ. ಹೌದು ಮೇಡಮ್, ಚಕ್ರ ಧ್ಯಾನ ಎಲ್ಲಾ ತರದಲ್ಲೂ ಅದು ನಮ್ಗೆ ವಿಷಯ ಮಾಹಿತಿಗಳಾಗ್ಲಿ ಸಿಗುತ್ತೆ ಮೇಡಮ್. ಖುಷಿ ಆಯ್ತು. ಥ್ಯಾಂಕ್ ಯು ಮೇಡಮ್. ನಿಮ್ಗೆ ಮತ್ತೆ ಮೇಡಮ್ ಗಣಪತಿ ಸಂದೇಶಗಳು ನೀವು ಬರೆದು ಬುಕ್ ಓದ್ಬಿಟ್ಟೆ ಮೇಡಮ್. ನಿಮ್ಗೆ ನಾನು ಆಟೋ ರೈಟಿಂಗ್ ಬಗ್ಗೆ ಆಗ್ಲಿ ಎಲ್ಲ ಆಗ್ಲಿ ನಾನು ತಿಳ್ಕೊಂಡಿದ್ದು. ಮತ್ತೆ ಮೇಡಮ್ ಅದ್ರಲ್ಲಿ ಸೈಕಿ ಅಂತ ಒಂದು ವರ್ಡ್ ಅನ್ನ ನಾವ್ ಇಷ್ಟು ದಿನ ಅಂದ್ರೆ ಅವ್ರು ಏನೋ ಒಂಥರ ಸೈಕ್ರೀಸ್ ಅಂದ್ರೆ ಬೇರೆ ಒಂಥರ ಬ್ಯಾಡ್ ಒಪಿನಿಯನ್ ಇತ್ತಲ್ಲ ಮೇಡಮ್. ಆಕ್ಚುಲಿ ಪೂರ್ಣಾತ್ಮ ಸೈಕಿ ಅಂದ್ರೆ ಅನ್ನೋದೇ ನಿಜವಾಗ್ಲೂ ತುಂಬಾ ವಿಷಯಗಳು ನಾವು ತಿಳ್ಕೊಳಕ್ ಆಗುತ್ತೆ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಉತ್ತರ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಲಲಿತಾ ಮೇಡಮ್ ನಮಸ್ತೆ ಮೇಡಮ್. ಹಲೋ ಲಲಿತಾ ಮೇಡಮ್. ಓಕೆ, ಉಮೇಶ್ ಸರ್. ಮೇಡಮ್ ನಮಸ್ಕಾರ. ಲಲಿತಾ ಮೇಡಮ್ ಅವ್ರಿಗೆ ಸರ್ ಅವರು ಮೇಡಮ್ ನಮಸ್ತೆ, ನಮಸ್ತೆ, ಮಾತಾಡಿ ಸರ್. ನಮಸ್ಕಾರ ಮೇಡಮ್. ತುಂಬಾ ಚೆನ್ನಾಗಿತ್ತು ಇವತ್ತು ಧ್ಯಾನ ಕಸ್ತೂರಿ. ಎಲ್ಲಾ ಕಡೆ ಆಗ್ಲಿ ಅಂತ ಹೇಳ್ಬಿಟ್ಟು ನಾವ್ ಹೇಳ್ತೀವಿ. 7 ಕೋಟಿ ಸಾರ್ ಹೇಳಿದ್ರು, ಯಾರು ಕೃಷ್ಣಕುಮಾರ್ ಸಾರ್ ಹೇಳಿದ್ರು, 7 ಕೋಟಿ ಜನ 3.5 ಕೋಟಿ ಜನ ಡೈಲಿ ತಗೊಂಡ್ರೆ ಒಂದ್ ಇದಲ್ಲಿ ಆಗತ್ತೆ, ಎಲ್ಲಾರು ಓದ್ಲಿ ಅಂತ ಹೇಳ್ಬಿಟ್ಟು ಒಂದ್ ಹೇಳ್ತೀನಿ ಮೇಡಮ್. ನೀವು ನನ್ಗೊಂದು ಪುಸ್ತಕ ಕೊಟ್ರಿ, ಆ ಪುಸ್ತಕ ನಾನು ನಿಮ್ ಮನೆಗೆ ಬಂದಿದ್ದೆ, ಪುಸ್ತಕ ಕೊಟ್ರಿ, ತುಂಬಾ ಚೆನ್ನಾಗಿದೆ, ಓದ್ತಾ ಇದ್ದೀನಿ. ಎಲ್ಲಾರು ಹಾಗೆ ಮಾಡೋಣ. ಯಾರ ಮನೆಗೆ ಹೋಗಿ ಎಲ್ಲ ಒಂದ್ ಜ್ಞಾನ ಕಸ್ತೂರಿ ಕೊಡ್ತಾ ಇದ್ರೆ ತುಂಬಾ ಒಳ್ಳೆ. ನಮ್ಮ ಆರ್ತಿ ಅಕ್ಕವನ್ನಷ್ಟೇನೆ, ಯಾರು ಬರ್ಲಿ ಒಂದ್ ಬುಕ್ ಕೊಟ್ಬಿಟ್ಟು ಒಂದ್ ಇದು ಮಾಡ್ತಾರೆ. ಆ ತರ ಎಲ್ಲಾರ ಮನೆಯಲ್ಲಿ ಇದು ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ಮೇಡಮ್ನಾರೆ. ಥ್ಯಾಂಕ್ ಯು ಮೇಡಮ್ನಾರೆ. ನಾವು ನಿಮ್ ಮನೆ ಬಂದಿದ್ದು ನಮ್ಗೆ ತುಂಬಾ ಸಹಕಾರ ಮಾಡಿದ್ರಿ, ತುಂಬಾ ಒಳ್ಳೇದು. ಧನ್ಯವಾದಗಳು ಮೇಡಮ್ನಾರೆ. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು ಸರ್ ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು ಸರ್. ಕೃಷ್ಣಕುಮಾರ್ ಸರ್ ತಡಿ. ಸರ್ ಕೇಳಿಸ್ತಿದ್ಯಾ? ಸರ್ ಮೇಡಮ್ ತುಂಬಾ ಚೆನ್ನಾಗಿತ್ತು ಕ್ಲಾಸ್. ನಂದೇನ್ ತುಂಬಾ ಮಾತಾಡೋದೇನಿಲ್ಲ. ನಾನು ಈ ಗ್ರೂಪ್ ಅಲ್ಲಿ ಯಾರು ಒಬ್ಬರಿಗೆ ಸ್ಪಾನ್ಸರ್ ಮಾಡಿ, ನಾನು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ. ಈ ಗ್ರೂಪ್ ಅಲ್ಲಿ ಬೇಕಾದ್ರೆ ಯಾರಿಗಾರು ಒಬ್ಬರಿಗೆ 1 ಇಯರ್ಗೆ ಸಬ್ಸ್ಕ್ರಿಪ್ಷನ್ ಸ್ಪಾನ್ಸರ್ ಮಾಡ್ತೀನಿ. ಯಾರು ಬೇಕಂದ್ರೆ ಹೇಳಿ, 1 ಇಯರ್ ನಾನು ಸ್ಪಾನ್ಸರ್ ಮಾಡ್ತೀನಿ. ಸರ್ ತಮ್ಮಲ್ಲಿ ಒಂದು ನಮಸ್ತೆ ಸರ್. ನಮಸ್ತೆ ಮೇಡಮ್. ದಯವಿಟ್ಟು ತಮ್ಗೊಂದು ರಿಕ್ವೆಸ್ಟ್, ಗ್ರೂಪ್ ನಲ್ಲಿ ಯಾರಿಗೂ ಮಾಡಬೇಡಿ. ಇಲ್ಲಿ ನೀವು ಒಂದು ಸ್ಕೂಲಿಗೆ ಮಾಡಿಸಿ, ಒಂದು ಸ್ಕೂಲಿಗೆ ಯಾವ್ದಾದ್ರು ನಿಮ್ ಮನೆ ಪಕ್ಕಕ್ಕೆ ಇರುವಂತ ಒಂದು ಸ್ಕೂಲಿಗೆ ಮಾಡಿಸಿ. ಯಾಕಂದ್ರೆ ಸ್ಕೂಲಿಗೆ ಆದ್ರೆ ಅಷ್ಟು ಜನರನ್ನು ತಲುಪುತ್ತೆ ಅದು.
ಇಲ್ಲಿ ಹೌದಾ ಒಬ್ರಿಗೆ ಆಗುತ್ತದ. ಹಾ ಸರ್. ಸರಿ ಮೇಡಮ್, ಒಂದ್ ಕೆಲಸ ಮಾಡಿ ಮೇಡಮ್, ನನಗೆ ನೀವು ಒಂದು ಸ್ಕೂಲು ಅಥವಾ ಕಾಲೇಜು ನೀವೇ ನಿಮ್ಗೆ ಕೊಟ್ಬಿಟ್ಟು, ಅಲ್ಲ ಮೇಡಮ್ ನೀವೇ, ಯಾಕೆಂದ್ರೆ ಇಲ್ಲಿ ಯಾವ್ದಾದ್ರು ಮಾಡೋದಕ್ಕಿಂತ ಸುಮ್ನೆ ನೋಡ್ತಾರೋ ಓದ್ತಾರೋ ಇಲ್ಲೋ ಗೊತ್ತಿಲ್ಲ, ನಾನ್ ನಿಮ್ಗೆ ಕಳಿಸ್ತೀನಿ, ನೀವೇ ಅಲ್ಲಿ ಮಾಡ್ಸಿ ಮೇಡಮ್, ನೀವು ಅಲ್ಲಿ ಸ್ಕೂಲ್ಗೆ ಮಾಡೋ ತರ ನಾನು ಮಾಡಿ. ಆಮೇಲೆ ಮಾತಾಡ್ತೀನಿ ನಿಮಗೆ ಫೋನ್ ಮಾಡಿ. ಸರಿ ಮೇಡಮ್. ಇಲ್ಲಿ ನಾನ್ ಮಾಡಿಸ್ಕೊತೀನಿ ನಮ್ಮ ಇಲ್ಲಿ ಸ್ಕೂಲ್ಗಳಿಗೆ, ನೀವು ಅಲ್ಲಿ ಭಾಗದಲ್ಲೇ ಮಾಡಿ. ಇಲ್ಲಿ ಏನು ಗೊತ್ತಾ ಮೇಡಮ್, ಎಲ್ಲ ಕಾನ್ವೆಂಟ್ ಇಂಗ್ಲಿಷ್ ಎಲ್ಲ ಸುಮ್ನೆ ಸಬ್ಸ್ಕ್ರೈಬ್ ಮಾಡೋದು ನಂಗೆ ಇಷ್ಟ ಇಲ್ಲ. ಯೂಸ್ ಆಗೋ ತರ ಅದು ಮಾಡೋಣ ಅಂತ. ಈಗ ಸಬ್ಸ್ಕ್ರೈಬ್ ಮಾಡಿದ್ರೆ ಈಗ ಎಲ್ಲ ಇಂಗ್ಲಿಷ್ ಎಲ್ಲ ಇರೋದ್ರಿಂದ ಸುಮ್ನೆ ಕನ್ನಡ ಹೋದ್ರೆ ಅಲ್ಲಿ ಎನ್ಲೈಟ್ಮೆಂಟ್ ಆಗುತ್ತೆ ಸರ್. ನೀವು ಸುಮ್ನೆ ಗೊತ್ತಿಲ್ಲ ಅದ್ರ ಎನರ್ಜಿ. ಅಲ್ಲ ಗೊತ್ತಾಯ್ತು ಮೇಡಮ್. ಅವರು ಕರ್ನಾಟಕದವರೇ, ಕನ್ನಡಿಗರೇ, ಕಾನ್ವೆಂಟ್ ಸ್ಕೂಲ್ ಕಾನ್ವೆಂಟ್ ಇರ್ಬೋದು, ಅವ್ರೇನ್ ಕನ್ನಡಿಗರೇ, ಅವರ ರಕ್ತದಲ್ಲಿ ಕನ್ನಡ ಇದೆ ಮೇಡಮ್. ಕರೆಕ್ಟ್. ಅಲ್ಲ ನನಗೆ ಯಾವ್ದು ಸರ್ ಯಾವ್ದು ಆಗಲ್ಲ ಅಂತಿಲ್ಲ ಸರ್, ಇಲ್ಲಿ ಆಗಲ್ಲ ಅಂದ್ರೆ ಯಾವ್ದು ಆಗಲ್ಲ ಸರ್. ಅದೇ ಹೇಳಿ, ಯಾವ್ದಾದ್ರು ಸ್ಕೂಲ್ ಹೇಳಿ, ನಾನ್ ಮಾಡಿಸ್ತೀನಿ, ನನಗೇನಿಲ್ಲ. ನಾನು ಈಗ ಕಾನ್ವೆಂಟ್ ಎಲ್ಲೋ ಹೋಗ್ಬಿಟ್ಟು ಅವರು ಎಲ್ಲೋ ಒಂದು ಶೆಲ್ಫ್ ಅಲ್ಲಿ ಇಟ್ಬಿಡ್ತಾರೆ. ಯಾವ ಸ್ಕೂಲ್ ಹೇಳ್ತಾರೆ ಆ ಸ್ಕೂಲಿಗೆ ಮಾಡಿಸ್ಬಿಡಿ. ಹಾ ಅಷ್ಟೇ. ನನಗೆ ಒಳ್ಳೆ ಐಡಿಯಾ ಕೊಟ್ಟಿದ್ದಾರೆ ಮೇಡಮ್. ಪರ್ಸನಲ್ ಆಗಿ ಬೇಡ, ಒಂದು ಕಾಲೇಜ್ ಅಥವಾ ಸ್ಕೂಲ್ ಅಂತ ಒಳ್ಳೆ ಐಡಿಯಾ ಕೊಟ್ಟಿದ್ದಾರೆ, ಮಾಡೋಣ ಬಿಡಿ. ಓಕೆ. ಯಾವ್ದಾರು ಆತರ ಹೇಳಿ ಸ್ಕೂಲ್, ಅದಕ್ಕೆ ನಾನು ಮಾಡಿಸ್ತೀನಿ. ಯಾಕಂದ್ರೆ ನಾನು ಇಲ್ಲಿ ಹೋಗೋದಕ್ಕೆ ಕಾನ್ವೆಂಟ್ಗೆಲ್ಲ ಹೋಗಿ ಮಾಡೋದಿಲ್ಲ, ಯಾಕಂದ್ರೆ ಅಲ್ಲಿ ಸುಮ್ನೆ ಅವ್ರು ಬುಕ್ ಶೆಲ್ಫ್ ಅಲ್ಲಿ ಇಡ್ತಾರೆ, ಎಲ್ಲೋ ಹಾಕ್ಬಿಡ್ತಾರೆ, ಅದ್ ಬೇಡ ಅದು ಅಂತ. ಓಕೆ ಸರ್, ನೆಗೆಟಿವ್ ಬೇಡ ಸರ್, ನೆಗೆಟಿವ್ ಮಾತು ಬೇಡ. ಓಕೆ, ಭಾರತಿ ಮೇಡಮ್ ಮಾತಾಡಿ. ನಮ್ಮ ಎಲ್ಲಾ ಧ್ಯಾನ ಬಂಧುಗಳ ನಮಸ್ಕಾರಗಳು ಸರ್. ಇವತ್ತು ಕೃಷ್ಣಕುಮಾರ್ ಸರ್ ನೋಡಿ ತುಂಬಾ ಖುಷಿ ಆಯ್ತು ನನಗೆ, ಯಾಕಂದ್ರೆ ಸುಮಾರು ಸರಿ ನಾನು ಮಾತಾಡಿದ್ದೀನಿ, ಆದ್ರೆ ನೋಡಿರ್ಲಿಲ್ಲ ಅವರನ್ನ. ಮತ್ತೆ ಲಲಿತಾ ಮೇಡಮ್ ಅನ್ನ ನೋಡಿ ಕೂಡ ಬಹಳ ಆನಂದ ಆಯ್ತು. ಅವರು ಒಂದೊಂದು ಆ ಒಂದು ಧ್ಯಾನ ಕಸ್ತೂರಿಯಲ್ಲಿ ಪ್ರತಿಯೊಂದು ಇದ್ರಲ್ಲಿ ಅದು ತೆಗೆದು ನಮ್ಗೆ ಆ ಒಂದು ಕ್ವಶನ್ಸ್ ಮತ್ತೆ ಆ ಒಂದು ಉತ್ತರಗಳು ಹೇಳಿದಾಗ ಬಹಳ ಆನಂದ ಆಯ್ತು. ಮತ್ತೆ ಈಗ ನಾನು ಕೂಡ ಸುಮಾರು ಜನಕ್ಕೆ ಮಾಡಿದ್ದೆ. ಈಗ ಸ್ಕೂಲುಗಳಿಗೆ ಮಾಡೋದು ಸರ್, ಕೇಳಿಸ್ತಾ ಇದ್ಯಾ? ಹಲೋ ಸರ್, ಸ್ಕೂಲ್ಗಳಿಗೆ ಮಾಡೋ ಐಡಿಯಾ ತುಂಬಾ ಖುಷಿ ಆಯ್ತು. ಈಗ ನಾನು ತಿಂಗಳು ಒಬ್ಬೊಬ್ಬರಿಗೆ ಇದ್ ಮಾಡ್ತಿದ್ದೆ, ಈಗ ಸ್ಕೂಲ್ಗಳಿಗೆ ಹೋಗಿ ಖಂಡಿತವಾಗ್ಲು ನಾನು ಮಾಡ್ತೀನಿ. ಮತ್ತೆ ಕೃಷ್ಣಕುಮಾರ್ ಸರ್ಗೆ ಸ್ಕೂಲ್ಗಳಿಗೆ ಬೇಕಾದ್ರೆ ಲಿಸ್ಟೇ ಕೊಟ್ಬಿಡ್ತೀನಿ, ಅವ್ರು ತಿಂಗಳು ಒಬ್ಬೊಬ್ರಿಗೆ ಒಂದೊಂದ್ ಸ್ಕೂಲ್ಗೆ ಮಾಡ್ಲಿ. ಅಲ್ಲ, ಅವ್ರ ಕಾನ್ವೆಂಟ್ ಆದ್ರೂ ಕೂಡ ಅಲ್ಲಿ ಕನ್ನಡ ಅನ್ನೋದು ಒಂದು ಇದ್ದೇ ಇರುತ್ತಲ್ವಾ, ಕನ್ನಡ ಮಕ್ಳ ತಾನೇ ಅಲ್ಲಿ ಓದ್ತಾ ಇರೋದು ಅಲ್ವಾ. ಕೃಷ್ಣಕುಮಾರ್ ಸರ್ಗೆ ಲಿಸ್ಟ್ ಕೊಡ್ತೀನಿ. ಈಗ ಮೇಡಮ್ ಹೇಳಿದ್ದು ಒಂದು ಇದು ಐಡಿಯಾ ತುಂಬಾ ಚೆನ್ನಾಗಿದೆ. ಎಲ್ಲಾ ಸ್ಕೂಲ್ಗಳಿಗೂ ಕೂಡ ನಾವು ಹೋಗಿ ಆ ಒಂದು ಸಬ್ಸ್ಕ್ರೈಬ್ ಮಾಡಿ ನಾನು ಕೂಡ ಮಾಡ್ಕೊಡ್ತೀನಿ, ತಿಂಗಳು ಒಂದೊಂದು ಸ್ಕೂಲ್ಗೆ. ಅವಾಗ ಪರಿಚಯನ ಆಗುತ್ತೆ, ಆ ಧ್ಯಾನ ಕಸ್ತೂರಿದು ಒಂದು ಇದು ಕೂಡ ಎಲ್ಲರಿಗೂ ಸಿಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಲ್ಲರನ್ನು ನೋಡಿ ಮತ್ತೆ ಮಾತಾಡಿ ಬಹಳ ಆನಂದ ಆಗ್ತಾ ಇದೆ. ಸುರೇಶ್ ಸರ್ ನಮಸ್ತೆ. ಮತ್ತೆ ಲೈಫ್ ಟೈಮ್ ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು. ಇದೇ ಒಂದು ಕೆಲಸ ನಾವೆಲ್ಲರೂ ಮಾಡ್ಬೇಕಾಗಿರೋದು. ಕರೆಕ್ಟ್. ಥ್ಯಾಂಕ್ ಯು ಸೋ ಮಚ್. ಒಂದು ಇದು ಕಳಿಸ್ಬೇಕು ಮೇಡಮ್ ನನ್ಗೆ, ಅದು ಕೂಡ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಇಂಗ್ಲಿಷ್. ಓಕೆ ಮೇಡಮ್, ಓಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮುತ್ತರಾಜ್ ಸರ್. ಥ್ಯಾಂಕ್ ಯು ಮೇಡಮ್. ಲಲಿತಾ ಮೇಡಮ್ ಬಿಸಿ ಇದ್ದೀರಾ ಮೇಡಮ್? ಹೇಳಿ ಸರ್, ಹೇಳಿ, ಏನ್ ತೊಂದ್ರೆ ಇಲ್ಲ, ಅಡಿಗೆ ಮನೇಲಿ ಓಕೆ ಓಕೆ ಹೇಳಿ ಸರ್. ಮೇಡಮ್ ತುಂಬಾ ಚೆನ್ನಾಗಿ, ಅಂದ್ರೆ ತುಂಬಾ ಚೆನ್ನಾಗಿತ್ತು ಕ್ಲಾಸು. ಇದು ಒಂದ್ ಪ್ರಶ್ನೆ ಹೆಂಗ್ ಬಂತು ಮೇಡಮ್ ಥಾಟ್ ಇದು ನಿಮ್ಗೆ? ನಮ್ ಕೃಷ್ಣಕುಮಾರ್ ಸರ್ ಮೂಲ ಮೊನ್ನೆ ಕಳ್ತಲಲ್ಲಿ ಇದ್ರಲ್ರಿ, ಅವ್ರ ಬಗ್ಲ ಕೂಡ್ತಿದ್ಯಾ, ಅವ್ರು ಧ್ಯಾನ ಕಸ್ತೂರಿ ಎಲ್ಲಾರ ಮನೆಗೆ ಹೋಗ್ಬೇಕು ಅನ್ನಕತ್ತಿದ್ದಾರ್ರಿ. ನಾನು ಒಬ್ಳೆ ಕುಂತ್ರೆ ಎಲ್ಲಾರ ಮನೆಗೆ ಹೆಂಗ್ ಹೋಗುತ್ತ? ಈಗ ಇದನ್ನ ವೇದಿಕೆಗಳನ್ನೇ ಇದು ಬಳಸ್ಕೊಳ್ಳೋಣ ಅಂತ ಹೇಳಿ ಮೊನ್ನೆ ಮೈತ್ರೇಯ ಧ್ಯಾನದಲ್ಲಿ ಮಾಡಿದ್ವಿ, ಅದಕ್ಕಿಂತ ಮುಂಚೆ PMC ಬಾಗಲಕೋಟದಲ್ಲಿ ಮಾಡಿದ್ವಿ, ನೆಕ್ಸ್ಟ್ PMC ಕೊಪ್ಪಳ, ನೆಕ್ಸ್ಟ್ PMC ಇದು ಜೈಹೋ ಮೈಸೂರು, ಎಲ್ಲದರಲ್ಲೂ ಇದೇ ಕೆಲಸ ನಮ್ದು ಉದ್ಯೋಗ. ಸೂಪರ್ ಮೇಡಮ್, ಸೂಪರ್ ವರ್ಕ್ ಮೇಡಮ್ ನಿಮ್ದು, ಗ್ರೇಟ್. ಯಾಕಂದ್ರೆ ನನಗೆ ಅರ್ಥ ಆಗ್ತಾ ಇದೆ ಸರ್, ನಿಜ ಅಂದ್ರೆ ನಂಗೆ ಬಹಳ ಕಾಳಜಿ ಇದೆ. ಪತ್ರಿ ಸರ್ ಬುಕ್ಸ್ ಬೇಕಂದ್ರೆ ಸಿಗ್ತಾ ಇಲ್ಲ, ಅಲ್ಲಿ ಸ್ವಲ್ಪ ಸಮಸ್ಯೆ ಇದೆ. ಆಮೇಲೆ ನಾನು ಫೋನ್ ಅಲ್ಲಿ ಮಾತಾಡ್ತಿರ್ತಾರೆ ತಮ್ಮ ಜೊತೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿಂದು. ಓಕೆ 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 ಮೇಡಮ್, ನೀವ್ ಹೆಂಗ್ ಅಂತಂದ್ರೆ ಪತ್ರಿ ಸರ್ ವಾಕಿನ್ ಆದ್ರ ತರ ಹೇಳ್ಬಿಟ್ರಿ ನೀವು. ಎಲ್ಲರಲ್ಲಿ ವಾಕಿನ್ ಆಗಿದ್ದಾರೆ, ನನ್ನ ಒಬ್ಳಲ್ಲಿ ಏನ್ರಿ? ಇಲ್ಲ ಉಪ್ಪ ಇಲ್ಲ, ಬಹಳ ಚೆನ್ನಾಗಿತ್ತು, ಒಂದೊಂದು ತುಂಬಾ ಚೆನ್ನಾಗಿತ್ತು. ಆಮೇಲೆ ಎಲ್ಲಾ ಮಾಸ್ಟರ್ಸ್ ಅಲ್ಲಿ ವಿನಂತಿ, ನಾವು ಎಷ್ಟೋ ಬುಕ್ಸ್ ಓದಕ್ಕೆ ಸಜೆಸ್ಟ್ ಮಾಡ್ತಾರೆ, ಅದು ಬುಕ್ ಓದಿ, ಇದು ಬುಕ್ ಓದಿ, ಬಟ್ ಒಂದ್ ಧ್ಯಾನ ಕಸ್ತೂರಿ ಹೋದ್ರೆ ಎಲ್ಲಾ ಕವರ್ ಆಗ್ಬಿಡುತ್ತೆ, ಎಲ್ಲಾದ್ರೂ ತುಣುಕ್ ಸಿಗುತ್ತೆ.
ಒಬ್ರ Especially- ಯೋಗಿದ ಹೌದ್ ಸರ್, ಹೌದ್ರಿ. ಹೇಳ್ರಿ ಸರ್. ಎಲ್ಲಾರ್ಗು ತುಡುಕ್ ಸಿಗುತ್ತೆ. ಈಗ ಮಹಾಯೋಗಿ ವೇಮನ ಸಿಗುತ್ತೆ. ಈಗ ನೋಡಿ ಪ್ರೆಸೆಂಟ್ ನೀವ್ ಹೇಳಿದ್ರಿ ಸಿದ್ದೇಶ್ವರ ಸ್ವಾಮೀಜಿದು, ನಾವ್ ಅನ್ಕೊಂತಾ ಇದ್ದೇವೆ ಅವ್ರ ಬಗ್ಗೆ ಕೊಡ್ಬೇಕು ಅಂತ ಹೇಳಿ, ಬಟ್ ಬಂದ್ಬಿಡ್ತು ನೋಡಿ, ನೀವ್ ಹೇಳ್ಬಿಟ್ರಿ. ಅದು ಈ ತರ. ಮತ್ತೆ ಲೈವ್ ಮಾಸ್ಟರ್ಸ್ ಸಿಗುತ್ತೆ, ಈಗಿನ ಕರೆಂಟ್ ಮಾಸ್ಟರ್ಸ್ ಸಿಗುತ್ತೆ, ಪೋಷೋ ಮಾಸ್ಟರ್ಸ್, ಪ್ರತಿಯೊಂದು ಪತ್ರಿ ಸರ್ ಮೆಸೇಜ್ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಎಲ್ಲಾ ಬುಕ್ ಸೇರಿ ಅದು ಒಂದ್ ಬುಕ್. ಸರ್ ನೀವು 2 ನಿಮಿಷ ಟೈಮ್ ಕೊಡ್ತೀರಾ ನನಗೆ? ಇನ್ನು ಒಂದು ಮಿಸ್ ಆಗಿದ್ದೀನಿ, ತೋರಿಸ್ತೀನಿ ನಾನು ನಿಮ್ಗೆ ಅದನ್ನ. ಎಸ್ ಮೇಡಮ್, ಎಸ್. ಹಾ, ನಾನು ಇಟ್ಕೊಂಡಿದ್ದೀನಿ. ಕಳೆದ ಸಂಚಿಕೆಯಲ್ಲಿ ಆಗಿದೆ, ಈ ಸಂಚಿಕೆಯಲ್ಲಿ ಆಗ್ಲಿಲ್ಲ, ಅದು ಮರ್ತು ಬಿಟ್ಟಿದ್ದೀನಿ ನಾನು ಈಗಷ್ಟೇ. ವಿಷಯ ಜಾಸ್ತಿ ಆಯ್ತಲ್ಲ. ನಮಗೆ ಬುದ್ಧ ಪೂರ್ಣಿಮೆ ಬಂದ್ರೆ ಬುದ್ಧನ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ ಸರ್. ನಮಗೆ ಬುದ್ಧನ ಮುಖಪುಟ ಇರುವ ಧ್ಯಾನ ಕಸ್ತೂರಿಗಳೇ ಸಿಕ್ಬಿಡ್ತಾವೆ ನಮಗೆ. ಹಾ ಸರ್. ಆಮೇಲೆ ಗಾಂಧಿ ಜಯಂತಿ ಬಂತಂದ್ರೆ ಬಹಳ ಅದ್ಭುತವಾಗಿ ಗಾಂಧಿ ಮಹತ್ವ ಬಂದ್ಬಿಡ್ತಾನೆ ಮನೆಗೆ. ಬೇರೆ ಬೇರೆ ಆಕಾರಗಳಲ್ಲಿ ಬಂದ್ಬಿಡ್ತಾನೆ. ಈಗ ನೋಡ್ರಿ, ಇದ್ ನೋಡಿ, ಗಾಂಧಿ ಜಯಂತಿ ದಿನ ಶಾಸ್ತ್ರಿಯನ್ನು ಕೂಡ ಪರಿಚಯಿಸಿದ್ದಾರೆ. ಆ ತಿಂಗಳಲ್ಲಿ ಏನೇನು ವಿಶೇಷ ಬರುತ್ತೆ ಅವೆಲ್ಲ ತಿಳಿತೇವೆ ಸರ್ ನಮಗೆ. ಇದು ಅಕ್ಟೋಬರ್ ಆಯ್ತು. ನವೆಂಬರ್ ಬಂದ್ರೆ ಪತ್ರಿ ಸರ್ ನಮ್ಮನಾಗಿ ಬಂದ್ಬಿಡ್ತಾರೆ ನಮ್ಮ ಮನೆಗೆ. ನವೆಂಬರ್ ಯಾಕಂದ್ರೆ ಅವ್ರು ಹುಟ್ಟಿದ ತಿಂಗಳಾಗಿರೋದ್ರಿಂದ ನವೆಂಬರ್ ಸಂಚಿಕೆ ಮುಖ್ಯವಾಗಿ ಅವರಿಗೆ ಡೆಡಿಕೇಟ್ ಆಗಿರುತ್ತೆ. ಎಲ್ಲದರಲ್ಲೂ ಇರ್ತಾರ ಅವರು, ಎಲ್ಲದರಲ್ಲೂ. ಮತ್ತೆ ವಿಶೇಷವಾಗಿ ಈ ತರ ನೋಡ್ರಿ ಎಷ್ಟು ಅದ್ಭುತವಾಗಿದೆ ಇವೆಲ್ಲ. ಡಿಸೆಂಬರ್ ಬಂದ್ಬಿಟ್ರೆ ಓಶೋ ಮಹಾಶಯರು ಮನೆಗೆ ಬಂದ್ಬಿಡ್ತಾರೆ. ಡಿಸೆಂಬರ್ ಮತ್ತೆ ಜೀಸಸ್. ಓಕೆ, ಅದಾದ್ಮೇಲೆ ನಮ್ಗೆ ಯೋಗಿಗಳಲ್ಲಿ ಮಹಾನ್ ಯೋಗಿಗಳು, ಮಹಿಳಾ ಮಣಿಗಳನ್ನ ಕೂಡ ಪರಿಚಯಿಸೋದಿಕ್ಕೆ ಎಷ್ಟು ಅದ್ಭುತವಾಗಿ ಧ್ಯಾನ ಕಸ್ತೂರಿ ಸರ್, ಇಡೀ ತಂಡ ತುಂಬಾ ಎಫರ್ಟ್ ಆಗ್ತಾ ಇದೆ. ನಾವು ಹಾಕ್ಬೇಕೀಗ ಎಫರ್ಟ್. ಅದು ಇಡೀ ಧ್ಯಾನ ಕಸ್ತೂರಿ ತಂಡ ನಿಮ್ಗೆ ಒಬ್ರಲ್ಲ ಇಬ್ರಲ್ಲ, ಇನ್ನೊಂದೆರಡು ತೋರಿಸ್ತೀನಿ ಸರ್, ನಿಮಗೆ ಗೊತ್ತಿರ್ಲಿ. ಮಹರ್ಷಿ ವಾಲ್ಮೀಕಿ ಒಬ್ರಲ್ಲ, ಪ್ರತಿ ಕೃಷ್ಣಾನಂದ ಗುರುಜಿ, ಕನ್ನಡದಲ್ಲಿ ಭಗವದ್ಗೀತೆಯನ್ನು ಬರೆದವರು ಬೇರೆ ಅಲ್ಲ. ಮಂಕುತಿಮ್ಮನ ಕಗ್ಗ ಅಂದ್ರೆ ಬೇರೆ ಅಲ್ಲ, ಕನ್ನಡದ ಭಗವದ್ಗೀತೆ ನೋಡ್ರಿ. ಮಹಾನ್ 2 ಚೇತನಗಳು. ಇಡೀ ಅವರ ಇದು ಪರಿಚಯ ಆಗುತ್ತೆ. ಬಾಲಗಂಗಾಧರ ತಿಲಕ್ ಆಗ್ಲಿ, ಇವ್ರು ಪೈಲಟ್ ಬಾಬಾ ಸರ್, ಹಿಮಾಲಯದಲ್ಲಿ. ಹಾ ರೀ, ಇವ್ರು ನಾರಾಯಣ್ ಗುರು. ಸಂಚಿಕೆ ಇದು ಸಿದ್ಧಾರೂಢ ಸ್ವಾಮಿಗಳು ಹುಬ್ಳಿ, ಅವ್ರದೇ ಒಂದ್ ಸಂಚಿಕೆ. ನಮ್ಮ ಬಸವಣ್ಣನವ್ರದೇ ಒಂದ್ ಸಂಚಿಕೆ, ಅಬ್ದುಲ್ ಕಲಾಂ ಅವ್ರದೇ ಒಂದ್ ಸಂಚಿಕೆ, ಕಬೀರರ್ದ ಒಂದು ಸಂಚಿಕೆ, ವಿವೇಕಾನಂದರದ ಒಂದ್ ಸಂಚಿಕೆ. ನೋಡಿ ಎಂತೆಂತ ಅದ್ಭುತ ಮಹಾನ್ ಚೇತನಗಳು. ನಮ್ಗೆ ಪ್ರತಿ ವಾರ ಶಂಕರಾಚಾರ್ಯರು, ಇವ್ರು ಗೊತ್ತು, ಅರವಿಂದರು, ಕನಕದಾಸರು, ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರು. ಇನ್ನೇನ್ ಬೇಕು ಸರ್ ಇದಕ್ಕಿಂತ ಅದ್ಭುತವಾದ ಪುಸ್ತಕಗಳು. ಆದ್ರಿಂದ ಒಂದೊಂದು ಸಂಚಿಕೆ ನೋಡಿದ್ರೆ ಹಂಗೆ ರೋಮಾಂಚನ ಆಗುತ್ತೆ ಸರ್. ಆದ್ರಿಂದ ನಾವು ಕಡ್ಡಾಯವಾಗಿ ಧ್ಯಾನ ಕಸ್ತೂರಿಯನ್ನ ಶಂಖನಾದದಂತೆ ಹೇಳ್ತಾ ಇದ್ದೀನಿ. ಎಲ್ರೂ ಇಡೀ ಭಾರತದಾದ್ಯಂತ, ಇಡೀ ಪ್ರಪಂಚದಾದ್ಯಂತ ಧ್ಯಾನ ಕಸ್ತೂರಿಯನ್ನ ತಲುಪಿಸ್ಬೇಕು ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು. ಮತ್ತೆ 2 ನಿಮಿಷ ಅವಕಾಶ ಕೊಟ್ಟಿದ್ದೀರಿ, ಧನ್ಯವಾದ. ಸೂಪರ್ ಮೇಡಮ್, ನಿಮ್ಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಕಡಿಮೆ. ಥ್ಯಾಂಕ್ ಯು. ಓಕೆ ಮೇಡಮ್. ಸುಮಾ ಮೇಡಮ್, ಕನ್ಕ್ಲೂಡ್ ಮಾಡ್ತೀರಾ? ಹಾ ಸರ್. ಮೇಡಮ್ ಅವರು ಆಲ್ರೆಡಿ ನಮ್ಮಲ್ಲಿ ಅನೇಕ ತರಗತಿಗಳಲ್ಲಿ ನಮ್ಗೆ ಜ್ಞಾನವನ್ನ ಕೊಡ್ತಾ ಇವತ್ತು ಧ್ಯಾನ ಕಸ್ತೂರಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಒಂದು ಮಾಹಿತಿಗಳನ್ನ ಕೊಟ್ಟು ಎಲ್ಲರಿಗೂ ಒಂದು ಪುಳಕಿತರಾಗೋ ರೀತಿಲಿ ಮಾಡಿದರೆ, ನಾವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅನೇಕ ಜನರನ್ನ ಸಬ್ಸ್ಕ್ರೈಬ್ ಮಾಡ್ತೀವಿ ಅನ್ನೋ ಒಂದು ಸಂಕಲ್ಪದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನ ಮುಗಿಸ್ತಾ ಇದೀವಿ ಮಾಸ್ಟರ್ಸ್. ಮೇಡಮ್ ಥ್ಯಾಂಕ್ ಯು, ತುಂಬಾ ಧನ್ಯವಾದಗಳು. ಹೀಗೆ ನಮ್ಮ ವೇದಿಕೆಗೆ ಬಂದು ನಮಗೆ ಹೆಚ್ಚಿನ ಜ್ಞಾನವನ್ನ ಕೊಡ್ತಾ ಇರಿ ಅಂತ ತಮ್ಮಲ್ಲಿ ನಾನು ವಿನಂತಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮಾಸ್ಟರ್ಸ್. ಎಲ್ಲ ತಮಗೂ ಅನಂತ ಕೋಟಿ ಧನ್ಯವಾದಗಳ ಅವಕಾಶ ಕೊಟ್ಟದಕ್ಕಾಗಿ. ಇಡೀ ವೇದಿಕೆಗೆ, ಮುತ್ತುರಾ ಸರ್ ಅವರಿಗೆ, ಆರತಿ ಮೇಡಮ್ ಅವ್ರಿಗೂ ಎಲ್ಲರಿಗೂ ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್.